ಒಂದಿಷ್ಟು ಸ್ವಂತ ಅನುಭವಗಳನ್ನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ನಾನು 30 ಶಾರ್ಟ್ ಫಿಲ್ಮ್ ಮಾಡಿದ್ದೀನಲ್ಲ, ಆ 30 ಶಾರ್ಟ್ ಫಿಲ್ಮ್ಗಳ ಕತೆ ಹೆಂಗ್ ಹುಟ್ಟಿದವು, ಆ ಕತೆಗಳನ್ನ ನಾವು ತಗೊಂಡು ಹೆಂಗ್ ಸ್ಕ್ರಿಪ್ಟ್ ಬರ್ದೆವು, ಅವುಗಳನ್ನ ಯಾವ ರೀತಿಯಾಗಿ ಶಾರ್ಟ್ ಫಿಲ್ಮ್ ಮಾಡಿದ್ದೇವೆ. ಆಕ್ಚುಲಿ ನಿಮ್ಗೆ ಹೇಳೋದು ಅಂತಂದ್ರೆ ನಮ್ದು ಒಂದು ಕ್ರಾಂತಿ ಕಿಚ್ಚು ಅನ್ನೋಂಥ ಒಂದು ಶಾರ್ಟ್ ಫಿಲ್ಮ್ ಸಲುವಾಗಿ ನಾವು ಏನ್ ಮಾಡಿದ್ದೇವೆ, ಸ್ಕ್ರಿಪ್ಟ್ ಬರೆದಿದ್ದೆವು. ಇವತ್ತು ಅದಕ್ಕೆ ಒಂದು 6-7 ವರ್ಷದಿಂದ ಬರೆದಂಥ ಸಬ್ಜೆಕ್ಟ್ ಅನ್ನ ಮೇಡಮ್ ಅವರು ಅದನ್ನ ಈಗ ಸಿನಿಮಾ ಮಾಡ್ತೇವೆ ಅಂತೇಳಿ ಸ್ಕ್ರಿಪ್ಟ್ ತಗೊಂಡು ಅವರು ಪ್ರಶಸ್ತಿ ನಡೆಸಿದ್ದಾರೆ. ಅಂದ್ರೆ ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ಗಳು ಕೂಡ ಸಿನಿಮಾ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗ ಭಾಳ ಜನ ಫೋನ್ ಹಚ್ತಾರ, ಸರ್ ನಾನು ಮಸ್ತ್ ಕತೆ ಬರ್ದೇನ್ರಿ. ನಾ ಹೆಂಗಂತಂದ್ರೆ KGF ಸೈಡ್ ತೆಗಿಯುವಂಥದ್ದು. ಯಾವ ರೀತಿ ಹೇಳ್ತಾರಂದ್ರ ಅವ್ರು KGF ಸೈಡ್ ತೆಗಿಯುವಂತ ಕತೆ ಬರ್ದೇನ್ರಿ. ನಾ ಬಾಹುಬಲಿ ಅಂತ ತೆಗಿಯುವಂತ ಸೈಡ್ ತೆಗಿಯುವಂತ ಕತೆ ಬರ್ದೇನ್ರಿ ಸರ್. ನಮ್ಮ ತಗೊಂಡು ನೀವು ಶಾರ್ಟ್ ಫಿಲ್ಮ್ ಮಾಡ್ರಿ ಅಥವಾ ಸಿನಿಮಾ ಮಾಡ್ರಿ ಅಂತಾರ ಅವ್ರು. ನಾ ಏನ್ ಅವ್ರಿಗೆ ಕೇಳ್ತೀನಿ ಅಂದ್ರೆ, ಒಂದರ ಶಾರ್ಟ್ ಫಿಲ್ಮ್ ಮಾಡಿರಿ ನೀವು, ಇಲ್ರಿ ಅಂತಾರ ಅವ್ರು. ಒಂದೂ ಶಾರ್ಟ್ ಫಿಲ್ಮ್ ಮಾಡ್ದಂತ ಒಬ್ಬ ವ್ಯಕ್ತಿ KGF ಸೈಡ್ ತೆಗಿಯುವಂತ ಕತೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇಲ್ಲಿ. ಅವ್ರು ಹೇಳೋ ತಪ್ಪಲ್ಲ, ಅವರಲ್ಲಿ ಇರುವಂತದ್ದು ಒಂದು KGF ಸಿನಿಮಾ ನೋಡಿ ಬರ್ತಾರ, ಅವ್ರ ತಲೆಯಾಗ ಫುಲ್ ತುಂಬ್ಕೊಂಡ್ಬಿಡ್ತಾರ. ಒಂದ್ ಬಾಹುಬಲಿ ನೋಡ್ಕೊಂಡ್ ಬರ್ತಾರ, ಅದನ್ನ ತಲೆಯಾಗ ತುಂಬ್ಕೊಂಡ್ಬಿಡ್ತಾರ. ಅವಾಗ ಅವ್ರದ್ದು ಅದನ್ನ ಸೈಡ್ ತೆಗಿಯುವಂಥದ್ದು. ಆ ಒಂದು KGF ಸಿನಿಮಾದ ಕತಿ ಬರೆಯೋರು, ಆ ಬಾಹುಬಲಿ ಸಿನಿಮಾ ಕತಿ ಬರೆಯೋರು, ಅವ್ರು ಎಷ್ಟು ವಯಸ್ಸನ್ನ ಅದ್ರ ಸಲಾಗಿ ಮುಡುಪಾಗಿಟ್ಟಾರ, ಮುದುಕರಾಗ್ಯಾರ ಅವ್ರು ಅದ್ರೊಳಗ. ಈಗ ಒಂದು ಸಿನಿಮಾ ನೋಡಿ ನಾ ಅದ್ರಂಗ ಕತಿ ಬರಿತೀನಿ, ಅದ್ರ ಸೈಡ್ ತೆಗಿಯುವಂತ ಕತಿ ಬರಿತೀನಿ ಅಂದ್ರೆ ಹೆಂಗ್ ಸಾಧ್ಯ ಐತಿ ಹೇಳ್ರಿ? ಸಾಧ್ಯ ಇಲ್ಲ ಮಾತ್ಲ. ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು. ಈ ಓವರ್ ಕಾನ್ಫಿಡೆನ್ಸ್ ಹೋಗ್ಬೇಕಾಗೈತಿ. ನಮ್ಮ ಒಂದು ಸತತ ಶ್ರಮ ಅದಕ್ಕೆ ಹಾಕ್ಬೇಕು. ನಾ ಆಗಳ ಹೇಳಿದ್ದೀನಲ್ಲ ಎಕ್ಸಾಂಪಲ್, ಒಬ್ಬ ಕಸ ತೆಗ್ಯಾಕ ಹೋಗವ ಕುರ್ಪಿ ಚೂಕ್ ಮಾಡ್ಕೊಂಡು ಹೋಗ್ತಾನಂದ್ರ ನಾವೊಂದು ಶಾರ್ಟ್ ಫಿಲ್ಮ್ ಮಾಡೋರು ಏನೇನ್ ತಯಾರು ಮಾಡ್ಕೋಬೇಕು. ಸಾಕಷ್ಟು ಜನ ಓದೋದೇ ಬಿಟ್ಟಾರ. ಏನ್ ಮಾಡ್ತಾರೆ ಹೇಳ್ರಿ? ಮೊಬೈಲ್, ಫುಲ್ ಮೊಬೈಲ್ದಾಗ ಬಿಜಿ ಎಲ್ಲಾರು. ಅಲ್ಲಿ ಏನ್ ಮಾಡ್ತಾರ, ರೀಲ್ಸ್ ನೋಡ್ತಾರ ಬರೀ. ಅದು ಎಷ್ಟಾದ್ 30 ಸೆಕೆಂಡಿಗೆ. ಅದನ್ನ ನೋಡಿ ಮೈಂಡ್ ಸೆಟ್ ಹೆಂಗಾಗಿತ್ತಂದ್ರ ಒಂದು 2-3 ಸೆಕೆಂಡ್ಗಿಂತ ಅವ್ರ ಸ್ಪೀಡ್ ಅದು ಸಿನಿಮಾ ಓಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಎಕ್ಸಿಟ್ ಆಗ್ಬಿಡ್ತಾರೆ. ಅಲ್ಲಿವರೆಗೆ ಬಂದಿರ್ತೈತಿ ಎಲ್ಲಾರು ಮೈಂಡ್ ಸೆಟ್ ಏನಾಗಿತ್ತಂದ್ರ ರೀಲ್ಸಿಗೆ ಬಂದಿರ್ತೈತಿ. ಒಂದ್ ಸಿನಿಮಾ ಮಾಡೋರಿದ್ರೆ ನೀವು ರೀಲ್ಸ್ ಜೊತೆಲೆ ಮಾಡ್ಬೇಕು. ನೀವು ಬೇರೆ ಏನಾರ ಹಳಿ ಸಿನಿಮಾ ಇದ್ವಲ್ಲ, ಕತಿ ಹೇಳ್ಬೇಕಂದ್ರ ಅವ್ರು ಬಿಲ್ಡಪ್ ಕೊಡ್ತಿದ್ರು ಸ್ಟಾರ್ಟಿಂಗ್ದಾಗ. ಒಂದ್ ಏನೋ ಒಬ್ಬ ಹೀರೋನ್ ಇಂಟ್ರೊಡಕ್ಷನ್ ಮಾಡ್ಬೇಕಾಗಿತ್ತಾರ, ಸ್ಟಾರ್ಟಿಂಗ್ ದಾಗ ಬಿಲ್ಡಪ್ ಕೊಟ್ಕೋತ ಹೋಗಿ ಹೀರೋನ್ ಎಂಟ್ರಿ ಮಾಡಿಸ್ತಿದ್ರು, ಹೀರೋಯಿನ್ ಅದೇ ತರ ಎಂಟ್ರಿ ಮಾಡಿಸ್ತಿದ್ರು. ಬಟ್ ಏನಾಗೈತೆ ಹೇಳ್ರಿ, ಈಗ ಅದು ಹೋಗ್ಬಿಟ್ಟೈತೆ, ರೀಲ್ಸಿಗೆ ಬಂದಿರ್ತೈತಿ. 30 ಸೆಕೆಂಡ್ ನೀವು ಚೇಂಜ್ ಆಗ್ಲಿಲ್ಲ, ಎಕ್ಸಿಟ್. ಅದನ್ನ ನೋಡತ್ತಂದ್ರೆ ಹೆಂಗ್ ಮಾಡ್ತಾರಂದ್ರ ಓಡಿಸಿ ನೋಡ್ತಾರೆ. ಹೆಂಗ್ ಕತಿ ಗೊತ್ತಾಗ್ತದೆ ಹೇಳ್ರಿ? ಒಂದ್ ಶಾರ್ಟ್ ಫಿಲ್ಮ್, ಒಂದು 5 ನಿಮಿಷದ ಶಾರ್ಟ್ ಫಿಲ್ಮ್ ನೋಡೋಷ್ಟು ಪೇಷನ್ಸ್ ಯಾರ ಕಡೆ ಓದಿಲ್ಲ. ಅಂತವ್ರು 2.5 ತಾಸಿನ ಸಿನಿಮಾ ನೋಡ್ತಾರಂತಂದ್ರ ಅವ್ರಿಗೆ ಎಂತ ಕಂಟೆಂಟ್ ಕೊಡ್ಬೇಕು ನಾವು? ಹೌದ್ರಿ? ಅವ್ರು ಅದ್ರಿಂದ ಹೇಳ್ಬಾರ್ದು, ಅಂತ ಕಂಟೆಂಟ್ ಕೊಡ್ಬೇಕು. ಅಂತಂದು ಕಂಟೆಂಟ್ ಕೊಡ್ಬೇಕಂದ್ರ ನಾವ್ ಎಷ್ಟು ಅಧ್ಯಯನ ಮಾಡ್ಬೇಕು, ನಾವ್ ಎಷ್ಟು ಸ್ಟಡಿ ಮಾಡ್ಬೇಕು, ನಾವ್ ಏನೇನು ಓದಿರ್ಬೇಕು, ಯಾವ ರೀತಿಯಾಗಿ ಸಂಭಾಷಣೆ ಇರ್ಬೇಕು, ಯಾವ ರೀತಿಯಾಗಿ BGM ಇರ್ಬೇಕು, ಯಾವ ರೀತಿಯಾಗಿ ಹಾಡ್ ಇರ್ಬೇಕು, ಇಷ್ಟೆಲ್ಲ ನಾವು ತಿಳ್ಕೊಂಡು ಹೇಳಿದ್ರಂತಂದ್ರ ನಾವ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಂಟೆಂಟ್ ಅಂದ್ರೆ ಇದು ಒಂದೇ ತಿಳ್ಕೊಬೇಡ್ರಿ. ನೀವು ಶಾರ್ಟ್ ಫಿಲ್ಮ್ ಅಂತ ಹೇಳಿ ನೀವು ನೋಡ್ರಿ, ಆ ಅಡಿಗೆ ಮಾಡುವಂತದ್ದು ವಿಡಿಯೋಗಳು ಮಾಡಿ ಯೂಟ್ಯೂಬ್ ಹಾಕಿ ಸಾಕಷ್ಟು ದುಡ್ಡು ಮಾಡಿದಾರೆ. ಆಮೇಲೆ ಮೊನ್ನೆ ಒಂದು ವಿಡಿಯೋ ನೋಡಿದ್ದೀನಿ ನಾನು. ಅವ್ರ ಅರ್ನಿಂಗ್ ಎಷ್ಟೈತಂದ್ರ ಒಂದ್ ತಿಂಗಳಿಗೆ 40 ಲಕ್ಷ ರೂಪಾಯಿ ಅಂತ. ಆಶ್ಚರ್ಯ ಆಯ್ತು ನನಗೆ ಕೇಳಿ. ಒಂದ್ ಟೈಮ್ದೊಳಗ 40 ಲಕ್ಷ ಏನ್ ಮಾಡ್ತಿದ್ರು ಅಂತ ಕೇಳ್ರಿ ನೀವು. ಅವ್ರು ಏನಿಲ್ಲ, ಮಾರ್ಕೆಟ್ದಲ್ಲಿ ಸಿಗುವಂತ ಒಂದಿಷ್ಟು ಏನು ಇವು ಸಣ್ಣ ಬೈಕ್, ಕಾರ್, ಟ್ರ್ಯಾಕ್ಟರ್ ಇರ್ತಾವಲ್ರಿ, ಅವುಗಳಿಗೆ ಡ್ರೋನ್ ಕುಂಡ್ರಿಸಿ ಅವ್ನು ಹಾರಿಸ್ತಿದ್ರು ಬರೀ. ಅಥವಾ ಏನೋ ತಮಗೆ ಏನು ಟೆಕ್ನಾಲಜಿ ಗೊತ್ತೈತಿ ಹೊಸದನ್ನ ಅದನ್ನ ಮಾಡಿ ವಿಡಿಯೋಗಳನ್ನ ಹಾಕ್ತಿದ್ರು ಅವ್ರು. ಬರೀ ಹಾಳಿಲೆ ನೀವು ವಿಮಾನ ಮಾಡಿ ಹಾರಿಸ್ತಿರಲ್ಲ ಕ್ಲಾಸ್ನಾಗ, ಮಕ್ಕಳು ಮಾಡ್ತಾವಲ್ಲ, ಅಂತ ಹಳಿದ ವಿಮಾನ ಮಾಡಿ ₹1 ಹಳಿದ ವಿಮಾನ ಮಾಡಿ ಹಾರಿಸಿ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಿ ಲಕ್ಷಾನುಗಟ್ಟಲೆ ಅಮೌಂಟ್ ಗಳಿಸಿದಾರ ಅವ್ರು. ಈ ಐಡಿಯಾಗಳೆಲ್ಲ ಎಲ್ಲಿ ಬಂದು ಅವರಿಗೆ, ಯಾವ ರೀತಿಯಾಗಿ ಬಂದು? ಹೌದಲ್ರಿ? ಅದನ್ನು ನೋಡೋರು ಅದಾರ ಅಂತಂದ್ರ ನಮ್ಮ ಕ್ರಿಯೇಟಿವಿಟಿ ಏನೈತಿ ಅದನ್ನ ನಾವು ಇಲ್ಲಿ ತಗೊಂಡ್ಬರ್ಬೇಕು. ಕ್ರಿಯೇಟಿವಿಟಿ ಇಂಪಾರ್ಟೆಂಟ್ ಇಲ್ಲಿ. ಒಬ್ರು ಯಾರೋ ಕಾಮಿಡಿ ವಿಡಿಯೋ ಮಾಡ್ಯಾರ, ನಾನು ಕಾಮಿಡಿ ವಿಡಿಯೋ ಮಾಡ್ತೀನಿ. ಒಬ್ರು ಯಾರೋ ಶಾರ್ಟ್ ಫಿಲ್ಮ್ ಮಾಡ್ಯಾರ, ನಾನು ಮಾಡ್ತೀನಿ. ಒಬ್ರು ಆಲ್ಬಮ್ ಸಾಂಗ್ ಮಾಡ್ಯಾರ, ನಾನು ಮಾಡ್ತೀನಿ. ಆದ ಕೆಲಸ ಕೊಡಂಗಿಲ್ಲ. ಏನ್ ಕೆಲಸ ಕೊಡ್ತೈತೆ ಅಂದ್ರ ನಿಮ್ಮಲ್ಲಿರುವಂತ ಒಂದು ಏನ್ ಟ್ಯಾಲೆಂಟ್ ಐತಿ, ನಿಮಗೆ ಬೇರೆ ಏನೇ ಇರ್ಬೋದು. ಒಂದಿಷ್ಟು ಮಂದಿ ಹೇಳಿದಿನಲ್ಲ ನಿಮ್ಗ, ಅದು ಯಾವ ತರನ ಇರ್ಬೋದು. ನಿಮ್ಗ ನೃತ್ಯ ಬರ್ತಿರ್ಬೋದು, ಹಾಡ್ ಸಿಂಗಿಂಗ್ ಬರ್ತಿರ್ಬೋದು, ಅಥವಾ ಟೆಕ್ನಾಲಜಿ ಒಳಗೆ ಶಾನ್ಯರ್ ಇರ್ಬೋದು, ಅಥವಾ ಪ್ರಯೋಗಗಳು ಮಾಡಿದ್ರೆ ಶಾನ್ಯರ್ ಇರ್ಬೋದು, ಗಣಿತದೊಳಗೆ ಶಾನ್ಯರ್ ಇರ್ಬೋದು, ವಿಜ್ಞಾನದೊಳಗೆ ಶಾನ್ಯರ್ ಇರ್ಬೋದು. ಅಂತವುಗಳನ್ನ ನೀವು ಬಳಸ್ಕೊಂಡು ಏನಾದ್ರು ಮಾಡಿದ್ರೆ ನೀವು ನಿಲ್ಲಿಕ್ಕೆ ಸಾಧ್ಯ ಐತಿ. ಯೂಟ್ಯೂಬ್ದಾಗ ಆಗ್ಲಿ, ಫೇಸ್ಬುಕ್ದಲ್ಲಿ ಹೊಸತನ ಏನೈತಿ ಹುಡುಕ್ತಾರ ಜನ. ಹಳಿದ ಮಾಡಿದ್ರೆ ಅಂದ್ರೆ ನೋಡ್ರಿ, ನೀವು ಯಾವ್ದೋ ಒಂದು ಸಿನಿಮಾ ನೋಡ್ರಿ, ಯಾವ್ದೋ ಒಂದು ಹಳಿ ದೃಶ್ಯ ಬಂತಂದ್ರೆ ಮರ ಇದು ಅದ್ರ ಬಂದೈತ್ ಬಿಡು, ಅದ್ ನೋಡುದ್ ಬೇಡ. ಹಿಂಗ ಆಗುವಂತ ಸಂದರ್ಭ ಐತಿ. ಅದಕ್ಕೆ ನಾನು ನಿಮಗೆ ಇಲ್ಲಿ ಅತಿ ಪ್ರಮುಖವಾಗಿ
ಚರ್ಚಿಸುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದು ಕತೆ, ಒಂದು ಸಣ್ಣ ಸ್ಟೋರಿ ಯಾವ ರೀತಿಯಾಗಿ ಎಲ್ಲಿ ಹುಡುಕ್ಬೇಕ ಸರ್? ಕತಿ ಎಲ್ಲಿ ಸಿಗ್ತಾವ್ರಿ? ಕಿರಾಣಿ ಅಂಗಡಿ ಸಿಗ್ತಾವ್ರಿ? ಸಿಗ್ತಾವನ್ರಿ? ಸಿಗಲ್ಲ, ಹೌದಿಲ್ರಿ? ಲೈಬ್ರರಿ ಸಿಗ್ತಾವ, ಕತಿ ಎಲ್ಲರ ಸಿಗ್ತಿದ್ರು ಲೈಬ್ರರಿ ಸಿಗ್ತಾವ. ನೀವು ಶಾರ್ಟ್ ಫಿಲ್ಮ್ ನೋಡಿದ್ರ ಅವ್ರು ಆಲೆ ಮಾಡಿಬಿಟ್ಟಿರ್ತಾರ. ಅವ್ರು ಏನು ಸ್ವಂತ ಮಾಡಿರ್ತಾರ, ಯಾವ್ದೋ ಒಂದು ಮರಾಠಿ ಸಿನಿಮಾನೋ, ತೆಲುಗು ಸಿನಿಮಾನೋ ಅಥವಾ ಹಿಂದಿನೋ ಮಲಯಾಳಿ ಯಾವ್ದೋ ಒಂದು ನೋಡಿರ್ತಾರ, ಅದ್ರ ಮ್ಯಾಗ ಇಂಪ್ರೆಷನ್ ಆಗಿರ್ತಾರ, ಅದನ್ನ ತಗೊಂಬಂದು ಇಲ್ಲಿ ಮಾಡಿರ್ತಾರ, ಹೌದ್ರಿ? ಅವಾಗ ನಮ್ಗೆ ಅದು ಹೊಸದ್ ಅನಿಸ್ತೈತಿ. ಬಟ್ ಹಳಿದ್ ಯಾವ್ದಾದ್ರೆ ನಮ್ ಕನಿ ಬಿತ್ತಂದ್ರೆ ಅದನ್ನ ನೋಡೇ ಮಾಡ್ಯಾರ ಬಿಡಪ್ಪ. ಈಗ ಉದಾಹರಣೆಗೆ ನಮ್ಮ 6 ಕೋಟಿ ಓಡ್ತದ, ಅದ್ರ ಟ್ಯೂನ್ ಎಲ್ಲಿದ್ದಿತ್ತು ಹೇಳ್ರಿ? ಹಿಂದಿದಿತ್ತು. ಅವ್ರು ಕಾಪಿ ರೈಟ್ ಹಾಕಿದ್ರು, ಅವಾಗ ಇವ್ರು ಅವ್ರ ಹೆಸರು ಹಾಕಿದ್ರು, ಹೌದ್ರಿ? ಅಂದ್ರ ಮೂಲ ಎಲ್ಲೇ ಇರ್ತದಂತ. ಆ ಮೂಲ ಬ್ಯಾಡ್ ನಮಗ, ಯಾರೋ ಮಾಡಿದ್ದು ಮಾಡೋದು ಬ್ಯಾಡ್ ನಮಗ. ನಾವ್ ಏನ್ ಹೊಸದ್ ಮಾಡ್ತೇವು ಅನ್ನೋದ್ ಮ್ಯಾಗ ಕಂಟೆಂಟ್ ಕ್ರಿಯೇಟರ್ ಅಂತಾರ. ಅದಕ್ಕಿಲ್ಲ ಅಂದ್ರೆ ಏನಾದ್ರು ಕಾಪಿ ರೈಟ್, ಕಾಪಿ ಮಾಡೋರ್ ಅಂತಾರ. ಈ ಎಕ್ಸಾಮ್ದಾಗ ನೋಡ್ರಿ, ಒಬ್ಬ ಬರೀತಿರ್ತಾನ ಶಾನೆ ಮನುಷ್ಯ, ಅವ್ನ್ ನೋಡಿ ನಾವು ಬರ್ಯಾಕ್ ಹೋಗ್ತೇವೆ, ಹೌದ್ರಿ? ಪಾಸು ಆಗ್ಬೋದು, ಫೇಲು ಆಗ್ಬೋದು. ಅದಕ್ಕೆ ಒಬ್ಬರು ನೋಡಿ ಕಾಪಿ ಮಾಡೋದು ಬೇಡ. ಹೊಸತನವನ್ನ ಏನು ಸೃಷ್ಟಿ ಮಾಡ್ತೀರಿ ಅದ್ರ ಮ್ಯಾಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ತೀರಿ. ಈಗ ಏನ್ ಇಲ್ಲೇನು ಈ ತರಬೇತಿ ಕೇಂದ್ರದಿಂದ ಸಾಕಷ್ಟು ತರಬೇತಿಗಳದಾವಲ್ಲ, ಇದು ಸಬ್ಜೆಕ್ಟ್ ಹೊಸದ. ಸಬ್ಜೆಕ್ಟ್ ಹೊಸದಿರೋದ್ರಿಂದ ಇಲ್ಲಿ ಕಂಟೆಂಟ್ ಕ್ರಿಯೇಟರ್, ನೀವೆಲ್ಲ ಕಂಟೆಂಟ್ ಕ್ರಿಯೇಟರ್ ಅದಿರತ್ ನಾ ಅನ್ಕೊಂಡಿನಿ. ನೀವು ಮುಂದೋಗಿ ನೀವು ಜೀವನಾನ ಇದ್ರ ಮ್ಯಾಗ ಡಿಪೆಂಡ್ ಮಾಡ್ಕೋಬಹುದು. ನೀವು ಸಾಕಷ್ಟು ಜನ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ರೊಕ್ಕ ಗಳಿಸ್ಯಾರ. ನೀವು ಬಾಳ ಒಂದು ಇದಕ್ಕೆ ಏನ್ರಿ, ಒಂದ್ ಶಾರ್ಟ್ ಫಿಲ್ಮ್ಗೆ ಅಡಿಷನ್ ನಮ್ಮ ಹತ್ರ ಕೂಡ ಬಂದಿದ್ರು ಅವ್ರು. ನನ್ನ ಶಿಷ್ಯ, ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಜಮಖಂಡಿ ಹೋದ್ರ ಅವ್ರು ನಾವು ಕೂಡ ಎಲ್ಲರೂ ಒತ್ತು ಬಂಡಿ ಒಳಗೆ ಚಾ ಕುಡಿತಿದ್ವಿ ಒನ್ ಟೈಮ್ದೊಳಗೆ. ಬಟ್ ಇವತ್ತು ಅವ್ರು ನಮ್ಮ ಕೈಗೆ ಸಿಗಲ್ಲ. ಬೆಳೆದಾರ, ಓಕೆ, ಅವ್ರು ಕಷ್ಟಪಟ್ಟಾರ, ಬೆಳೆದಾರ, ಅದಕ್ಕೆ ನಮ್ದೇನು ಹೊಟ್ಟೆ ಕಿಚ್ಚಿಲ್ಲ. ನನ್ನ ಶಿಷ್ಯನ ಒಬ್ರು ಬೆಳೆದಾರ ಅಂತ ನನಗೆ ಹೆಮ್ಮೆ ಇದೆ. ಮೇಡಮ್ ಅವ್ರ ಜೋಡಿ ನಾವು 4 ಶಾರ್ಟ್ ಫಿಲ್ಮ್ಗಳು ಮಾಡಿದ್ದೇವೆ. ಮೇಡಮ್ ಅವ್ರಿಗೆ ಸಿನಿಮಾ ಮಾಡಾಕ್ತಾರ, ನಮ್ಗೆ ಹೆಮ್ಮೆ ಇದೆ. ನಮ್ಮ ಸ್ಕ್ರಿಪ್ಟ್ ತಗೊಂಡೋಗಿ ಸಿನಿಮಾ ಮಾಡ್ಕೊಂತಾರ, ಅದಕ್ಕೂ ನಮ್ಮ ಹೆಮ್ಮೆ ಇದೆ. ನಮ್ಮ ಶಿಷ್ಯಂದರು ನಮ್ಗಿಂತ ಹೆಚ್ಚು ಬೆಳೆದಾಗ ನಾವು ಗುರುಗಳಾದವ್ರು ಹೆಮ್ಮೆ ಪಡ್ತೇವೆ. ಇದಕ್ಕಿಂತ ಏನ್ ಬೇಕು ಹೇಳ್ರಿ, ಹೌದಿಲ್ರಿ? ಇರ್ಲಿ. ಇಲ್ಲೇ ಕತೆ ಎಲ್ಲಿ ಸಿಗ್ತೈತಿ? ಪುಸ್ತಕಗಳನ್ನ ಓದೋದ್ರಿಂದ ಸಿಗ್ತೈತಿ, ಕಾದಂಬರಿಗಳನ್ನ ಓದೋದ್ರಿಂದ ಸಿಗ್ತೈತಿ, ಕತೆಗಳನ್ನ ಓದೋದ್ರಿಂದ ಸಿಗ್ತೈತಿ. ಕತೆಗಳ ನಮ್ದು ಕನ್ನಡದಾಗ ಇಲ್ಲಂತೀರೇನು? ಸಾಕಷ್ಟು ಕತೆಗಳದಾವ. ಎಷ್ಟು ಅದಾವ ಅಂತಂದ್ರೆ ನಮ್ಮ 1000 ದೇವ್ರ ಏನಾದ್ರು 1000 ವಯಸ್ಸು ನಮ್ಗೆ ಕೊಟ್ರು ಅವನ್ನೆಲ್ಲ ಓದಕ್ಕಾಗಲ್ಲ, ಅಷ್ಟು ಕತೆಗಳದಾವ. ಬಟ್ ಯಾರು ಓದಕ್ತಾ ಇರಲ್ಲ. ಅವು ಲೈಬ್ರರಿಯಾಗ ಏನಾಗತ್ತೆ ಹೇಳ್ರಿ, ಧೂಳ್ ಬಿದ್ದು ಹೊಂಟಾವ. ಅವನ್ನೆಲ್ಲ ತೆಗಿಬೇಕು, ಓದ್ಬೇಕು. ನೀವು ಅದೇ ಕತೆ ಇಟ್ಕೊಂಡು ಮಾಡ್ತೀರಾ, ಓಕೆ, ಅವ್ರ ಹೆಸರು ಹಾಕ್ರಿ. ಇಲ್ಲ ಅದರಿಂದ ಇಂಪ್ರೆಷನ್ ಆಗ್ತೀರಾ, ಬೇರೆ ಕತೆ ಮಾಡ್ಕೋತೀರಾ, ಮಾಡ್ರಿ, ತೊಂದರೆ ಇಲ್ಲ. ಬಟ್ ಕತೆಗಳನ್ನ ನಾವಿಲ್ಲಿ ಏನ್ ಮಾಡ್ಬೇಕ್ರಿ, ಗುರುತಿಸುವಂತ ಕೆಲಸ ಆಗ್ಬೇಕು. ಆಮೇಲೆ ಅದ್ರೊಳಗೆ ಕತೆಯೊಳಗೆ ನಿಮ್ಗೆಲ್ಲ ಗೊತ್ತೈತಿ, ಸಾಮಾಜಿಕ, ಐತಿಹಾಸಿಕ, ಧಾರ್ಮಿಕ, ಆಮೇಲೆ ಟ್ರ್ಯಾಜಿಡಿ, ಹಾಸ್ಯ, ನೀವು ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಐತಿ ಅದನ್ನ ಕತೆಗಳನ್ನ ಸಂಗ್ರಹ ಮಾಡ್ಕೊಂಡು ಬಂದು ನೀವು ಅದನ್ನ ಫೀಲ್ಡ್ಗೆ ಇಳಿದು ಮಾಡ್ಬೋದು. ಇನ್ನು ನಿಮಗೆ ಬೇಕಂದ್ರೆ ಇನ್ಸ್ಟಾಗ್ರಾಮ್ದಾಗ, ವಾಟ್ಸಪ್ನಾಗ, ಫೇಸ್ಬುಕ್ದಾಗ ಶಾರ್ಟ್ ವಿಡಿಯೋಗಳನ್ನ ಹಾಕಿರ್ತಾರ, ಅಲ್ಲಿ ಕೂಡ ನೀವು ಇಂಪ್ರೆಷನ್ ಆಗ್ಬೋದು. ಒನ್ ಲೈನ್ ಸ್ಟೋರಿಗಳು ಸಿಗ್ತಾವ ನಿಮಗೆ. ನಾವು ಮಾಡಿದ್ದ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ನನಗೆ ಫೇಸ್ಬುಕ್ದಾಗ ಏನ್ ಸಿಕ್ತಂದ್ರೆ ಒಂದು ಲೈನ್ ಸಿಕ್ತಿ. ಏನಂತಂದ್ರ ಅಪ್ಪ ಮಗನಿಗೆ ಬೈತಿರ್ತಾನ. ಅದು 5 ನಿಮಿಷದ ಶಾರ್ಟ್ ಫಿಲ್ಮ್ ಐತಿ, ತೋರಿಸ್ತೀನಿ ನಾನು ನಿಮಗೆ. ಕತೆ ಏನಂತಂದ್ರ ಅಪ್ಪ ಮಗನಿಗೆ ಬೈತಿರ್ತಾನ, ಹೌದ್ರಿ? ಅವ ತಪ್ಪು ತಿಳ್ಕೊತಾನ, ನಮ್ಮ ಅಪ್ಪ ಬರೀ ನಾನು ಬೈತಾನ ಅಂತೇಳಿ. ಮಗ ನೀ ಏಕೆ, ಅಪ್ಪ ನೀ ಏಕೆ ಹೀಗೆ ಅಂತ ಅದು ಕತೆ ಇತ್ತು ಮೂಲ. ನಾವು ಅದನ್ನ ಮಗ ನೀ ಏಕೆ ಹೀಗೆ ಅಂತ ಹೇಳಿ ಕನ್ವರ್ಟ್ ಮಾಡಿದ್ದೇವೆ ಅದನ್ನ. ಅಂದ್ರ ಅಪ್ಪ ಬೈದದ್ದು ಒಳ್ಳೇದಕ್ಕ, ಅದರಿಂದ ಅವ್ನು ಒಳ್ಳೇದಾಗ್ತೈತಿ ಮುಂದೋಗಿ. ಹೆಂಗ್ ಒಳ್ಳೇದಾಯ್ತು ಅನ್ನೋದು ನಾನು ನಿಮ್ಗೆ ಶಾರ್ಟ್ ಫಿಲ್ಮ್ನ ತೋರಿಸ್ತೀನಿ. 5 ನಿಮಿಷದ ಐತೆ, ಅದಕ್ಕೆ ತೋರಿಸ್ತೀನಿ ನಾನು. ಬೇರೆ ಇನ್ನಷ್ಟು ಅದಾವ, ಅವನ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ. ನೀವು 30 ಶಾರ್ಟ್ ಫಿಲ್ಮ್ಗಳನ್ನ ನಾವು ನಿಮ್ಗೆ ಶೇರ್ ಮಾಡ್ತೇವೆ ನೋಡ್ರಿ. ಆಮೇಲೆ ಇದ್ರೊಳಗ ಕತೆ ಆದ ನಂತರ ಅದನ್ನ ಚಿತ್ರಕಥೆ ಹೆಂಗ್ ಮಾಡೋದು? ಕತೆ ಓದ್ಬಿಟ್ಟೆವು. ಒಂದು ಕಥೆಯನ್ನ 2 ಪೇಜೋ 3 ಪೇಜೋ 4 ಪೇಜೋ ಬರ್ದಿರ್ತಾರ ಅವ್ರು ಏನೋ ಒಂದು ಇಂಪ್ರೆಷನ್ ಆಗಿ ಬರ್ದಿರ್ತಾರ. ಆ ಕಥೆಯನ್ನ ನಾವು ಚಿತ್ರಕಥೆ ಹೆಂಗ ಮಾಡ್ತೇವೆ? ಇದನ್ನ ಸ್ಕ್ರೀನ್ ಪ್ಲೇ, ನಾವು ಇಂಗ್ಲಿಷ್ನಾಗ ಹೇಳೋದು ಸ್ಕ್ರೀನ್ ಪ್ಲೇ ಅಂತ ಕರಿತೇವೆ. ನೀವು ಅದನ್ನ ದೃಶ್ಯ ಮೂಲಕ ಹೆಂಗ್ ತೋರಿಸ್ತೀರಿ? ಈಗ ಸಂಭಾಷಣೆ ಹೇಳಿ ತೋರಿಸೋದಲ್ಲ ಸಿನಿಮಾ. ಡ್ರಾಮಾದಾಗ ನೀವು ಸಂಭಾಷಣೆಯನ್ನ ಹೇಳಿ ಮಾಡ್ಬೋದು. ಯಾಕಂತ ಕೇಳ್ರಿ, ಡ್ರಾಮಾದೊಳಗ ಡ್ರಾಮಾ ಮಾಡೋರು ಏನ್ ಮಾಡಿರ್ತಾರ, ಸ್ಟೇಜ್ ಮ್ಯಾಗ ಕೂತಿರ್ತಾರ ದೂರತ, ಹೌದಾ? ನೋಡೋರು ಬಾಳ ದೂರ ಕೂತಿರ್ತಾರ. ಇವ್ರು ಹೆಂಗ ಅವ್ರಿಗೆ ಆ ಕಥೆಯನ್ನ ಅವ್ರಿಗೆ ವರ್ಗಾವಣೆ ಮಾಡ್ತಾರಂದ್ರ ಸಂಭಾಷಣೆ ಹೇಳುವುದರ ಮೂಲಕ ವರ್ಗಾವಣೆ ಮಾಡ್ತಾರ ಕಥೆಯನ್ನ. ಬಟ್ ಸಿನಿಮಾದಾಗ ಹಂಗಿಲ್ಲ. ಕ್ಯಾಮ್ರಾ ನಮ್ಮ ಮುಖದ ಮ್ಯಾಗ ಇರ್ತೈತಿ, ಕ್ಲೋಸ್ ಅಪ್ ದಾಗ ಇರ್ತೈತಿ. ನಿಮ್ಮ ಹಾವಭಾವಗಳ ಮೂಲಕ ನೀವೇನ್ ಮಾಡ್ಬೇಕು, ಕಥೆಯನ್ನು ಓಡಿಸ್ಬೇಕಿಲ್ಲ. ಇಲ್ಲೇ ನೀವು ಸಂಭಾಷಣೆ ಓಡಿಸೋದಿಲ್ಲ. ಸಂಭಾಷಣೆ ಬೇಕು. ಎಷ್ಟು ಬೇಕು?
ಪ್ರಮಾಣ ಕಡಿಮೆ. ಬಟ್ ನೀವು ಕಥೆಯನ್ನ ಎಲ್ಲವನ್ನ ಏನ್ ಮಾಡಬೇಕು, ದೃಶ್ಯಗಳ ಮೂಲಕನ ಹೇಳ್ಬೇಕು. ಅಂದಾಗ ನಿಮಗೆ ಏನೈತಿ, ಅದು ಒಂದು ಚಿತ್ರಕಥೆ ಆಗ್ಲಿಕ್ಕೆ ಸಾಧ್ಯ ಐತಿ. ಆಮೇಲೆ ಕತೆಗೂ ಮತ್ತು ಚಿತ್ರಕಥೆಗೆ ಇರುವಂತ ವ್ಯತ್ಯಾಸ ಏನು? ಕತೆ ಓದ್ಕೊಂತ ಹೋಗ್ಬಿಡ್ತೀರಿ ನೀವು. ಅಲ್ಲಿ ಏನೋ ಒಂದು ಬರ್ದಿರ್ತಾರ, ಸಮುದ್ರದ ದಂಡೆ ಮೇಲೆ ರಾಮ ಕುಳಿತಿರ್ತಾನೆ, ಅವನು ಸಂಜೆ ಆದ ನಂತರ ಮತ್ತೆ ಮನೆಗೆ ಹೋಗುತ್ತಾನೆ, ಹಿಂಗೇನೋ ಒಂದು ಬರ್ದಿರ್ತಾರ. ಇದು ಕಥೆಯೊಳಗೆ ಬಂತ. ಅಥವಾ ಇನ್ನಷ್ಟು ಅವನು ಬಹಳ ದುಃಖದಿಂದ ಇದ್ದ, ಅವನು ಏನೇನೋ ಇವತ್ತು ಫೀಲಿಂಗ್ ಇತ್ತು, ಅವ್ನು ಸಾಯ್ಬೇಕಂತ ಹೋಗಿದ್ದ, ಹಿಂಗೇನೇನೋ ಬರ್ದಿರ್ತಾರ. ಅದನ್ನೆಲ್ಲ ನೀವು ಹೆಂಗ್ ತೋರಿಸ್ತೀರಿ ದೃಶ್ಯದ ಮೂಲಕ? ಈ ಎಕ್ಸ್ಪ್ರೆಷನ್ಗಳನ್ನ ಹೆಂಗ್ ತೋರಿಸ್ತೀರಿ? ಅದೇ ಚಿತ್ರಕಥೆ, ಬೇರೆ ಏನೂ ಅಲ್ಲ. ಕಥೆಯನ್ನ ನೀವು ದೃಶ್ಯಕ್ಕೆ ಹೆಂಗ್ ಅಳವಡಿಸ್ತೀರಿ ಅನ್ನೋದೇ ಚಿತ್ರಕಥೆ. ಅದು ಇಂಪಾರ್ಟೆಂಟ್. ಆಮೇಲೆ ಚಿತ್ರಕಥೆ ಬರೀ ಮುಂದ ನಮ್ಗೊಂದಿಷ್ಟು ಸ್ಕಿಲ್ಗಳು ಬೇಕು. ಏನ್ ಹೇಳ್ರಿ? ಮೊದಲನೇದಾಗಿ ಕಲ್ಪನಾ ಶಕ್ತಿ ಬೇಕು. ಕಲ್ಪನಾ ಶಕ್ತಿ ಎಲ್ಲಿ ಡೆವಲಪ್ ಆಗ್ತದಂತೀರಿ? ಅದು ಓದುವುದರಿಂದ ಮಾತ್ರ ಬರಲು ಸಾಧ್ಯ, ರೀಲ್ಸ್ ನೋಡೋದ್ರಿಂದ ಬರಲ್ಲ. ಮೊಬೈಲ್ ಹೇಳ್ತದಂತ ನಾನು ನೋಡ್ನಿ ನಿನ್ ತಲೆ ತೆಗ್ಸೋಂಗ್ ಮಾಡ್ತೀನಿ, ಪುಸ್ತಕ ಹೇಳ್ತಂತ ನಾನು ಓದ್ನಿ ತಲೆ ಎತ್ತಿ ನಿಂದ್ರೋಂಗ್ ಮಾಡ್ತೀನಿ. ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದು ಹೇಳ್ರಿ? ಮೊಬೈಲ್ ಹೇಳ್ತತಿ ನಾನು ನೋಡು ನಿನ್ನ ತಲೆ ತೆಗ್ಸೋಂಗ್ ಮಾಡ್ತೀನಿ. ಪುಸ್ತಕ ಹೇಳ್ತತಿ ನಾನು ಓದು ನಾನು ನಿನ್ನ ತಲೆ ಎತ್ತಿ ಹೇಳಕ್ ಸಾಧ್ಯ ಇತ್ತಲ್ರಿ? ಜ್ಞಾನ ಇತ್ತಂದ್ರೆ ಹೇಳ್ಬೋದು. ಅದಕ್ಕೆ ಪುಸ್ತಕ ಹಂಗೆ ಹೇಳ್ತೈತಿ. ನಮ್ಮ ಆಯ್ಕೆ ನಮಗ್ ಬಿಟ್ಟದ್ದು. ಇನ್ನ ಮತ್ತ ದೃಶ್ಯ ಮಾಧ್ಯಮ ಎಷ್ಟು ಪ್ರಬಲ ಇದಂತೀರಿ? ಏನಾದ್ರೂ ಮೀಡಿಯಾಗಳದ್ರೊಳಗೆ ಅತಿ ಹೆಚ್ಚು ಸ್ಟ್ರಾಂಗ್ ಇರುವಂತದ್ದು ಮಾಧ್ಯಮ ಯಾವ್ದಂದ್ರೆ ದೃಶ್ಯ ಮಾಧ್ಯಮ. ಈಗ ಒಂದು ಕಥೆ ಹೇಳ್ತೀನಿ ನಾನು. ಒಂದು ಊರಾಗ ಒಬ್ಬ ರಾಜ ಇದ್ದ, ಹೌದ್ರಿ? ಅವ ಬೇಟೆಗೆ ಹೋದ. ಅಲ್ಲಿ ಒಬ್ಬ ರೈತ ಅಡವಿಯೊಳಗೆ ಏನ್ ಮಾಡಿದ್ದ ಹೇಳ್ರಿ? ನೀರು ಬೇಸಿಗೆ ಇತ್ತು, ಅಲ್ಲೇ ನೀರು ಇಟ್ಕೊಂಡ್ ಕೂತಿದ್ದ. ರಾಜ ಬಂದಲ್ಲೇ, ರಾಜನಿಗೆ ಭಾಳ ನೀರಡಿಕೆ ಆಗಿತ್ತು. ನೀರು ಕೇಳಿದ ರೈತನಿಗೆ. ರೈತ ಪಾಪ ನೀರು ಕೊಟ್ಟ. ಕಡು ಬೇಸಿಗೆ ಇತ್ತು, ಒಂದು ಗಿಡ ಇಲ್ಲ, ಮರ ಇಲ್ಲ. ಒಂದೇ ಗಿಡದ ತಳಗ, ಒಂದು ಒಣಗಿದ ಗಿಡದ ತಳಗ ಕೂತಿದ್ದ ಅವ್ ನೀರು ಇಟ್ಕೊಂಡು. ಅವಾಗ ರೈತ ಅವನು ನೀರು ಕೊಟ್ಟ. ಕುಡ್ದ ರಾಜ ಏನಂದ ಅವಂಗ? ಏಯ್ ನೀ ನನ್ನ ಕುದುರೆಯಿಂದ ಓಡ್ಬೇಕು ನೀ ಅಂದ. ಅವಾಗ ರೈತಗೆ ಆಶ್ಚರ್ಯ ಆತ. ಏನಪ್ಪ ನಾ ರಾಜಾಗ ನೀರು ಕೊಟ್ನಿ, ಬಟ್ ರಾಜ ನನ್ನ ಏನಂತಾನ ಓಡತ್ತಾನ ಕುದುರೆಯಿಂದ. ಮತ್ತಿನ್ ರಾಜಗೆ ಆತನ ಪಾಲಿಸ್ಲಿಲ್ಲ ಅಂದ್ರ ತಪ್ಪಾಕದಂತ ಏನ್ ಮಾಡ್ತಾನ? ಅವನು ಓಡ್ತಾನ. ರಾಜ ಓಡಿಸ್ತಾನ ಕುದುರೆ, ಇವನು ಓಡ್ತಾನ. ರಾಜರ ಇನ್ ನನಗೆ ಓಡಕ್ಕಾಗಲ್ಲ, ಯಾಕಂದ್ರೆ ತೇಕ್ ಬಾಳ್ ಬತ್ತ, ನನಗೆ ಓಡಕ್ಕಾಗಲ್ಲ, ನಿಂದಿರ್ತಾನ. ಅವಾಗ ರಾಜ ಹೇಳ್ತಾನ, ನೀ ಆ ಗಿಡದಿಂದ ಎಷ್ಟು ದೂರ ಓಡಿ ಬಂದಿಯಲ್ಲ, ಇದೆಲ್ಲ ಭೂಮಿಯಿಂದ. ರಾಜ ಹೇಳ್ತಾನ, ಯಾಕೆ ಹೇಳ್ರಿ? ಅವ್ನು ಒಳ್ಳೆ ಕೆಲಸ ಮಾಡ್ಯಲ್ಲ. ಅಲ್ಲೇ ಕಡು ಬೇಸಿಗೆಯೊಳಗ ನೀರು ತಂದಿಟ್ಟು ಸಾರ್ವಜನಿಕರಿಗೆ ನೀರು ಕುಡಿಸ್ಯಾನವ. ಅವ್ನು ಒಳ್ಳೆ ಗುಣ ಮೆಚ್ಚಿ ರಾಜ ಏನ್ ಮಾಡಿದ, ಆ ಭೂಮಿಯನ್ನು ಅವನಿಗೆ ಒಂದು ಕಾಣಿಕೆಯಾಗಿ ಕೊಡ್ತಾನ. ಇಷ್ಟು ನಾವು ಹೇಳ್ತೇವೆ. ಆದ್ರೆ ಇದೊಂದು ಕತೆ. ಇದನ್ನ ಕತೆ ಹೇಳೋದಕ್ಕ ಮತ್ತ ನೀವು ಇದನ್ನ ದೃಶ್ಯಕ್ಕೆ ಅಳವಡಿಸ್ರಿ, ಎಷ್ಟು ಪ್ರಬಲ ಆಗ್ತೈತಲ್ರಿ? ಈ ಕಥೆಯನ್ನ ನೀವು ದೃಶ್ಯಕ್ಕೆ ಅಳವಡಿಸಿದ್ರಿ ಅಂದ್ರ ಎಷ್ಟು ಸ್ಟ್ರಾಂಗ್ ಆಕತಿ. ನೀವು ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ರಿ, ಸಂಭಾಷಣೆ ಕೊಡ್ರಿ. ಅವಾಗ ಒಂದು ಕತೆ ಏನಾತ ಹೇಳ್ರಿ, ದೃಶ್ಯ ಮಾಧ್ಯಮಕ್ಕೆ ಬಂದು ನೋಡೋರ ಮನಸ್ಸನ್ನ ಆಕರ್ಷಿಸ್ತದ. ಇಲ್ಲಿ ಮಾಡೋದೇ ಈ ಸ್ಕ್ರೀನ್ ಪ್ಲೇ ಬರೀದೇ ಇಂಪಾರ್ಟೆಂಟ್. ನೀವು ಸಂಭಾಷಣೆ ರಾಜಾಗ ಏನ್ ಕೊಡ್ತೀರಿ, ರೈತಗೆ ಏನ್ ಕೊಡ್ತೀರಿ, ಇವುಗಳನ್ನ ನೀವು ಕಾಂಪೋಸ್ ಹೆಂಗ್ ಮಾಡ್ತೀರಿ, ದೃಶ್ಯಕ್ಕೆ ಹೆಂಗ್ ಅಳವಡಿಸ್ತೀರಿ ಅನ್ನೋದ ಶಾರ್ಟ್ ಫಿಲ್ಮ್. ನೀವು ಅದನ್ನ ಡೆವಲಪ್ ಮಾಡಿ ಸಿನಿಮಾನು ಮಾಡ್ಬೋದು. ಒಂದು ಸಣ್ಣ ಕಥೆಯನ್ನ ಸಿನಿಮಾ ಮಾಡ್ಬೋದು. ಸಾಕಷ್ಟು ಒಂದು ಶಾರ್ಟ್ ಫಿಲ್ಮ್, ಒಂದು ಸಿನಿಮಾ ಕಥೆ ಹೇಳ್ತೀನಿ ನಾನು ನಿಮಗೆ. ಲ್ಯಾಪಿ ಚಿಪ್ಪಿ ಅಂತೇಳಿ ಮರಾಠಿ ಒಳಗೆ ಒಂದು ಸಿನಿಮಾ ಆಯ್ತು ನೋಡ್ರಿ, ನೀವು ಅತಿ ಅವಶ್ಯ ನೋಡ್ರಿ. ಏನಂತಂದ್ರ ಒಂದು ಕಬ್ಬಿನ ಪಡದೊಳಗೆ ಒಂದು ಮಣಿ ಇರ್ತೈತಿ, ಲ್ಯಾಪಿ ಚಿಪ್ಪಿ ಅಂತ ಹೇಳ್ರಿ. ಮರಾಠಿ ಒಳಗೆ ಒಂದು ಸಿನಿಮಾ ಆಯ್ತು ನೋಡ್ರಿ, ಲ್ಯಾಪಿ ಚಿಪ್ಪಿ. ಮರಾಠಿ ಸಿನಿಮಾ ರೀ. ಫೇಸ್ಬುಕ್ ಇದ್ರಾಗ ಬಿಡ್ರಿ, ಯೂಟ್ಯೂಬ್ದಾಗ ಬಿಡ್ರಿ, ಸಿಗುತ್ತೆ ನಿಮಗೆ. ಅದನ್ನ ಯಾಕೆ ಹೇಳಕ್ ನಾವು ಬಂದೆ ಅಂದ್ರೆ, ಇಲ್ಲೇ ಲ್ಯಾಪಿ ಚಿಪ್ಪಿ ಯಾಕೆ ಹೇಳಕ್ ಬಂದೆ ಅಂದ್ರ, ಒಂದೇ ಲೊಕೇಶನ್ ರೀ, ಒಂದ್ ಲೊಕೇಶನ್. ಆ ಕಬ್ಬಿನ ಪಡದೊಳಗ ಅದು ಒಂದ ಮನಿ, ಹೌದ್ರಿ? ಅಲ್ಲೇ ಇಬ್ರು ಅಜ್ಜ ಅಜ್ಜಿ ಇರ್ತಾರ, ಅವ್ರಿಗೊಬ್ಬ ಮಗ ಇರ್ತಾನ. ಅವ ಹೊಸದಾಗಿ ಮದುವೆ ಆಗಿರ್ತಾನ, ಹೆಂಡತಿನ ಕರ್ಕೊಂಡ್ ಬರ್ತಾನ, ಆಕಿ ಹೊಟ್ಟಿಲಿ ಇರ್ತಾಳ, ಹೌದ್ರಿ? ಅಲ್ಲಿಗೆ ಹೆಂಡತಿನ ಕರ್ಕೊಂಡ್ ಬರ್ತಾನು. ಅಲ್ಲೇ ವಿಚಿತ್ರ ಘಟನೆಗಳು ನಡೀತಾವ. ಏನ್ರಿ? ಏನೋ ದೇವ್ ಬಂದಂಗ, ಸುಟ್ಟಂಗ, ಮನೆ ಉರಿಗೆ ಹತ್ತಂಗ, ಯಾವ ಮಕ್ಳು ಬಂದಂಗ, ಬಾವ್ಯಾಗ ಬಿದ್ದಂಗ, ಹಿಂಗೆಲ್ಲ ತೋರಿಸ್ಕೊತ ಹೋಗ್ತಾರ. ಬಟ್ ಲಾಸ್ಟ್ ಅವ್ರ ಇಂಟೆನ್ಷನ್ ಏನ್ ಇರ್ತೈತಂದ್ರ, ಆ ಅಜ್ಜ ಅಜ್ಜಿದು ಈ ಆಕಿ ಗಂಡಂದು ಈಕಿನ ಬಲಿ ಕೊಡಕ್ ಕರ್ಕೊಂಡ್ ಬಂದಿರ್ತಾರ ಅವ್ರು. ಅಂದ್ರ ಒಬ್ಬ ಗರ್ಭಿಣಿ ಮಹಿಳೆಯನ್ನು ಬಲಿ ಕೊಡ್ಬೇಕಂತ ಹೇಳ್ತಾರ, ಅದಕ್ಕೆ ಕರ್ಕೊಂಡ್ ಬಂದಿರ್ತಾರ ಅವ್ರಕಿನ್ನ. ಆಕೆ ಅಲ್ಲಿಂದ ಅವ್ರ ಕಡೆಯಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾಳ ಅನ್ನೋದು ಸಿನಿಮಾ. ನೀವು ಸ್ಟಾರ್ಟ್ ಮಾಡಿದ್ರೆ ಎಂಡವರೆಗೂ ಅದನ್ನ ನೋಡಕ್ ಬಿಡಂಗಿಲ್ಲ, ಹೌದ್ರಿ? ಇನ್ನ ಒಂದು ಇಂಗ್ಲಿಷ್ ಸಿನಿಮಾ ಐತ್ರಿ, ಲಾಕ್ ಅಂತ ಏನಾಯ್ತು ಅದ್ರದ್ದು.
ಒಬ್ಬ ಮನುಷ್ಯ ಒಂದೇ ಅಪಾರ್ಟ್ಮೆಂಟ್ ಇರ್ತೈತಿ, ಅಲ್ಲಿ ಯಾರು ಜನಸಂಖ್ಯೆ ಇರಂಗಿಲ್ಲ, ಖಾಲಿ ಬಿದ್ದಿರ್ತೈತಿ ಅದು. ಅಲ್ಲಿ ಅವಂಗ ಒಂದು ಬಾಡಿಗೆ ರೂಮ್ ಬೇಕಾಗಿರ್ತೈತಿ. ಅವ ರೊಕ್ಕದ ಆಸೆ ಗಾರ್ಡ ಅಲ್ಲಿ ಮ್ಯಾಗ ಒಂದು ಖಾಲಿ ಐತಿ, ಹೋಗುತ್ತಾನ ಒಳಗೆ ಹೋಗ್ತಾನ, ಒಂದ್ ಏನೋ ಸಾಮಾನು ಬಿಟ್ಟಿರ್ತಾನ, ಹೊರಗೆ ಬರ್ತಾನ, ಒಳಗೆ ಹೋಗ್ತಾನ, ಅದು ತಾನ ಆಟೋಮೆಟಿಕ್ ಲಾಕ್ ಆಗಿಬಿಡುತ್ತೆ. ಲಾಕ್ ಆಗಿ ಏನಾಗ್ತದೆ ಹೇಳ್ರಿ, ಅಲ್ಲಿ ಅವ್ನಿಗೆ ಕುಡಿಯಾಕ ನೀರಿಲ್ಲ, ಊಟಕ್ಕೆ ಊಟ ಇಲ್ಲ, ಆ ಸಂಡಸ್ತಂದ್ ನೀರು ಕುಡಿತಾನ ಲಾಸ್ಟ್. ಮನುಷ್ಯಾಗ ಹಂಗ ಬಂದ್ ನಾವ ಆ ಜಾಗದಾಗಿದ್ರೆ ನಾವು ಅಲ್ಲಿ ಕುಂದು ವಿಚಾರ ಮಾಡ್ಬೇಕ್ರಿ ಹೆಂಗ ಅನಸ್ತತ್ ಮನುಷ್ಯಾಗ ಅಂತೇಳಿ. ಏನೇನೋ ಪ್ರಯತ್ನ ಮಾಡ್ತಾನ, ಮ್ಯಾಗಿಂದ ಕಾಗದದ ಕಲ್ಲು ಕಟ್ಟಿ ಒಗಿತಾನ, ಏನೇನೋ ಮಾಡ್ತಾನ, ಆದ್ರೂ ಸಹಿತ ಅವನಿಗೆ ಅಲ್ಲಿದ ಹೆಂಗ್ ತಪ್ಪಿಸ್ಕೊಂಡ್ ಬರ್ಬೇಕು ಅನ್ನೋದು ಆಗಲ್ಲ. ಒಂದೇ ಲೊಕೇಶನ್, ಒಂದೇ ಕ್ಯಾರೆಕ್ಟರ್. ಈ ತರ ನೀವು ಏನಾದ್ರೂ ಬಿಲ್ಡಪ್ ಮಾಡಕ್ ಟ್ರೈ ಮಾಡಿದ್ರಿ ಅಂದ್ರೆ ನಮ್ಮ ಥಿಂಕ್ ನೋಡ್ರಿ, ಅವ್ರು ಮಾಡಿದವ್ರದ್ದು ಎಲ್ಲೇ ನೋಡಿರ್ಬೇಕು, ಇಂಪ್ರೆಷನ್ ಆಗಿರ್ಬೇಕು ಅವರು. ನಾವೊಂದು ಶಾರ್ಟ್ ಫಿಲ್ಮ್ ನೋಡಿದ್ವಿ ಆತೀನಿ, 1 ನಿಮಿಷದ್ದು. ಏನಂತಂದ್ರ ಒಬ್ಬ ಹುಡುಗ ಇರ್ತಾನ, ರೈಲ್ವೆ ಪ್ಲಾಟ್ಫಾರ್ಮ್ದಾಗ ಬಂದ್ ಕುಂಡಿರ್ತಾನ. ಇನ್ನೊಂದು ಹುಡುಗಿ ಅದೇ ರೈಲ್ವೆ ಪ್ಲಾಟ್ಫಾರ್ಮ್ದಾಗ ಬೇರೆ ಬೆಂಚಿಗೆ ಬಂದ್ ಕುಂಡಿರ್ತಾಳ. ಆ ಪ್ಲಾಟ್ಫಾರ್ಮ್ನಾಗ ಇವ್ರಿಬ್ರ, ಬೇರೆ ಯಾರು ಇರಂಗಿಲ್ಲ, ಹುಟ್ಟು ಖಾಲಿ ಬಿದ್ದಿರ್ತೈತಿ. ಅವಾಗ ಅವನಿಗೊಂದು ಫೋನ್ ಬರ್ತೈತಿ, ರಿಂಗ್ ಆಗ್ತೈತಿ. ಫೋನ್ ಎತ್ತಾನ ಕಟ್ ಆಕೈತಿ. ಹೊಳ್ಳಿ ಹಚ್ಬೇಕಂದ್ರೆ ಅವ್ನ ಕಡೆ ಕರೆನ್ಸಿ ಇರಂಗಿಲ್ಲ. ಆ ಹುಡುಗಿಗೆ ಹೋಗಿ ಕೇಳ್ತಾನ, ಮತ್ ನನಗೊಂದ್ ಸ್ವಲ್ಪ ಫೋನ್ ಕೊಡ್ರಿ, ಅರ್ಜೆಂಟ್ ಐತಿ. ಆ ಹುಡುಗಿ ಏನ್ ಮಾಡ್ತಾಳಂದ್ರ, ಇಂಥವ್ರು ಭಾಳ ಮಂದಿ ನೋಡಿ ನಡಿ ಅಂತ ಬೈದ್ ಕಳಿಸ್ತಾಳ ಆಕಿ. ಅವ್ ಮತ್ ಬಂದ ತನ್ನ ಜಾಗದಾಗ ಕೊಡಿರ್ತಾನ, ಮತ್ ಫೋನ್ ಬರ್ತೈತಿ ಅವಂಗ. ನಂತರ ಅಳಕತ್ತಾನ ಅವ. ಅವಾಗ ಆ ಹುಡುಗಿ ಎದ್ದು ಬರ್ತಾಳ, ಯಾಕೆ ಅಳಾಗತ್ತೀರಿ? ಇಲ್ರಿ, ಈ ಹಿಂದ ನಿಮ್ಗೆ ಫೋನ್ ಕೇಳಿಲ್ಲ, ಅವಾಗ ನಮ್ಮ ಅವ್ನ ಕಡೆಯಿಂದ ಫೋನ್ ಬಂದಿತ್ತು. ನಮ್ಮ ಅವ್ವ ದವಾಖಾನೆ ಒಳಗೆ ಹಾಸ್ಪಿಟಲ್ ಬೆಡ್ ಮ್ಯಾಗಿದ್ಲು, ಆಕೆ ಸಾಯಕತ್ತಿದ್ಲು. ಆಕೆ ಲಾಸ್ಟ್ ನನ್ನ ಜೋಡಿ ಮಾತಾಡ್ಬೇಕಂತೇಳಿ ಆಸೆ ಪಟ್ಟಿದ್ಲು. ಅದಕ್ಕೆ ಫೋನ್ ಬಂದು ಕಟ್ ಆತು, ಅದಕ್ಕೆ ನಾನು ನಿಮ್ಗೆ ಕೇಳಿ ಹೊಳ್ಳಿ ಹಚ್ಬೇಕಂತೇಳಿ ನೀವು ಫೋನ್ ಕೊಡ್ಲಿಲ್ಲ, ನಮ್ಮ ಅವ್ವ ಸತ್ತಾಳ ಅಂತ ಹೇಳ್ತಾನ ನಾವು. ಅವಾಗ ಆಕಿಗೂ ಫೀಲಿಂಗ್ ಆಗ್ತೈತಿ, ಆಕಿನೂ ಎಕ್ಸಿಟ್ ಆತಾಳ, ಇವಂಗೂ ಫೀಲಿಂಗ್ ಆಗ್ತೈತಿ, ಇವ್ ಅಥವಾ ತಾಯಿಲೆ ಕೊಡ್ತಾನ. ಇದು ಶಾರ್ಟ್ ಫಿಲ್ಮ್, 1 ನಿಮಿಷ. 1 ನಿಮಿಷದೊಳಗೂ ಹೇಳ್ಬೋದು ನೀವು ಕಥೆಯನ್ನ, ಮನಸ್ಸಿಗೆ ತಾಟುವಂಗೆ ಹೇಳ್ಬೋದು. ಹೇಳೋದು ಮುಖ್ಯ, ಇಲ್ಲಿ ಯಾವ ರೀತಿಯಾಗಿ ಹೇಳ್ತೀರಿ ಅನ್ನೋದು ಮುಖ್ಯ. ಟೆಕ್ನಾಲಜಿ ಐತಿ, ನನ್ನ ಕಡೆ ಕೋಟಿ ಗಂಟಲೆ ಕ್ಯಾಮ್ರಾ ಐತಿ, ಮುಖ್ಯ ಇಲ್ಲ. ನೀವು ಒಂದು ಕಥೆಯನ್ನ ಹೆಂಗ್ ಪ್ರೆಸೆಂಟ್ ಮಾಡ್ತೀರಿ, ಅದನ್ನ ಸಂಭಾಷಣೆ ಮೂಲಕ ಹೆಂಗ್ ದಾಟಿಸ್ತೀರಿ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಹೆಂಗ್ ದಾಟಿಸ್ತೀರಿ ಅನ್ನೋದು ಮುಖ್ಯ ಇಲ್ಲಿ. ಎಲ್ಲವೂ ಹೆಂಗಂದ್ರ ಮಸಾಲೆ ಅನ್ನ ಮಾಡ್ದಂಗ. ಸಿನಿಮಾ ಅಂದ್ರೆ ಏನ್ ಹೇಳ್ರಿ, ಮಸಾಲೆ ಅನ್ನ ಮಾಡ್ದಂಗ, ಮಸಾಲೆ ಸಾರು ಮಾಡ್ದಂಗ. ಒಂದೇ ಬರೇ ಸಂಭಾಷಣೆ ಅಟ್ಟ ಇಟ್ಟು ನೋಡ್ರಿ, ಸಲ ಅನ್ಸಲ್ಲ. ಬರೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ನೋಡ್ರಿ, ಸರಿ ಅನ್ಸ. ಕತಿ ಇಲ್ಲಪ್ಪ, ಬರೇ ಫುಲ್ ನಮ್ದೆಲ್ಲ ಹೈ ಟೆಕ್ನಾಲಜಿ ಐತಿ, ಬಳಸಿ ಮಾಡ್ತೇವೆ. ಕತಿ ಇಲ್ಲ ನಮ್ದು, ಓಡ್ತೈತಿ ಓಡಲ್ಲ. ಅದಕ್ಕೆ ಇಲ್ಲಿ ಏನ್ ಬೇಕಂತಂದ್ರ ಕಥೆನೂ ಬೇಕು, ಅದ್ರ ಜೊತೆಗೆ BGM ಬೇಕು, ಸಾಹಿತ್ಯ ಬೇಕು, ಎಲ್ಲಾ ಬೇಕು, ಆಕ್ಟಿಂಗ್ ಬೇಕು, ಎಲ್ಲ ಐತೆ. ಆಕ್ಟಿಂಗ್ ಮಾಡ್ಲಿಲ್ಲ ಅಂದ್ರ ಅವಾಗ ಏನಾಗ್ತದೆ ಹೇಳ್ರಿ, ಅದು ಕೂಡ ಡಲ್ ಆಗ್ತದೆ. ಏನ್ ಬಿಡೋ ಮರ ಮಾಡ್ಯಾರ, ಎಕ್ಸ್ಪ್ರೆಷನ್ ಬೇಕಲ್ಲ. ಎಕ್ಸ್ಪ್ರೆಷನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರ 7 ರಸಗಳ 9 ರಸಗಳದ ಅಂತೀವಲ್ಲ, 9 ರಸಗಳನ್ನ ಎಕ್ಸ್ಪ್ರೆಷನ್ ಮಾಡ್ಲಿಲ್ಲ ಅಂದ್ರೆ ಸಿನಿಮಾ ಆಗುತ್ತನ್ರಿ? ಆಗಲ್ಲ. ಅದಕ್ಕೆ ನಾವು ಇದಕ್ಕೂ ಕೂಡ ಎಲ್ಲಕ್ಕೂ ಮಹತ್ವ ಕೊಟ್ಟಾಗ ಮಾಡಕ್ ಸಾಧ್ಯ ಐತಿ. ಇನ್ನ ನಮಗೇನ್ ಗೊತ್ತಿರ್ಬೇಕಂದ್ರ, ಒಂದ್ ದೊಡ್ಡ ಕಥೆಯನ್ನ ಸಣ್ಣ ಮಾಡೋದು ಗೊತ್ತಿರ್ಬೇಕು, ಸಣ್ಣ ಕಥೆಯನ್ನ ದೊಡ್ಡದು ಮಾಡೋದು ಗೊತ್ತಿರ್ಬೇಕು, ಒಂದು ಪದ್ಯವನ್ನ ಗದ್ಯ ಮಾಡೋದು ಗೊತ್ತಿರ್ಬೇಕು, ಗದ್ಯವನ್ನ ಪದ್ಯ ಮಾಡೋದು ಗೊತ್ತಿರ್ಬೇಕು, ರೂಪಾಂತರಗೊಳಿಸೋದು ಗೊತ್ತಿರ್ಬೇಕು. ಈಗ ಮಾಡ್ತಾರಲ್ರಿ, ಹೆಣ್ಣಿನ ವಿಷಯ ಗಂಡು ಹಾಕೋದು, ಗಂಡಿನ ವಿಷಯ ಹೆಣ್ಣು ಹಾಕೋದು, ಆ ತರ ಎಲ್ಲ ಗೊತ್ತಿರ್ಬೇಕು, ಎಲ್ಲ ಕಲೆಗಳು ಗೊತ್ತಿರ್ಬೇಕು. ಅಂದಾಗ ನಾವ್ ಏನಾಗ್ತೀವ್ರಿ, ಪರ್ಫೆಕ್ಟ್ ಸಿನಿಮಾ ರೈಟರ್ ಆಗ್ತೀವಿ. ಒಂದ್ ದೊಡ್ಡ ಕಥೆ ಕೊಟ್ರಪ್ಪ, ಒಂದ್ ಲೈನ್ದಾಗ ಹೇಳ್ಬಿಡಪ್ಪ, ಉದಾಹರಣೆ ಇಷ್ಟ ಮರ್ಜ್ ಮಾಡಿ ಹೇಳಪ್ಪ, 1000 GB ಐತಿ, ಅದು ಯಾವ ಫೋಲ್ಡರ್ ಮಾಡಿ ಹಾಕ್ತೇವಲ್ರಿ, ಯಾವ ಫೈಲ್ ಮಾಡ್ತೇವ್ರಿ, ಕಂಪ್ರೆಸ್ ಮಾಡಿ ಇಡ್ತೇವಲ್ರಿ, ಅದು ಇದ್ರಾಗ ಹೇಳ್ತೇವೆ ನೋಡ್ರಿ, ಅದು ಅದ್ರ ಭಾಷೆ ಲ್ಯಾಂಗ್ವೇಜ್ ಜಿಪ್ ಫೈಲ್ ಮಾಡಿ ಹಾಕ್ತೇವೆ. ಒಂದಿಟ್ಟು ದೊಡ್ಡ GB ಜಿಪ್ ಫೈಲ್ ಮಾಡಿ ಸಾಮಾನ್ ಮಾಡಿ ಹೇಳ್ತೇವೆ. ಇದು ಗೊತ್ತಿರ್ಬೇಕು ನಮಗೆ. ಒಂದು ಕಾದಂಬರಿ ಓದ್ತಿರಪ್ಪ, ಇಂಪ್ರೆಷನ್ ಹಾಕಿರಿ, ಫುಲ್ ಇಂಪ್ರೆಷನ್ ಹಾಕಿರಿ, ಇದನ್ನ ಸಿನಿಮಾ ಮಾಡ್ರಿ ಬರೆಯಕತ್ತೆ, ನಮ್ಗೆ ಯಾರು ನಿರ್ಮಾಪಕರು ಸಿಗಲ್ಲ. ಎಟ್ಲೀಸ್ಟ್ ಶಾರ್ಟ್ ಫಿಲ್ಮ್ ಮಾಡೋಣ. ಶಾರ್ಟ್ ಫಿಲ್ಮ್ ಮಾಡಕ್ ಬರ್ಬೇಕಲ್ರಿ, ಅಷ್ಟು ದೊಡ್ಡ ಕಾದಂಬರಿಯನ್ನ ನಾವು ಶಾರ್ಟ್ ಫಿಲ್ಮ್ ಮಾಡಕ್ ಬರ್ಬೇಕಲ್ಲ. ಅಂದ್ರೆ ಕಥೆಯನ್ನ ಏನ್ ಮಾಡ್ಬೇಕ್ರಿ, ಮರ್ಜಿ ಏನ್ ಹೈಲೈಟ್ ಐತ್ಲ ಅವನ್ನೆಲ್ಲ ತಗೊಂಬಂದ್ ನಾವ್ ಏನ್ ಮಾಡ್ಬೇಕು, ಅದ್ರೊಳಗ ಬರುವಂಗ ನೋಡ್ಕೋಬೇಕು. ಎಲ್ಲೆಲ್ಲಿ ನಮಗ ಫಸ್ಟ್ ನಮ್ಮ ಮನಸ್ಸಿಗೆ ಕಾಡ್ಬೇಕದ, ನಮ್ಮ ಮನಸ್ಸಿಗೆ ಕಾಡ್ಬೇಕು, ನಮಗ್ ದುಃಖ ಬರ್ಬೇಕು ಆ ಕತಿ ಓದಾನ ಅಂದಾಗ ನಾವು ಇನ್ನೊಬ್ರು ಅಳ್ಸಕ್ ಸಾಧ್ಯ ಐತಿ. ಫಸ್ಟ್ ಅದನ್ನ ನೋಡಿ ನಾವ್ ಅಳ್ಬೇಕು. ಎಡಿಟಿಂಗ್ ಮಾಡ್ಬಂದು ಆಕ್ಚುಲಿ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ ರೀ ಎಡಿಟಿಂಗ್ ಮಾಡ್ಬಂದು ನಾನು ಹತ್ತೀನಿ, ನಾವೇ ಆಕ್ಟಿಂಗ್ ಮಾಡಿರ್ತೇವೆ, ನಾವೇ ಹೇಳ್ಕೊಟ್ಟಿರ್ತೇವೆ, ಬಟ್ ಅದು ನಮ್ಮನ್ನ ಕಾಡ್ತೈತಿ. ಮೊದಲು ಆ ಸಿನಿಮಾ ನಮ್ಮನ್ನ ಕಾಡ್ತೈತಿ.
ಅದು ನಿಮ್ಗೆ ಏನಿಲ್ಲ ಮಗ ನೀ ಏಕೆ ಈಗ 5 ನಿಮಿಷದ ಆ್ಯಕ್ಚುಲಿ 17 ನಿಮಿಷದ ಮಾಡಿದ್ದೇವ್ರಿ ನಾವು ಶಾರ್ಟ್ ಫಿಲ್ಮ್. ಅದು ಏನಂತಂದ್ರೆ ಕೇಂದ್ರ ಸರ್ಕಾರದವರು ಒಂದು ಇದನ್ನ ಕೊಟ್ಟಿದ್ರು, ಒಂದು ಯಾವ್ದಂದ್ರೆ ಇದ್ರಿಪ್ಪ ಚೇಂಜ್ ಬಿಹೇವಿಯರ್ ಅಂತೇಳಿ ಸಬ್ಜೆಕ್ಟ್ ಕೊಟ್ಟಿದ್ರು. ಚೇಂಜ್ ಬಿಹೇವಿಯರ್ ಅದಕ್ಕೆ ಶಾರ್ಟ್ ಫಿಲ್ಮ್ 5 ನಿಮಿಷದ ಶಾರ್ಟ್ ಫಿಲ್ಮ್ ಕೇಳಿದ್ರು ಅವ್ರು. 17 ನಿಮಿಷದ ಶಾರ್ಟ್ ಫಿಲ್ಮ್ನ ಶೂಟಿಂಗ್ ಎಲ್ಲ ಮಾಡಿದ್ರಿ. ಅದನ್ನ ಏನ್ ಮಾಡಿದೇವು ನಾವು 5 ನಿಮಿಷಕ್ಕೆ ಮಾರ್ಕ್ ಮಾಡಿದೆವು. 5 ನಿಮಿಷಕ್ಕೆ ಹೈಲೈಟ್ಸ್ ಏನೇನೈತೆ ಅಂತ ತೊಗೊಂಬಂದೇವು. 17 ನಿಮಿಷದ ಐತ್ರಿ, ಬೇಕಾದ್ರೆ ನಿಮ್ಗೆ ಅದನ್ನು ಕೊಡ್ತೀನಿ, ಅದನ್ನ ನೋಡ್ರಿ. ಅದನ್ನ ಹೊಳ್ಳಿ 5 ನಿಮಿಷಕ್ಕೆ ಟ್ರಾನ್ಸ್ಫರ್ ಮಾಡಿದೆವು. 5 ನಿಮಿಷ ನಮಗೆ ಏನ್ ಅನಿಸ್ತತಿ ಈಗ ಪ್ರೆಸೆಂಟ್ ಈಗಲ್ಲ ಜನಾಂಗಕ್ಕೆ ಓಕೆ ಅನಿಸ್ತತಿ. 17 ನಿಮಿಷದ ಸಿನಿಮಾ ನಾವು 80ನೇ ದಶಕದಾಗ 90ನೇ ದಶಕದಾಗ ಆ ಮಂದಿಗೆ ಓಕೆ. ಬಟ್ ಈಗಿನ ಜನ್ರೇಷನ್ಗೆ ಏನ್ ಹೇಳ್ರಿ 5 ನಿಮಿಷದ ಓಕೆ. ಅದನ್ನ ಏನ್ ಮಾಡಿದೆವು ನಾವು ಮಾರ್ಚ್ ಮಾಡಿ ಆ ಸಿನಿಮಾ ರಿಲೀಸ್ ಮಾಡಿದೆವು. ಆ ಸಿನಿಮಾದೊಳಗೆ ನಾನು ನಮ್ಮ ಮಿಸಸ್ ನಮ್ಮ ಮಗನ ಕೂಡ ಪಾತ್ರ ಮಾಡಿದ್ದೆವು. ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು ಇದ್ರೊಳಗೆ. ಅದನ್ನ ಎಡಿಟಿಂಗ್ ಮಾಡೋ ಮುಂದೆ ನನಗೂ ಸ್ವಲ್ಪ ಫೀಲಿಂಗ್ ಅನಿಸ್ತದೆ. ಅಂದ್ರೆ ಒಬ್ಬ ತಂದೆ ಮಗಗೆ ಬೈದಾಗ ಯಾವ ರೀತಿಯಾಗಿ ಅವನದು ಫೀಲಿಂಗ್ ಇರುತ್ತೆ, ಅವ ಯಾವ ರೀತಿಯಾಗಿ ಸಿಟ್ಟು ಮಾಡ್ಕೋತಾನ ಅನ್ನುವಂಥ ಫೀಲಿಂಗ್ ಇಟ್ಕೊಂಡು ನಾವು ಅದನ್ನ ಮಾಡಿದೆವು. ಅದಕ್ಕೆ ಅದನ್ನ ಏನ್ ಮಾಡೋದ್ರಿ, ದೊಡ್ಡದನ್ನ ಸಣ್ಣದ್ ಮಾಡಕ್ ಬರ್ಬೇಕು, ಸಣ್ಣದನ್ನ ದೊಡ್ಡದ್ ಮಾಡ್ಬೇಕು. ಈ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ನಾವು. ಈಗ ನಾವು ಒಂದು ಕತೆ ಹೇಳ್ತೇವೆ ಶಾಲ್ಯಾಗ, ಒಂದು ಪಾಠ ಹೇಳ್ತೇವೆ ನಾವು. ಇದನ್ನ ಪದ್ಯ ರೂಪದಾಗ ಬರ್ಕೊಂಬರಿಪ್ಪ, ನಾಳೆ ಪದ್ಯ ರೂಪದಾಗ ಬರ್ಯಾಕ್ ಬರ್ಬೇಕು ನಮಗೆ. ಒಂದು ಕಥೆಯನ್ನ ಅಥವಾ ಒಂದು ಪಾಠವನ್ನ ಪದ್ಯ ರೂಪದೊಳಗೆ ಕನ್ವರ್ಟ್ ಮಾಡೋದು ನಮ್ಗೆ ಗೊತ್ತಿರ್ಬೇಕು. ಅಂತ ಸ್ಕಿಲ್ಗಳನ್ನ ನಾವು ಬೆಳೆಸ್ಕೋಬೇಕು. ಇನ್ನ ಏನ ನಮ್ಮ ಕಡೆ ಸ್ಕಿಲ್ಗಳು ಇರ್ಬೇಕ್ರಿ. ಒಂದು ಕತೆ, ಚಿತ್ರಕಥೆ, ಸಂಭಾಷಣೆ ಬರೀಬೇಕ. ನಮ್ಮ ಕಡೆ ಇರುವಂತ ಸ್ಕಿಲ್ಗಳು ಏನ್ ಬೇಕ? ನಾವ್ ಯಾವತ್ತು ಹಾಲ್ ಮರಕ್ ಹೋಗ ಹಾಕಿನಪ್ಪ, ನನ್ನ ಕಡೆ ಏನ್ ಸ್ಕಿಲ್ ಇರ್ಬೇಕು? ಹಾಲು ಅವ್ನು ನೀರ್ ಹಾಕಿ ಕೊಡಾಕತ್ತೇನೋ, ಏನ್ ಹಾಲ ಕೊಡಾಕತ್ತೇನೋ ಅನ್ನೋದು ಗುರುತಿಸುವಂತ ಸ್ಕಿಲ್ ನನ್ನ ಕಡೆ ಇರ್ಬೇಕಲ್ಲ. ಇಲ್ಲಾಂದ್ರೆ ಎಲ್ಲಾರು ಪೌಡರ್ ಹಾಲು ಹಾಕಿ ನಾನ್ ಮನಿ ಕಳಿಸ್ತಾರ. ಹೌದಿಲ್ರಿ? ನೀವೊಬ್ರು ಜ್ವಾಳ ತುಂಬೋರು ಪಾತ್ರ ಐತೆ ಅಂತ ತಿಳ್ಕೊರಿ, ಅಥವಾ ನಾ ಒಬ್ಬ ಜ್ವಾಳ ತುಂಬೋ ಹಾಕ್ತೀನಿ ಅಂತ ತಿಳ್ಕೊರಿ. ರೈತರೆಲ್ಲ ಜ್ವಾಳ ತಂದು ಹಾಕ್ತಾರ. ಅವ್ ಎಂತ ಜ್ವಾಳ ತಗೊಂಡ್ರೆ ನಾನು ಲಾಭ ಆಕೈತೆ ಅನ್ನೋದು ನನ್ಗೆ ಗೊತ್ತಿರ್ಬೇಕಲ್ಲ. ಒಂದ್ ಎಮ್ಮೆ ಐತಪ್ಪ, ಎಮ್ಮಿ ಮಾರವದೀನ ಅಂತ ತಿಳ್ಕೊರಿ. ಆ ಎಮ್ಮಿ ತಗೋಬೇಕೋ ತಗೋಬಾರ್ದು, ಅದು ಯೋಗ್ಯತೆ ಯೋಗ್ಯ ಇಲ್ಲೋ ಗುರುತಿಸುವಂತ ಸ್ಕಿಲ್ ನನ್ನ ಕಡೆ ಇರ್ಬೇಕು. ಅಂದ್ರೆ ನಾ ಲಾಭದಾಗಿರ್ತೀನಿ, ಇಲ್ಲ ಅಂದ್ರೆ ಎಮ್ಮಿ ತಗೊಂಡೋಗಿ ಲಾಸ್ ಮಾಡ್ಕೋದಾಗ್ತದೆ. ಅದಕ್ಕೆ ಹಂಗ ಇಲ್ಲಿ ಕೂಡ ನಾವು ಅದನ್ನ ಒಂದು ಚಿತ್ರಕಥೆಯನ್ನು ಬರಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕ್ರಿ, ನಮ್ಮ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬೇಕು. ನಮಗ್ ಫಸ್ಟ್ ಬೇಕಾಗಿರೋದು ಏನ್ ಹೇಳ್ರಿ, ಕಲ್ಪನಾ ಶಕ್ತಿ. 2.5 ನಿಮಿಷದ ಸಿನಿಮಾ ಆಲ್ರೆಡಿ ನಮ್ ತಲೆಯಾಗಿರ್ಬೇಕು. ಈ ಪಾತ್ರ, ಒಳ್ಳೆ ಪಾತ್ರ ಹಿಂಗ ಇರ್ಬೇಕು, ರಾಮಣ್ಣ ಹಿಂಗ ಬರ್ಬೇಕು, ಹಿಂಗ ಆಕ್ಟಿಂಗ್ ಮಾಡ್ಬೇಕು, ಅವನ್ ಇದ ಸಂಭಾಷಣೆ ಎಲ್ಲ ಆಲ್ರೆಡಿ ನಮ್ ತಲೆಯಾಗಿರ್ತದೆ. ಅದನ್ನ ಜಸ್ಟ್ ನಾವು ಕಾಗದಾಗ ಬರ್ದಿರ್ತೇವೆ ಅಷ್ಟ. ಬಟ್ ಇಡೀ ಸಿನಿಮಾ 2.5 ತಾಸಿನ ಸಿನಿಮಾ ನಮ್ ತಲೆಯಾಗ ಇರ್ಬೇಕು, ಬರೀ ಅವ್ನ ತಲೆಯಾಗಿರ್ಬೇಕು. ಇದೆಲ್ಲ ಕ್ರಿಯೇಟ್ ಆಗ್ಬೇಕಂದ್ರೆ ಏನ್ ಬೇಕಂದ್ರೆ ಕಲ್ಪನಾ ಶಕ್ತಿ ಇದೆ, ಕಲ್ಪನೆ ಮಾಡ್ಬೇಕಲ್ಲ. ಈಗ ನೀವು ಉದಾಹರಣೆಗೆ ನೀವು ಏನೋ ಒಂದು ಹೇಳಾಕತ್ತಿರತ್ತೆ ಕೊರಿ, ಅದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ದೃಶ್ಯ ಮಾಧ್ಯಮಕ್ಕೆ ಇಲ್ಲೇ ತಲೆಯಾಗ ಆವಡಿಸ್ಕೋತೀವಿ. ಆ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು. ಇದು ಯಾವಾಗ ಬರ್ತೈತೆ ಅಂದ್ರೆ ಓದೋದ್ರಿಂದ ಮಾತ್ರ ಬರ್ತೈತೆ, ಬೇರೆ ಎದರಿಂದನೂ ಬರಲ್ಲ. ಯಾಕೆ ಹೇಳ್ರಿ, ಓದು ಹೊತ್ನ್ಯಾಗ ನಮ್ ಕಡೆ ಇರೋದು ಏನ್ ಹೇಳ್ರಿ, ಅಸ್ತ್ರ. ಈಗ ಒಂದು ಧಾರಾವಾಹಿ ನೋಡಾಕ್ತಿರಿ ನೀವು, ಅಲ್ಲಿ ಎಲ್ಲಾ ದೃಶ್ಯಗಳು ಬಂದ್ಬಿಟ್ಟಿರ್ತಾವ. ನಿಮ್ಗೆ ಅಲ್ಲಿ ಮತ್ತೊಂದು ಯೋಚನೆ ಮಾಡಕ್ ಅವಕಾಶನೇ ಇಲ್ಲ. ಅದೇ ನೀವು ಒಂದು ಕಾದಂಬರಿ ಓದ್ರಿ, ಕತ್ತಿ ಓದ್ರಿ, ಅವಾಗ ನಿಮ್ಗೆ ಯೋಚನೆ ಮಾಡಕ್ ಶಕ್ತಿ ಐತಿ. ಹೌದ್ರಿ? ಒಬ್ಬ ರೈತ ಇದ್ದ, ಹೊಲ್ದಾಗ ಉಳಿಮೆ ಮಾಡ್ತಿದ್ದ, ಕಲ್ಪನೆ ಮಾಡ್ಕೋರಿ. ನೀವು ನೋಡಿರ್ತೀರಿ, ರೈತನ ನೋಡಿರ್ತೀರಿ, ಉಳಿಮೆ ಮಾಡೋದು ನೋಡಿರ್ತೀರಿ, ಕಲ್ಪನೆ ಬರ್ತೈತಿ. ಒಬ್ಬ ಭಿಕ್ಷುಕ ಇದ್ದ, ಓಣಿಯೊಳಗೆ ಬೆಡ್ಕೊತ ಬಂದ, ನೀವು ನೋಡಿರ್ತೀರಿ, ಕಲ್ಪನೆ ಮಾಡ್ಕೋತೀರಿ. ನೋಡಿದ್ದೇ ಇಲ್ಲ ಅಂದ್ರ ಈಗ ಬಾಹುಬಲಿ ಅಂತ ಸಿನಿಮಾಗಳನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ನೋಡೇ ಇಲ್ಲಪ್ಪ. ಈಗ ಉದಾಹರಣೆ ಕಾಂತಾರ ಬಂದಿತ್ತು ಮೊನ್ನೆ, ಅವ್ನು ನಾವು ನೋಡೇ ಇಲ್ಲ, ಅಂತ ದೃಶ್ಯಗಳನ್ನ ನೋಡೇ ಇಲ್ಲ, ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಅಥವಾ ಬೇರೆ ಗ್ರಹಕ್ಕೆ ಹೋಗುದು, ಒಂದಿಷ್ಟು ಬಂದಾವ್ ನೋಡ್ರಿ ಸಿನಿಮಾಗಳ, ಬೇರೆ ಗ್ರಹಕ್ಕೆ ಹೋಗುದು. ನಾವು ಬೇರೆ ಗ್ರಹಕ್ಕೆ ಹೋದ್ಮ್ಯಾಗ ಅಲ್ಲಿ ಏನಾಕೈತೆ ನಮಗ್ ಗೊತ್ತೇ ಇಲ್ಲ, ನಮಗ ಅನುಭವಕ್ಕೆ ಬಂದಿಲ್ಲ ನಮಗ. ಅವೆಲ್ಲ ಕಲ್ಪನೆಯಿಂದನ ಸಾಧ್ಯ ಐತಿ. ಮಂಗಳ ಗ್ರಹದಾಗ ಮಂದಿ ಇಲ್ಲಪ್ಪ, ಅಲ್ಲಿ ಹೋದ್ರ ಏನೇನ್ ಆಕೈತಿ ಕಲ್ಪನೆ ಮಾಡೋದನ್ನ ಕಲ್ಪನಾ ಶಕ್ತಿ ಡೆವಲಪ್ ಆಗ್ತೈತಿ. ಅವ್ರ ಇದ್ರಾಗ ಹೋಗೋದು ತೋರಿಸ್ತಾರ, ವಿಮಾನದಾಗ ಹೋಗುದು, ಅವ್ರು ಏನೇನ್ ತೊಂದ್ರೆ ಅನ್ಭವಿಸ್ತಾರ. ಯಾಕಂದ್ರೆ ಈ ಹಿಂದೆ ಇರುವಂತ ಅನುಭವಗಳನ್ನ ಬಳಸ್ಕೊಂಡು ಅವನ್ನೆಲ್ಲ ಮಾಡ್ತಾರ. ಅಂತ ಒಂದು ಕಲ್ಪನಾ ಶಕ್ತಿ ನಮ್ ಕಡೆ ಇರ್ಬೇಕು. ಇನ್ನು ಸಂಭಾಷಣೆ ನಮ್ ಚಾಲೆಂಜಿಂಗ್ ಇರುವುದು ಎಲ್ಲಿ ಹೇಳ್ರಿ, ಸಂಭಾಷಣೆ. ಒಂದ್ ಯಾವ್ದ ಕತಿ ಬರೆಯಕ್ ಹೋದ್ರ ಸಂಭಾಷಣೆ ನೋಡ್ರಿ. ನನಗ್ ಬಾಳ ಜನ ಫೋನ್ ಹಚ್ಚಿ ಕೇಳಿದ್ದು, ಸರ್ ಸಂಭಾಷಣೆ ಹೆಂಗ್ ಬರೀ, ಸಂಭಾಷಣೆ ಹೆಂಗ್ ಬರೀದ್ ಹೇಳಕ್ ಆಕತೈತ್ರಿ. ನನಗೂ ಚಾಲೆಂಜ್ ಆಗೈತ ಅದು. ಸಂಭಾಷಣೆ ಹೆಂಗ್ ಬರೀದ್ರಿ? ಒಬ್ಬ ರೈತ ಅದಾನು, ಒಬ್ಬ ಸಾಹುಕಾರ ಅದಾನು, ಸಾಲ ಮಾಡ್ಯಾನ ರೈತ. ಇಬ್ಬರು ನಡುವೆ ನಡೆಯುವಂತ ಒಂದು ಸಂಭಾಷಣೆ. ಒಬ್ಬ ಯೋಧ ಅದಾನ,
ನಾವೊಂದು ಬರ್ಕೊಟ್ಟಿದ್ದೆ ಹೇಳ್ತೇನೆ ಯೋಧ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮ್ ನಮ್ಮಲ್ಲಿ ಮಾಡಿದಾರೆ. ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ನಾ ಬರ್ಕೊಟ್ಟಿನಿ. ಅದು ನೋಡ್ರಿ ಮಜಾ. ಅದ್ರದ್ದು ಕತೆ ಹೆಂಗಂದ್ರ, ನಾವು ಅಲ್ಲೇ ಚಿಮ್ಮಡ ಅಂತ ಒಂದು ಗ್ರಾಮ ಐತೆ. ಅಲ್ಲೇ ದಿವಸ ನಮ್ಮ ಟೀಚರ್ನ ಬಿಡಾಕ್ ಹೋಗಿದ್ದೆ. ಅಲ್ಲಿ ಕಥೆಗಳು ಹೆಂಗ್ ಹುಡ್ತಾವ ಅನ್ನೋದು ಕೇಳ್ತೇನೆ ನಾ. ಬೇರೆ ಉದ್ದೇಶ ಏನಿಲ್ಲ ನಾನು ಹೇಳೋದು. ಆ ಶಾಲಿ ಗ್ರೌಂಡ್ನಾಗ ರೀ ಆ ಯೋಧನ ಏನ್ ಮಾಡ್ಯಾರ, ಮಣ್ಣು ಮಾಡಿದಾರ. ಹೌದ್ರಿ, ಅದೇ ಸ್ಕೂಲ್ನಾಗ ನಮ್ಮ ಟೀಚರ್ ವರ್ಕ್ ಮಾಡ್ತಿದ್ರು, ನಮ್ಮ ಮಿಸಸ್. ಅವ್ರನ್ನ ದಿವಸ ಬಿಡಾಕ್ ಹೋಗ್ತಿದ್ನಿ, ಅಲ್ಲಿ ಸಮಾಧಿ ನೋಡ್ತಿದ್ನಿ. ಈ ಯೋಧನ ಬಗ್ಗೆ ಒಂದು ಏನಾದ್ರೂ ಬರಿಬೇಕು ಅನಿಸ್ತೀನಿ ನನಗೆ. ಅದಕ್ಕೆ ಏನ್ ಮಾಡೀನ್ರಿ, ಈ ಯೋಧ ತೀರ್ ಹೋಗಿದ್ದಾನ. ಹೌದ್ರಿ, ಈ ಯೋಧಗೊಬ್ಬ ದೋಸ್ತ ಇದ್ದಂತ ನಾ ಕಲ್ಪನೆ ಮಾಡ್ಕೊಂಡೆ. ಅವ ದಿವಸ ಬಂದು ಅವಂಗೊಂದು ಹೂವ ಇಟ್ಟ ಅವನ ಜೊತೆ ಮಾತಾಡ್ತಿರ್ತಾನ. ಹೆಂಗ್ ಮಾತಾಡ್ತಿರ್ತಾನ ಅಂತಂದ್ರ, ಸಂಭಾಷಣೆ ಒಳಗೆ ಹೇಳ್ತೀನಿ ನೋಡ್ರಿ ಬೇಕಾದ್ರೆ. ನಾನು ಅದ್ ಕತೆ ಹೇಳ್ಬಿಡ್ತೀನಿ, ಆದ್ರೆ ನಿಮ್ಗೆ ಸಂಭಾಷಣೆ ಇಂಟ್ರೆಸ್ಟ್ ಬರುತ್ತೆ. ಅವ್ ಬಂದ್ ದಿವಸ ಏನ್ ಮಾಡ್ತಾನ್ರಿ, ಅವ್ಗೊಂದು ಹೂವ ಇಟ್ಟ ಮಾತಾಡ್ತಿರ್ತಾನ. ನಾನು ನೀನು ಭಾಳ ದೋಸ್ತ ಇದ್ದೀವಪ್ಪ, ನೀ ಹೋಗ್ಬಿಟ್ಟಿ, ಬಟ್ ನಿನ್ನ ಬಲ್ಲಿ ಇನ್ನ ದೇಶ ಸೇವೆ ಮಾಡ್ಬೇಕು ಅನ್ನೋದು ಇನ್ನ ಭಾಳ ಆಸೆ ಇತ್ತು, ಬಟ್ ನೀ ಹೋಗ್ಬಿಟ್ಟಿ ಅಂತಾನ್ರಿ ಅವ. ಇದು ಸಹಜ, ಇದು ನೀವು ಥಿಂಕ್ ಮಾಡೋದು. ಬಟ್ ಅದಕ್ಕೆ ಉತ್ತರ ಅಲ್ಲಿ ಒಳಗಿರುವಂತ ಯೋಧ ಕೊಡ್ತಾನ ಅನ್ನೋದು ಏನ್ ಹೇಳ್ರಿ ಕಲ್ಪನೆ. ಇದು ನಮ್ ಕ್ರಿಯೇಟಿವ್. ಯೋಧ ಜೀವಂತ ಆಗ್ತಾನ ಹೆಂಗ, ಧ್ವನಿ ಮೂಲಕ. ದೋಸ್ತ, ನೀ ನನ್ನ ಹೆಸರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಮಾಡು, ಅಲ್ಲಿ ಸಾವಿರಾರು ಯೋಧರ ಹಾಕಿ ನನ್ನ ಅವ್ರಿಗೆ ಟ್ರೈನ್ ಅಪ್ ಮಾಡು. ನಾವಾಗ ನನ್ನ ಆಸೆ ಇರ್ತೈತಿ. ಯಾಕಂದ್ರೆ ಗಡಿಯೊಳಗ ಇನ್ನಷ್ಟು ಜನ ಯೋಧರು ಬೇಕಾಗ್ಯಾರ. ನನ್ನ ಆಸೆ ನಾನು ಹೋರಾಡಬೇಕಂತ ಮಾಡಿದ್ನಿ, ಬಟ್ ವೈರಿಗಳ ಒಂದು ಗುಂಡಿಗೆ ನಾ ಬಲಿಯಾಗಿನಿ. ನನ್ನ ಆಸೆ ಏನಿತ್ತಂದ್ರೆ ಇನ್ನಷ್ಟು ನಮ್ಮ ಊರಾಗ ಮಂದಿ ಸೈನಿಕರಾಗಿ ಹೋಗ್ಲಿ ಅಂತ ಅವನ ಆಸೆ ಇತ್ತು ಅಂತ ನಾ ಕ್ರಿಯೇಟ್ ಮಾಡೀನಿ ನನ್ನ ಕಲ್ಪನೆ ಒಳಗೆ. ಅದು ಒಂದ್ ದಿವಸ ಅವರು ಯೋಧ ಭಾಗ ಒಂದ್ ಮಾಡಿದ್ರು, ಎರಡನೇ ಭಾಗ ಮಾಡ್ಬೇಕು ಕೂತಿದ್ರು. ಈ ಕತಿ ಅವ್ರಿಗೆ ಚೆನ್ನಾಗಿ ಕೇಳಿನಿ ನಾನು. ಸರ, ಈ ಕತಿ ನಮ್ಗೆ ಭಾಳ ಇಷ್ಟ ಆಗೈತ್ರಿ, ಬಟ್ ಯೋಧನ ಜಾಗದಾಗ ಅವ್ರ ದೋಸ್ತ್ ಅದಾನಲ್ರಿ, ಅವ್ನ್ ತೆಗದ ಒಂದೇ ಯೋಧನ ದೋಸ್ತ್ ಏನಿದ್ದಲ್ಲ ಆ ಜಾಗದಾಗ ಯೋಧನ ಹೆಂಡತಿ ಹಾಕಿ ಬರ್ದು ಕೊಡ್ರಿ ಅಂದ್ರ ಅವ್ರು. ಓಕೆ, ನನಗೂ ಇಂಟ್ರೆಸ್ಟ್ ಅನಿಸ್ತು. ಅದು ದೋಸ್ತ್ ಅಂದ್ರೆ ಒಂದು ಹಾಗೆ ಬೇರೆ, ಬಟ್ ಯೋಧನ ಹೆಂಡತಿ ಹೆಂಗ ಜೀವನ ಮಾಡ್ಬೇಕ, ಆಕಿಗೂ ಒಂದು ಆತ್ಮಸ್ಥೈರ್ಯ ಬರುತ್ತಲ್ರಿ. ಎಷ್ಟೋ ಜನ ಯೋಧನ ಹೆಂಡತಿ ಇದ್ದಾಕಿ ಏನ್ ಮಾಡ್ತಾಳೆ ಹೇಳ್ರಿ, ಜೀವನದೊಳಗೆ ಜಿಗುಪ್ಸಿಕೊಳ್ತಾರ. ಗಂಡ ಹೋದ, ಹೌದ್ರಿ, ಮುಂದೆ ಹೆಂಗಪ್ಪ ನಮ್ ಜೀವನ ಅಂತ ಹೇಳಿ ಅವ್ರ ಮುಂದೆ ಚಾಲೆಂಜಿಂಗ್ ಇರುತ್ತೆ. ಹಂಗ ನೀವು ನಿರಾಶೆ ಆಗ್ಬೇಡ್ರಿ, ನೀವು ಚಾಲೆಂಜಿಂಗ್ ತಗೋರಿ. ನೀವು ಕೋಚಿಂಗ್ ಕ್ಲಾಸ್ ಮಾಡ್ರಿ ಗಂಡನ ಹೆಸರಲ್ಲಿ, ಸಾವಿರಾರು ಜನ ಸೈನಿಕರನ್ನ ಮತ್ತೆ ತಯಾರು ಮಾಡ್ರಿ. ನಿಮ್ದು ಒಂದು ದೇಶ ಸೇವೆ ಆಗ್ತೈತಿ ಗಂಡನ ಹೆಸರಲ್ಲಿ ಅಂತ ಹೇಳಿ ನಾವೇನ್ ಮಾಡಿದೇವ್ ನೋಡ್ರಿ, ಕತಿ ಸೃಷ್ಟಿ ಮಾಡಿದೇವ್. ನಾನು ಆ ಸಿನಿಮಾನು ಐತೆ ನೋಡ್ಬೇಕಾರೆ, ನಾನು ನೋಡಕ್ ಕೊಡ್ತೀನಿ. ಅಲ್ಲೇ ನಾವು ಡೈಲಾಗ್ ಸಂಭಾಷಣೆ ಬರ್ತೇನ್ರಿ. ಸಂಭಾಷಣೆ ಹೆಂಗ್ ಬರಿಬೇಕ, ಈ ಯೋಧನ ಬಗ್ಗೆ ಬರಿಬೇಕಂದಾಗ ಏನ್ ಹೇಳ್ರಿ, ಒಂದಿಷ್ಟು ಎಮೋಷನ್ಸ್ ಬೇಕ. ಡೈಲಾಗ್ ಹೆಂಗಂದ್ರೆ, ಈ ಸಿನಿಮಾ ನಿಂತಿರೋದ ಡೈಲಾಗ್ ಮ್ಯಾಗ ನಮ್ದು. ಯೋಧನ ಬಗ್ಗೆ ನೀವು ವೀರಾವೇಶದಿಂದ ಹೇಳಿದ್ರನ್ನ ಮಾತ್ರ ಏನಾಗ್ತೈತೆ ಹೇಳ್ರಿ, ಮನ ತಡ್ತೈತಿ. ಹಂಗ ನೀವು ಹೇಳಿದ್ರೆ ಏನಾಗ್ತೈತೆ ಹೇಳ್ರಿ, ಬೇಜಾರ. ಈಗ ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಅಜೇನಲ್ಲ, ಅವರಿವರನ್ನು ಕೊಂದ ಮಾತ್ರಕ್ಕೆ ನೀ ಅಜೇಯ ಅಲ್ಪ ಅಂದ್ರ ಇಲ್ಲಿ ಏನಿಲ್ಲ ಅಂತ ಹೇಳ್ರಿ, ಭಾವನೆಗಳಿಲ್ಲ. ಒಂದು ಭಾಷೆಯನ್ನ ಹೆಂಗ ಗಟ್ಟಿಯಾಗಿ ಹೇಳ್ಬೇಕು ಅನ್ನೋದಿಲ್ಲ. ಅದನ್ನ ಏನಾದ್ರೂ ಸಂಭಾಷಣೆ ಕಲಿಬೇಕಾಗಿತ್ತಂದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಳಿ ಸಿನಿಮಾವನ್ನು ನೋಡ್ಬೇಕು. ಯಾಕಂತ ಹೇಳ್ರಿ, ಅವರು ಕನ್ನಡವನ್ನು ಎಷ್ಟು ಸ್ಪಷ್ಟ ಉಚ್ಚಾರಣೆ ಮಾಡ್ತಿದ್ರಂದ್ರ ಆ ಸ್ಕಿಲ್ ಇನ್ನೂ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ನೋಡ್ರಿ, ನಾವು ಈ ಯೋಧಗಾಗಿ ಬರ್ದದ್ದು ಸುಮ್ಮ ಸಂಭಾಷಣೆ ಬಂದದಕ್ಕೆ ನಾನು ನಿಮ್ಗೆ ಹೇಳಾಗ್ತೀನಿ. ಅದನ್ನ ನಾವು ಅಲ್ಲಿ ಅವ್ರಿಗೆ ಹೇಳಿನ, ನೋಡ್ರಿ ನಮ್ದು ಸಿನಿಮಾ ಇರೋದ ಇದು ಸಂಭಾಷಣೆ ಮ್ಯಾಗ, ನೀವು ಈ ಸಂಭಾಷಣೆ ಎಷ್ಟು ಗಟ್ಟಿಯಾಗಿ ಹೇಳ್ತೀರಿ ಅಷ್ಟು ನಿಮ್ ಸಿನಿಮಾಕ್ಕೆ ತುಕ್ ಬರ್ತಂತ ನಾ ಹೇಳಿದ್ದೆ ನಾನು. ಓಕೆ, ಒಂದೆರಡು ಲೈನ್ ಹೇಳ್ತೀನಿ ನೋಡ್ರಿ. ಗೆಳೆಯ, ದೇಶ ಸೇವೆ ಅನ್ನೋದು ಬರೀ ಹೆಸರಾಗಿರ್ಲಿಲ್ಲ, ಬರೀ ನನ್ನ ವೃತ್ತಿಯಾಗಿರ್ಲಿಲ್ಲ, ಅದು ನನ್ನ ಉಸಿರಿನ ಬಿಸಿಯಾಗಿತ್ತು, ರಕ್ತದ ಕೆಂಪಾಗಿತ್ತು, ಬೆವರಿನ ಉಪ್ಪಾಗಿತ್ತು, ನನ್ನ ತಾಯಿಯಾಗಿತ್ತು. ರಣರಂಗದಲ್ಲಿ ಕೊನೆವರೆಗೆ ಹೋರಾಡಿ ದೇಶಕ್ಕಾಗಿ ಪ್ರಾಣ ಕೊಟ್ಟೆ ಅನ್ನೋ ತೃಪ್ತಿ ನನ್ನ ಆತ್ಮಕ್ಕಿದೆ. ಹೋರಾಟದಲ್ಲಿ ನಾನು ಹಾರಿಸಿದ ಮದ್ದುಗುಂಡು ಶತ್ರುವಿನ ಎದೆ ಸೀಳಿದೆ ಅನ್ನೋ ನಿರಾಳ ನನ್ನ ಬಂದೂಕಿಗಿದೆ. ಮರಣದ ನಂತರ ಭಾರತಾಂಬೆಯ ಸೀರೆ ಅಂತ ಬಾವುಟ ನನ್ನ ಹೊದಿಕೆಯಾಗಿತ್ತು. ಇಡೀ ದೇಶವೇ ನನ್ನ ವೀರ ಯೋಧ ಅಂತ ಕರೆದಿತ್ತು. ಇನ್ನೇನು ಬೇಕು, ಈ ಜನ್ಮಕ್ಕೆ ನಾನೇ ಧನ್ಯ ಅಂತ ಈ ತರ ವೀರಾವೇಶದಿಂದ ಹೇಳಿದೆ. ಇನ್ನ ನೀವು ಹೇಳ್ತಾ ಇನ್ನ ಸಂಭಾಷಣೆ ಕಂಟಿನ್ಯೂ ಮಾಡೋದು ಇನ್ನೇ ಅಲ್ಲ ಏನಂತ ಹೇಳ್ಬೇಕು. ಆಕ್ಟಿಂಗ್ ಮಾಡ್ತೀನಿ, ಅದನ್ನು ಮಾಡೋಣ. ಸಂಭಾಷಣೆ ಅಟ್ಟಕ್ಕೆ ಹೇಳ್ರಿ, ವಿತ್ ಆಕ್ಟಿಂಗ್ ದೊಂದಿಗೆ ಹೆಂಗೆ ಹೇಳ್ಕೊಂಡು ಸಾವುಕಾರ ನಂತರ ಹೋಗ್ತಾಳ. ಏನ್ರಿ, ಸಾವುಕಾರನ ನಿನ್ನ ಮಗಗ ಏನ್ ಮಾಡ, ನನ್ನ ಕೋಚಿಂಗ್ ಕ್ಲಾಸಿಗೆ ಕಳಿಸ, ಅವನು ವೀರ ಯೋಧನನ್ನಾಗಿ ಮಾಡ್ತಿದ್ದ ಅಂತ ಹೇಳ್ತಾಳೆ. ಸಾವುಕಾರ ಜನ ಹೆಚ್ಚು ಏನ್ ಮಾಡಂಗಿಲ್ಲ ಹೇಳ್ರಿ, ಸೈನಿಕಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಹೌದಿಲ್ರಿ. ನಮ್ಗೆ ಇಲ್ಲಿ ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ಯಾವ ರೀತಿಯಾಗಿ ಅವರಲ್ಲಿ ಮನಸ್ಥಿತಿ ಇರ್ತೈತಿ.
ಬಡವರಷ್ಟ ಮಿಲಿಟರಿ ಒಳಗೆ ಹೋಗಿ ದೇಶ ಸೇವೆ ಮಾಡಬೇಕಾ? ನಮ್ಮ ಪ್ರಶ್ನೆ. ಸಾವುಕಾರ ಮಕ್ಕಳು ಹೋಗ್ಬೇಕಲ್ಲ. ಒಬ್ಬ ಯೋಧನ ಹೆಂಡತಿ ಅದಕ್ಕೆ ಸಾವುಕಾರ ಮನೆಗೆ ಹೋಗಿ ಕೇಳಿದಾಗ ಅವ ಸಾವುಕಾರನ ರಿಯಾಕ್ಷನ್ ಹೆಂಗಿರ್ತೈತಿ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೇಕಾಗಿತ್ರಿ. ಅದನ್ನ ಹೇಳ್ತೀನಿ ನೋಡ್ರಿ. ಅದನ್ನ ಯಾವ್ದ್ರಿ ವಿಲನ್ ರೂಲ್ದಾಗ ವಿಲನ್ ಡೈಲಾಗ್ ಹೇಳ್ಬಿಡ್ತೀನಿ. ಸಾವುಕಾರದ ಪಾತ್ರ ರೀ ಅದ. ಸಾವುಕಾರನ ಹತ್ರ ಹೋಗ್ತಾಳಾಕಿ, ಗಂಡ ಹಿಂಗೆ ಹೇಳನ, ಅವ ಹೇಳ್ತಾನೆ ಹೆಂಡತಿ ಸ್ಫೂರ್ತಿ ತುಂಬ್ತಾನ, ನೋಡು ಹಿಂಗದಲ್ಲೇ ನೀ ಕೋಚಿಂಗ್ ಕ್ಲಾಸ್ ಮಾಡು, ನನ್ನ ಹೆಸರಲ್ಲಿ ಅನ್ನಲ್ಲ, ಮಾಡು ನೀನು ದೇಶ ಸೇವೆ ಮಾಡು. ಅವಾಗ ಆಕಿಗೆ ಮತ್ತೆ ಜೀವನ ಬದುಕ್ಬೇಕಂತ ಹೇಳಿ ಆಸೆ ಬಿಡ್ತೈತಿ. ಅವಾಗ ಫಸ್ಟ್ ಸಾವುಕಾರ ಊರಾಗ ಸಾವುಕಾರ ಕಡೆ ಹೋಗ್ಬೇಕಲ್ಲ, ಓಪನಿಂಗ್ ಕರಿಯಾಕ ಹೋಗ್ತಾವ. ಅವ ಸಾವುಕಾರ ರಿಯಾಕ್ಷನ್ ರೀ ಇದು. ಮೊದಲು ಹೇಳಿದಿಲ್ಲ, ಹನುಮಂತನ ಹೆಸರಿನಲ್ಲಿ ಸೈನ್ಯಕ್ಕೆ ಹೋಗೋ ಯುವಕರಿಗೆ ತರಬೇತಿ ಕೇಂದ್ರ ಮಾಡ್ತೀನಿ ಅಂದ್ಯಲ್ಲ, ಅದು ಬೆಸ್ಟ್ ಕೆಲಸ. ಆದ್ರೆ ನನಗೂ ಆಮಂತ್ರಣ ಕೊಟ್ಟೆಲ್ಲ, ಮತ್ ಗುಡ್. ಆದ್ರೆ ನನ್ನ ಮಗನಿಗೂ ತರಬೇತಿ ಕೊಟ್ಟು ಮಿಲಿಟರಿ ಕಳ್ಸ ಅಂದ್ಯಲ್ಲ, ಅದು ನಾಟ್ ಗುಡ್. ಯಾರ್ಯಾರು ಏನೇನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ ಅಲ್ವಾ? ನೀ ತರಬೇತಿ ಕೊಡ್ತೀನಂತಿ, ಅದು ಗುಡ್. ನಾ ಕೊಟ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ATM ಕಾಯೋ ಗಾರ್ಡ್, ಜನರನ್ನೇ ಕಾಯೋ ಪೊಲೀಸು, ಫ್ಯಾಕ್ಟ್ರಿ ಕಾಯೋ ವಾಚ್ಮನ್, ಗಡಿ ಕಾಯೋ ಯೋಧರು, ಎಲ್ರು ಕಾವಲ್ಗಾರಲ್ವಾ? ಅಂತ ಕಾಯೋ ಕೆಲ್ಸಕ್ಕೆ ಈ ಊರಿನ ಸಾವುಕಾರ ನಾನು. ನನ್ನ ಮಗನ್ನ ಕಾಯೋ ಕೆಲ್ಸಕ್ಕೆ ಕಳ್ಸೋದಂದ್ರೆ ಏನು? ನಮಗೆ ಊಟಕ್ಕೆ ಕಡಿಮೆನಾ, ತೊಡಕ್ ಕಡಿಮೆನಾ? ನನ್ನ ಮಗನ ಈ ಕಾಯೋ ಕೆಲ್ಸಕ್ಕೆ ಕಳ್ಸಿದ್ರೆ ನನ್ನ ಸ್ಟೇಟಸ್ ಮರ್ಯಾದೆ ಏನಾಗ್ಬೇಡ. ನನ್ ಮಗ ಹುಟ್ಟಿರೋದು ಕಮ್ಗೆ ಉಂಡು ತಿಂದು ಕುಡ್ದು ಕೊಪ್ಪಳಿಸಿ ಮಜಾ ಮಾಡಕ್ಕೆ, ಬಾರಲ್ಲಿ ಬೀರು ಕುಡ್ದು ಪೆಗ್ಗು ತೆಗ್ಗು ಎಗರ್ಸಕ್ಕೆ ಇರೋ ಒಬ್ನೇ ಮಗನ್ನ ದೇಶ ಅಂತ ನಿನ್ ಬೆನ್ನ ಹಚ್ಚಿದ್ರೆ ಈ ಸಾವುಕಾರ ಸಿದ್ದಪ್ಪಂದು ಸಾವುಕಾರಕ್ಕೆ ಹೆಂಗೆ ಖರ್ಚಾಗಬೇಕು? ನೀನೇ ಹೇಳು ಗೌರಿ. ನಿನಗೆ ಒಂದು ಮಾತು ಹೇಳ್ತೀನಿ, ಈಗ ಹೇಳಿದೆಯಲ್ಲ, ಈ ಎಲ್ಲಾ ಕೆಲಸ ಬಿಡು, ಮೈಕೈ ತುಂಬಿಕೊಂಡು ಮಸ್ತ್ ಇದ್ದಿ. ಸತ್ ಗಂಡನ ಸಮಾಧಿ ಮುಂದೆ ಕೂತು ಬಾಯಿ ಬಡ್ಕೊಂಡ್ರೆ ಏನ್ ಲಾಭ ಬರ್ತೈತಿ? ನಮಗೂ ನಮ್ಮ ಮನಿಗೂ ಸೆಕ್ಯೂರಿಟಿ ಗಾರ್ಡ್ ಆಗಿರು, ನಿನಗೆ ಸಂಬಳ ಗಿಂಬಳ ಎಲ್ಲ ಕೊಡ್ತೀನಿ ಆತ. ಇಲ್ಲೇ ಪಂಚಿಂಗ್ ಡೈಲಾಗ್ ಅಂತ ಬರ್ತಾವ, ಹೌದ್ರಿ? ಪಂಚಿಂಗ್ ಡೈಲಾಗ್ ಬರ್ದ್ರ ಸಿನಿಮಾದಾಗ ಸ್ಟ್ರಾಂಗ್ ಆಕೈತಿ. ಪಂಚಿಂಗ್ ಡೈಲಾಗ್ ಅಂತ ಎದಕ್ಕತ್ತಾರ ಹೇಳ್ರಿ? ಪಂಚಿಂಗ್ ಡೈಲಾಗ್ ಅಂದ್ರ ಅದು ಹೆಂಗಿರ್ತೈತಿ ಅಂದ್ರ ಅದು ಹೆಚ್ಚು ನಿಮಗ ಮನಸ್ಸಿಗೆ ತಾಡ್ತಿರ್ತೈತಿ, ಅಥವಾ ಪ್ರಾಸಬದ್ಧಗಳ ಪದಗಳನ್ನ ಬಳಸಿರ್ತಾರ. ಪಂಚಿಂಗ್ ಅಂದ್ರೆ ಏನ್ರಿ? ಪ್ರಾಸಬದ್ಧ ಪದಗಳು ಅಥವಾ ಗಾದೆ ಮಾತುಗಳನ್ನ ಬಳಸಿರ್ತಾರ, ಹೌದಲ್ರಿ? ಇಲ್ಲಿ ಪ್ರಾಸಪದಗಳು ಬಂದಂಗ ಅನಿಸ್ತೀರಿ ನಿಮಗ ಈ ಡೈಲಾಗ್ಗಳು ಮುಂದ? ಇದಕ್ಕೆ ಪಂಚಿಂಗ್ ಡೈಲಾಗ್ ಅಂತ ಕರ್ತಾರ. ಈ ತರ ನೀವು ಬರ್ದ್ರ ಸುರಿಗೊಂದ್ ಹೇಳಿನಲ್ರಿ, ಯೋಧ ಹೇಳಿದ್ದ, ಅಲ್ಲಿ ಕೂಡ ಏನ್ ಹೇಳ್ರಿ ಪಂಚಿಂಗ್ ಡೈಲಾಗ್ ಇದ್ದು. ಇಲ್ಲಿ ಕೂಡ ಏನ್ ಮಾಡಿದೇವ್ ನೋಡ್ರಿ, ಈ ಪಾತ್ರ ಮಾಡೋರು ಬಾಳ ಚೆನ್ನಾಗಿ ಮಾಡಿದಾರ, ಅದನ್ನ ತೋರಿಸ್ತೀನಿ ನಾನು ನೋಡ್ರಿ. ಇನ್ನೊಂದು ಪಾತ್ರ ಮಾಡಿದ್ದೇವ್ರಿ, ಅದು ಶಿವಗೌರಿ ಅಂತ ಹೇಳಿ. ಅದ್ರಾಗ ಒಂದು ಪಂಚಿಂಗ್ ಡೈಲಾಗ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಸಿನಿಮಾದಂದ್ ಹೇಳಂಗಿಲ್ಲ, ಸಿನಿಮಾದಂದ್ ಎಲ್ಲ ಗೊತ್ತದ ನಿಮಗೆ. ನಾವೇನ್ ಕ್ರಿಯೇಟ್ ಮಾಡಿದೇವೆ ಅನ್ನೋದು ಮುಖ್ಯ, ಅದ್ರಲ್ಲಿ ಸಿನಿಮಾದಂದ್ ಹೇಳಿದ್ರೆ ನಿಮ್ಗೆ ಅಷ್ಟು ಮಹತ್ವ ಬರಲ್ಲ, ಯಾಕ ಎಲ್ಲ ನೋಡಿರ್ತೀರಿ ನೀವು. ಹೇಳಕ್ ಹೋದೇವ್ ಅಂತಂದ್ರ ಬಂದದ್ ಬಿಡೋ ಮರ ಹೇಳ್ತಾರಂತೀರಿ, ಹೌದಿಲ್ಲ? ನಾವೇನ್ ಕ್ರಿಯೇಟ್ ಮಾಡ್ತೇವೆ, ನಿಮ್ದು ಏನ್ರಿ ಕ್ರಿಯೇಟಿವಿಟಿ ಅಂತ ನೀವು ಕೇರ್ ಅಂತ ತಿಳ್ಕೊರಿ. ಹೌದು, ಇಷ್ಟೆಲ್ಲ ಹೇಳ್ತೀರಿ, ನಿಮ್ದು ಏನ್ ಕ್ರಿಯೇಟಿವಿಟಿ ನೀವು ಹೇಳಿ ಕೇರ್ ಅಂತ ತಿಳ್ಕೊರಿ. ಅದ್ರಾಗ ಒಂದು ಹೇಳ್ತೀನಿ ನಾನು ನಿಮ್ಗೆ, ಏನಂದ್ರ ಶಿವಗೌರಿ ಅಂತೇಳಿ ಇವರು ಶಾರ್ಟ್ ಫಿಲ್ಮ್ ಮಾಡಿದಾರ. ಅವ್ರು ಏನ್ ನನಗೆ ಒಂದು ಸನ್ನಿವೇಶ ಹೇಳಿದ್ರ, ಸರ್ ಅವ್ರು 3 ಮಂದಿ ಅಂತಂಬ್ರು ಗುಂಡಾಗಳು ಇರ್ತಾರ ಊರಾಗ, ಮನಿಗೆ ಒಬ್ಬನ ಎಳ್ಕೊಂಬಂದು ಹಿಂಗ್ ಕೂತಿ ಕತ್ತರಿಸ್ತಾರ್ರಿ. ಆ ಸನ್ನಿವೇಶದಾಗ ನೀವು ಡೈಲಾಗ್ ಬರ್ದು ಕೊಡ್ರಿ ಅಂತ ಹೇಳಿದ್ರು ಅವ್ರು. ಅವರು ಎಸ್ ಆಯ್ತು ನಾಳೆಗೆ ಬರ್ದು ಕಳಿಸ್ತೀನಿ. ಅಲ್ಲೇ ನಾವೊಂದು ಡೈಲಾಗ್ ಬರ್ದು ಕಳ್ಸಿನ, ಏ ತಮ್ಮ, ಕುರಿ ಕೋಳಿ ಕಡಿಯಾಕಂತೇಳಿ ಸಪ್ರೇಟ್ ಜಾಗ ಮಾಡ್ಯಾರ, ಅಲ್ಲೇ ಕಡಿಬೇಕು ತಮ್ಮ. ಮನಿಗೆ ತಂದು ಕಡದ್ರ ರಕ್ತ ವರ್ಸಕ್ಕ ಮತ್ತೊಂದು ಆಳು ಇಡ್ಬೇಕಾಕೈತಿ ಅಂತೇಳಿ ಈ ತರ ಒಂದು ಡೈಲಾಗ್ ಬರ್ಕೊಟ್ಟೆ ನಾನು ಅವ್ರಿಗೆ. ಆ ಡೈಲಾಗ್ ಚಿಮ್ಮಡೂರಾಗ ಎಲ್ಲಾರು ಹೇಳಾಕತ್ತಾರ. ಅಂದ್ರ ನೀವು ಏನ್ ಬರಿತೀರಿ ಅದು ಏನ್ ಮಾಡ್ಬೇಕ್ರಿ, ಇಲ್ಲಿ ಬಂದು ನಾಟ್ಬೇಕು, ಹೃದಯಕ್ಕೆ ನಾಟ್ಬೇಕು. ಇನ್ನೊಂದು ಶಾರ್ಟ್ ಫಿಲ್ಮ್ ಐತಿ ನಮ್ದು, ಯಾವ್ದಂತಂದ್ರ ಬಾಳ ಬಂಗಾರ ನೀನು ಅಂತೇಳಿ. ಈಗ ರಿಲೀಸ್ ಆಗಿ ಒಂದು 15ರಿಂದ 20 ದಿವಸ ಆತ್ರಿ. ನೀವು ನೋಡ್ರಿ, ನಿಮ್ ಕಣ್ಣಾಗ ನೀರ್ ಬರ್ಲಿಲ್ಲ ಅಂತಂದ್ರ ನಾನ್ ನಿಮಗ್ ಪಾರ್ಟಿ ಕೊಡ್ತೇನೆ. ನಿಮಗ್ ಕಣ್ಣಾಗ ನೀರ್ ಬರ್ಲಿಲ್ಲ ಅಂದ್ರ ನಾನ್ ನಿಮಗ್ ಊಟ ಮಾಡಿಸ್ತೇನೆ. ಕಣ್ಣಾಗ ನೀರ್ ಬಂದ್ರೆ ನೀವು ನಮ್ಗೆ ಊಟ ಮಾಡಿಸ್ಬೇಕು. ಓಕೆ ರೀ? ಆ ಅಳುದ್ ಹೆಂಗಂತೇಳಿ ಒಂದ್ 6 ತಿಂಗಳು ಗುಡ್ಡದ ಮ್ಯಾಗ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಅಳುದು ಬರೇ ಅಳುದು ಏನ್ರಿ, ಅಳು ಸೀನಿಗೆ ಆಕ್ಟಿಂಗ್ ಮಾಡ್ಬೇಕಲ್ಲ.
ಬಹಳ ಬಂಗಾರ ನೀನು. ಅವರಿಬ್ರು ಗಂಡ ಐತಿರ್ತಾರ್ರಿ, ಗಂಡಂದ್ ರಿಟೈರ್ಮೆಂಟ್ ಆಗ್ತೈತಿ. ಆಮೇಲೆ ಅವರಿಬ್ರು ಅಗಲುವಂತ ಪರಿಸ್ಥಿತಿ ಬರ್ತೈತಿ. ಅಗಲಿ ಹೊತ್ನ್ಯಾಗ ಅವ್ರದ್ದು ಹೆಂಗೆ ಎಮೋಷನ್ ಇರ್ತೈತಿ ಅನ್ನೋದು ನಮ್ಮ ಶಾರ್ಟ್ ಫಿಲ್ಮ್. ಬಹಳ ಬಂಗಾರ ನೀನು ಸಬ್ಜೆಕ್ಟ್ ಸಾಣದ. ಸರ್ ನಮ್ಮ ಗುರುವರ ಅದಕ್ಕೆ ಏನ್ರಿ ಕ್ಯಾಮ್ರಾಮನ್ ರೀ, ಅವರು ಶೂಟಿಂಗ್ ಅವರು ಕೂಡ ಇದ್ರು. ಅವ್ರಿಗೂ ಅನುಭವ ಹಂಚ್ಕೋತೀನಿ ಅವ್ರ ಜೊತೆ. ಅವರು ಕೂಡ ನೋಡಿದಾರ ಅದನ್ನ. ಅವರು ಕೆಲವೊಂದು ಶಾರ್ಟ್ಗಳನ್ನ ಒಂದು 8 ಸಲ ಮಾಡಿಸಿದಾರೆ ನಮ್ಮ ಕಡೆ. ಸರ್ ಇದು ಕರೆಕ್ಟ್ ಬರ್ತಾ ಇಲ್ಲ ನೋಡ್ರಿ ಅಂತೇಳಿ. ಅವರು ಇಂಥವ್ರು ಅಂದ್ರೆ ಇಂಥವ್ರು ಎಲ್ಲರೂ ಕೂಡಿದಾಗ ಒಂದು ಸಿನಿಮಾ ಆಗ್ತೈತೆ. ಒಬ್ಬರ ಮಾಡ್ತೀನಿ ಅಂದ್ರೆ ಸಿನಿಮಾ ಅಲ್ಲ, ಇದು ಟೀಮ್ ವರ್ಕ್. ಇದು ಸಿನಿಮಾ ಅನ್ನೋದು ಟೀಮ್ ವರ್ಕ್. ನೀವು ಒಂದು ರೀಲ್ಸ್ ಮಾಡಬಹುದು ಒಬ್ಬರ ಸೇರಿ. ಒಂದು ಕ್ಯಾಮ್ರಾ ಮುಂದೆ ನಿಂತ ಸಾಕಷ್ಟು ಜನ ನೋಡಿದೀನಿ ನಾನು, ಏನ್ರಿ ರೀಲ್ಸ್ ಮಾಡೋರ್ನ. ಒಬ್ಬರು ಸಾಕದಕ್ಕೆ. ಬಟ್ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ, ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ, 1 ನಿಮಿಷದ ಮಾಡ್ರಿ ನೀವು. ಬಟ್ ಟೀಮ್ ವರ್ಕ್. ಒಬ್ಬನ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅದು ಕೈ ನಿಮ್ ಕ್ಯಾಮ್ರಾ ಹಿಡಿಯೋರು ಒಬ್ರು ಬೇಕಾ, ಹೌದ್ರಿ? ಅಂತ ಒಂದು ಶಾರ್ಟ್ ಫಿಲ್ಮ್ಗಳನ್ನ ಸಂಭಾಷಣೆಗೆ ನಿಂತಿದ್ರೆ ನಮ್ಮದು. ಸಂಭಾಷಣೆಗಳನ್ನ ಹೆಂಗ್ ಬರಿಬೇಕು ಭಾಳ ಜನ ಕೇಳಿದ್ದಕ್ಕೆ ನಾನು ಇಲ್ಲಿ ಇದನ್ನ ಪ್ರಸ್ತಾಪ ಮಾಡ್ಬೇಕಂತ. ಸಂಭಾಷಣೆ ಬರಿಬೇಕಂದ್ರ ನಾ ಏನ್ ಹೇಳ್ರಿ, ಓದಬೇಕು. ಓದಿದ್ರೆ ಮಾತ್ರ ಸಾಧ್ಯ ಐತಿ. ಯಾವ ಸಿನಿಮಾ ನೋಡಿದ್ರ ಸಿನಿಮಾದಂಗ್ ಬರಿಬಹುದು ನೀವು. ಆ ಸಿನಿಮಾದಾಗ ಇರುವಂತ ಡೈಲಾಗ್ ನಿಮ್ ಶಾರ್ಟ್ ಫಿಲ್ಮಿಗೆ ಹಾಕೋಬಹುದು. ಬಟ್ ಹೊಸದ್ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಈಗ ಸಾಕಷ್ಟು ಸಿನಿಮಾಗಳು ಬಂದಾವ. ಆ ಸಿನಿಮಾವನ್ನ ನೋಡಿ ನೀವು ಆ ಸಿನಿಮಾದಂಗ್ ಬರೆಯಕ್ ಟ್ರೈ ಮಾಡ್ತೀರಿ. ಮಿಮಿಕ್ರಿ ಮಾಡೋರು ಅವ್ರಂಗೆ ಆಕ್ಟಿಂಗ್ ಮಾಡ್ಬೋದು, ಅವ್ರ ಸ್ವಂತ ಆಕ್ಟಿಂಗ್ ಮಾಡಕ್ ಸಾಧ್ಯ ಆಗುದಿಲ್ಲ. ನೋಡಿರ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು, ಒಬ್ರು ನಾ ಮಣ್ಣು ನೋಡಿದೀನಿ, 1-2-3 ಜನ ರಾಜ್ಕುಮಾರ್ ಅವ್ರದ್ದು ಮಿಮಿಕ್ರಿ ಮಾಡ್ತಾರ. ಅವ್ರಿಗೆ ಬೇರೆ ನಿನ್ನ ಪಾತ್ರ ನೀನ ಮಾಡಪ್ಪ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಅದ್ರೊಳಗೆ ಇಳಿದು ಬಿಟ್ಟಾರ. ಅದರಿಂದ ಹೊರಗೆ ಬಂದಾಗ ನಮ್ದು ಏನಾಗ್ತದೆ ಹೇಳ್ರಿ, ಸಾಮರ್ಥ್ಯ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಾವು ಅದ್ರಾಗ ಅವ್ರಂಗ ಮಾಡ್ಕೋತ ಹೋಗುದಾಗ್ತೈತೆ ಅಷ್ಟೇ. ಓಕೆ, ಇರ್ಲಿ. ಸಂಭಾಷಣೆ ಸಲಾಗಿ ನಾನು ಇಲ್ಲಿ ಏನ್ ಮಾಡೀನಿ, ಸ್ವಲ್ಪ ಏನೋ ಉದಾಹರಣೆಗಳನ್ನ ತಗೊಂಡ್ ಬಂದೆ ನಾನು. ಇನ್ನೂ ಅಷ್ಟದಾವ. ಈ ನಮ್ಮ ಮೇಡಮ್ ಅವ್ರು ಮಾಡಕತ್ತಾರಲ್ಲ ಈಗ ಏನ್ರಿ, ಕ್ರಾಂತಿ ಕಿಚ್ಚು ಅಂತೇಳಿ, ಅದ್ರಂದೊಂದು ಸಂಭಾಷಣೆ ಹೇಳ್ತೀನಿ, ಬೇಕಾದ್ರೆ ಕೇಳ್ರಿ. ಏನ್ ಸನ್ನಿವೇಶ ಅಂತಂದ್ರ, ಬ್ರಿಟಿಷರು 1942 ಒಂದು ಹಳ್ಳಿಗೆ ಟ್ಯಾಕ್ಸ್ ವಸೂಲಿಗೆ ಬಂದಿರ್ತಾರ. ನೀವು ಅವತ್ತು ಆ ಟೈಮ್ದಾಗ ಬರಗಾಲ ಬಿದ್ದಿರ್ತೈತಿ ಎಲ್ಲ ಕಡೆ, ಹೌದ್ರಿ? ಅವಾಗ ನೀವು ಏನು ಮನ್ಯಾಗ ಊಟ ಇಲ್ಲ ಅಂದ್ರೂ ಅವ್ರಿಗೆ ಏನು ಕೊಡ್ಬೇಕು ನೀವು? ಮನ್ಯಾನು ಅಕ್ಕಿ, ಈಗ ಗೋಧಿ, ಕಾಳು, ಕಡಿ, ಟ್ಯಾಕ್ಸ್ ಎಲ್ಲ ಕೊಡ್ಬೇಕು. ಲಾಟ್ರಿ ಟಿಕೆಟ್ ಸಹಿತ ತಗೋಬೇಕು. ಅಂತ ಪರಿಸ್ಥಿತಿ ಇರ್ತೈತಿ. ಆ ಸನ್ನಿವೇಶದೊಳಗ ಒಂದು ನಿಮ್ಮಂಥವ್ರು ಇರ್ತಾರಲ್ರಿ, ಬ್ರಿಟಿಷರ ವಿರುದ್ಧ ಮಾತಾಡ್ತಾರ. ಏನಂತಂದ್ರ, ಏನ್ರಿ ಹೊಲ ಉಳಿದವ್ರು ನಾವು, ಮಟ್ಟಿ ಹೊಡೆದು ಮೆಟ್ಟಿ ನಿಂತವ್ರು ನಾವು, ಹಾಡು ಕಟ್ಟಿ ಹಂತಿ ಹೊಡೆದವ್ರು ನಾವು, ಹೌದ್ರಿ? ನೆಲ ಉಳಿ ಹೊಲ ಉಳಿದವ್ರು ನಾವು. ಈ ತರ ಪ್ರಾಸ್ಪದಗಳನ್ನ ಬಳಸಿ ನಾವು ಏನ್ ಮಾಡಿದ್ದೇವೆ ನೋಡ್ರಿ, ಡೈಲಾಗ್ ಮಾಡಿದ್ದೇವೆ. ಅದ್ರೊಳಗೆ ಬರ್ತಾವ. ನಿಮ್ಗ ಅದನ್ನು ಬೇಕಾದ್ರೆ ನೋಡ್ತೀನಿ ತಡ್ರಿ, ಇತ್ತಂದ್ರೆ ಹೇಳ್ತೀನಿ. 5 ನಿಮಿಷ ಇದ್ರೆ ಸರ್ ಇದು ನೋಡಿ. 5 ನಿಮಿಷದ ಐತಿ ನೋಡಿ. ಸ್ಕ್ರೀನ್ ಹೊಡಿತೆ ಅಲ್ಲಿ ಮನೆ ಬಂದಿದ್ದು ಜವಾಬ್ದಾರಿ ಕಲ್ತು
ಆದಷ್ಟು ನಾವು ಭಾಳ ಮಕ್ಕಳು ಬಂದಿ ನಮ್ಮ ಯಾಕೆ ಹೋಗ್ಬೇಕು ನನ್ನ ಯಾಕೆ ಹೋಗಕ್ ಹೋಗ್ಬೇಡ ನಾಳೆ ಹೋಗಿಲ್ಲ ಹೋಗಿ ಈ ಸಮಾಧಾನ ನೋಡ್ರಿ ನೀವು ಊಟ ಮಾಡೋದನ್ನ ತುಂಬಿರಿ ನೋಡಿ ಊಟ ಬಿಟ್ಟು ನೋಡಿ ಮಕ್ಕಳು ಬಂದಿದ್ದರು ಏನು ಏನಪ್ಪ ಮಾಡ್ಲೆ ಅಲ್ಲಿ ಸಿಲ್ತದಲ್ಲಿ ಚಪ್ಪಲ್ ಹಾಕ್ಬೇಕ ಆಮೇಲೆ ಆ ನೀರು ಹಿಡಿದಿರ್ತೀವಿ ಅದು ನೀರು ಹತ್ತದ ವೇಸ್ಟ್ ಆಗ್ತೈತಿ ಸ್ವಲ್ಪ ಹೋಗಿ ಕಣ್ಣಲ್ಲಿ ಅಲ್ಲಿ ನೋಡಂಗಲ್ಲಿ ಡ್ಯಾನ್ಸ್ ಆಡ್ಲಿಕ್ಕೆ ಒಳಗೆ ಹೋಗಿರಲ್ಲ ಅದ್ರ ಕರೆಕ್ಟ್ ಬಿಲ್ ಎಷ್ಟು ಹೋಗ್ತೈತಿ ಗೊತ್ತಾಗಿಲ್ಲ ಪೂಜೆ ರೈಟ್ ಅಲ್ಲಿ ಕಷ್ಟಪಡ್ತಾರೆ ದುಡ್ಡು ಗೊತ್ತಾಗ್ತೈತಿ ಅಪ್ಪ ಏನಿ ಮಾಡ್ತಾರೆ ಈಗ ನಮಗೆ ಯಾವುದೇ ಪ್ರಶ್ನೆ ಕೇಳಿದ್ರು ನಮ್ಗೂ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತಿದಾರ ಇಲ್ಲ ನಮ್ಮಲ್ಲೇ ಆಗ್ತೀನಿ ನಮ್ಮವನ್ನ ತೆಗೆದುಬಿಟ್ಟ ಏನಪ್ಪ ಮಾಡ್ಲೆ ಎಲ್ಲರೂ ಚಲ್ಲಾಟಕ್ಕೆ ಬಿಟ್ಟಿದ್ದ ಚಪ್ಪಲಿಗಳನ್ನ ನೀವು ಸೇರ್ಪಡಿಸಿದ್ರೆ ಅಲ್ಲಿ ನಿಲ್ಸಿದ್ರು ರೈತಲ್ಲಿ ಚಪ್ಪಲ್ ಹಾಕ್ಬೇಕಾ ಸೋದಾಗಿ ಬೀಳುತ್ತಿದ್ದ ನೀರನ್ನು ಆಮೇಲೆ ಆ ನೀರನ್ನು ತೆಗೆದುಕೊಂಡಿದೆ ಆ ನೀರು ಬೇರೆ ಹಾಕಿಸಿ ಸ್ವಲ್ಪ ಹೋಗಿ ಕಣ್ಣಲ್ಲಿ ಎಲ್ಲಾ ವರ್ಷಗಳನ್ನ ಶಿಶು ಕ್ಯಾಮರಾದಲ್ಲಿ ನಾವು ನಮಗೆ ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದ್ದೇವೆ. ಈ ಕೆಲಸ ಸಿಗಲು ಕಾರಣ ನಿಮ್ಮ ತಂದೆ ತಾಯಿ ಇದು ತುಂಬಾ ಹೌದು ಸರ್, ನನ್ನ ತಂದೆ ತಾಯಿನ ಕೊಡುತ್ತೆ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಡಿಗ್ರಿಗಿಂತ ವರ್ಕೋ ಹೇಗೆ ಅಂತ ನಮ್ಮ ಅಪ್ಪ ಗೊತ್ತಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 5 ನಿಮಿಷದೊಳಗೆ ಒಂದು ನಾವು ಮೆಸೇಜ್ ಪಾಸ್ ಮಾಡಕ್ ಟ್ರೈ ಮಾಡಿದೇವ್ರಿ. ಏನ್ ಹೇಳ್ರಿ, ಇದರಿಂದ ಏನ್ ನಾವು ಸಂದೇಶ ಕೊಟ್ಟಂಗ ಅಂತ ಹೇಳ್ರಿ. ಅವ್ವ ಅಪ್ಪ ಬೈದ್ರ ಒಳ್ಳೇದಕ್ಕೆ ಬೈತಾರಂತ. ನಾವು ಭಾಳ ಜನ ಒಂದು ಆಶ್ಚರ್ಯ ನಿಜವಾಗೂ ಹೇಳ್ತೀನಿ ನಾನು. ಏನಂತಂದ್ರ ಗುಲ್ಬರ್ಗಾದಿಂದ ಒಬ್ಬ ಹುಡುಗ ಫೋನ್ ಹಚ್ಚಿದ್ದನ್ರಿ ನನಗೆ. ಅವ್ರು 4 ಜನ ಹಾಸ್ಟೆಲ್ನಾಗ ಅದಾರ, ಒಂದೇ ರೂಮ್ನಾಗ ಅದಾರ. ಈ ಶಾರ್ಟ್ ಫಿಲ್ಮ್ ನೋಡ್ಯಾರ ಅವ್ರು. ನೋಡಿ ಕಾಲ್ ಮಾಡಿದ್ರು ನನಗೆ ಅವರು. ಸರ್ ನಾವು ಸಿನಿಮಾ ನೋಡಿದಿರಿ ಅಷ್ಟು ಕೂಡಿ, ಇಲ್ಲಿ ನಮ್ಮ ಜೋಡಿ 3 ಹುಡುಗರ್ರಿ, ಅವ್ರ ಅಪ್ಪನ ಜೋಡಿ ಜಗಾಡ್ ಬಂದಿದ್ರಿ, ಅವ್ರು ಮಾತು ಬಿಟ್ಟಿದ್ರಿ. ಆ ತಿಂಗಳು ಫೋನ್ ಹಚ್ಚಿದ್ದಿಲ್ಲ ಅವ್ರ ಅಪ್ಪಗೆ. ಈ ಶಾರ್ಟ್ ಫಿಲ್ಮ್ ನೋಡಿದ್ಮ್ಯಾಗ ಅವ್ರ ಅಪ್ಪಗಳಿಗೆ ಎಲ್ಲರಿಗೂ ಫೋನ್ ಹಚ್ಚಾರ್ರಿ ಅಂತೇಳಿ ನಾನು ಫೋನ್ ಮಾಡಿ. ಮತ್ತೆ ಇನ್ನ ಏನ್ ಬೇಕಾದ್ರೆ ಒಂದು ನಮ್ಮ ಪ್ರಯತ್ನ ಒಂದು ಸಮಾಜದಲ್ಲಿ ಬದಲಾವಣೆ ತಂದ್ರೆ ಸಾರ್ಥಕಲ್ರಿ. ನಾವು ಯಾವುದೇ ದುಡ್ಡು ಬರ್ತದ ಮಾಡಿಲ್ರಿ. ಇವತ್ತಿಗೆ ಹೇಳ್ತೀನಿ, ನಾನು ಹಾರ್ಟ್ ಮಾಡ್ಕೊಂಡು ಹೇಳ್ತೀನಿ, ದುಡ್ಡಿಗಾಗಿ ಮಾಡಿಲ್ಲ. ನಾ ಮಾಡಿದ್ದು ಏನೋ ಒಂದು ಒಳ್ಳೇದು ಮಾಡ್ಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ. ಯಾವ್ದಂತಂದ್ರೆ ಜೀವ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೇವ್ರಿ, ಅದನ್ನು ಬೇಕಾದ್ರೆ ಬಿಡ್ತೀನಿ ನಿಮಗೆ. ಏನಂತಂದ್ರೆ SSLC ಒಳಗೆ ಫೇಲ್ ಆಗ್ತಾವ ಮಕ್ಳು, PUC ಒಳಗೆ ಫೇಲ್ ಆಗ್ತಾವ. ಅವಾಗ ಏನಾಗ್ತದೆ ಹೇಳ್ರಿ, ಅವ್ರು ಒತ್ತಡಕ್ಕೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರೆ. ನಿಮಗೆಲ್ಲ ಗೊತ್ತೈತಿ ಇದು. ಆತ್ಮಹತ್ಯೆ ಮಾಡ್ಕೊಳಕ್ ಹೋದಂತ ಒಬ್ಬ ಹುಡುಗ ಸಾಯಿಲಾರ್ದ ವಾಪಸ್ ಬರ್ತಾನ. ಸಾಯ್ಬೇಕಂತ ಹೋಗಿರ್ತಾನವ. ಆಕ್ಚುಲಿ ನೋಡೋರ್ಗೆಲ್ಲ ನಾವು ತೋರಿಸ್ತೇವೆ, ಅವ ಹೊಳೆ ಜಿಗದತ್ತ ತೋರಿಸ್ತೇವೆ. ಬಟ್ ಅವನ್ ಸತ್ತಿರಂಗಿಲ್ಲ. ಅವ ಎದ್ದಾಗ ಅಲ್ಲಿ ಒಬ್ಬಾಕಿ ಭಿಕ್ಷೆ ಬಿಡುವಂತ ಹೆಣ್ಮಗಳು ಅವನ್ ಬಂದ ತೊಡಿ ಬಿಡಿತಾಳು. ಅವಾಗ ಅವನ ಕನಸಿನಾಗಿಂದ ಹೊರಗೆ ಬರ್ತಾನು. ನೋಡ್ತಾನ
ಆ ಬೇಡಕೇನು ಬಂದಿರ್ತಾರಲ್ಲ ಆಕಿನ ಮುಖದೊಳಗೆ ಅವನ ತಾಯಿ ಕಾಣಕತ್ತಾಳ ಅವಂಗ. ನಾ ಸತ್ರ ನಮ್ಮ ಅವ್ವಾಗೂ ಇದ ಬರ್ತ ಪರಿಸ್ಥಿತಿ, ಬಿಡ್ಕೊಳಕ್ ಹೋಗೋದಾಕೈತಿ, ಅದಕ್ಕೆ ನಾ ಸಾಯೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದು ಮತ್ತೆ ವಾಪಸ್ ಅವ ಏನ್ ಮಾಡ್ತಾನ್ರಿ, ಅದೇನ್ ಮಾಡಿ ದೊಡ್ಡ ಒಂದು ಸಾಯಿಬ್ ಆಗ್ತಾನ ಅಂತ ಒಂದು ನಾವು ಕತಿ ಮಾಡಿದೆವು. ಇಲ್ಲಿ ಒಬ್ಬ ವಿದ್ಯಾರ್ಥಿ ಸಾಯಿಲಾರ್ದ ಉಳ್ದಂದ್ರ ನಮ್ ಶಾರ್ಟ್ ಫಿಲ್ಮ್ ಸಾರ್ಥಕ ಆಗ್ತಿಲ್ರಿ. ನಮ್ಗದು ರೊಕ್ಕ ಕೊಡೋದು ಬೇಡ, ರೂಪಾಯಿ ಕೊಡೋದು ಬೇಡ. ಅಂದ್ರ ಸೋಷಿಯಲ್ ಮುಖಿಗಳು ಆಗಿರ್ಬೇಕು. ನಮ್ಮ ಕಂಟೆಂಟ್ಗಳು ಹೆಂಗಿರ್ಬೇಕಂದ್ರ ಸಮಾಜಮುಖಿ ಆಗಿರ್ಬೇಕು. ಹೇಳೋಣ ಉದ್ದೇಶ ಇದೆ. ನಾವು ಕಂಟೆಂಟರ್ ಆದ್ರ ದುಡ್ಡು ಗಳಿಸೋರು ಅಷ್ಟ ಆಗಿರ್ಬಾರ್ದು, ಸಮಾಜಕ್ಕೆ ಒಂದು ಏನಾದ್ರೂ ಒಳ್ಳೆಯದನ್ನ ಸಂದೇಶನ ಕೊಡ್ತಿರ್ಬೇಕು. ಈಗ ನಮ್ಮ ಪುರಾಣ ಹೇಳೋದು ಬ್ಯಾಡ ನಮಗ, ಈಗ ತತ್ವಜ್ಞಾನ ಹೇಳೋದು ಬ್ಯಾಡ ನಮಗ. ತತ್ವಜ್ಞಾನ ಹೇಳಕ್ ಏನದಾರ ಹೇಳ್ರಿ, ದೊಡ್ಡ ದೊಡ್ಡ ಅಜ್ಜವ್ರ ಅದಾರ, ಅಪ್ಪವ್ರ ಅದಾರ, ಅವ್ರೆಲ್ಲ ಹೇಳ್ತಾರ, ಅವ್ರದ್ದು ಕೇಳೋಣ. ನಾವ್ ಹೇಳೋದು ಬೇಡ. ಈಗ ನಾ ಹೇಳೋದು ಬ್ಯಾಡ ಅಂತಂದ್ರೆ ಯಾಕೆ ಹೇಳ್ರಿ, ನಾ ಹಂಗ್ ನಡೆಯಂಗಿಲ್ಲ. ನಾವೊಂದ್ ಏನೋ ಈಗ ಹಿಂದೆ ಶರಣರಿದ್ರು, ಬಸವಾದಿ ಶರಣರಿದ್ರು, ಅವ್ರ ವಚನಗಳನ್ನ ಬರೆದ್ರು. ಬರೀದು ಅಟ್ಟ ಅಲ್ಲ, ಅದ್ರ ಹಂಗೆ ನಡ್ಕೋತಿದ್ರು. ಅವ್ರು ನಡ್ಕೊಂಡಿದ್ದನ್ನ ಬರಿತಿದ್ರು ಅವ್ರು. ನಾವೇನ್ರ ಹಂಗೆ ಮಾಡಕ್ ಸಾಧ್ಯತನ ಇಲ್ಲ. ಅದಕ್ಕೆ ನಾವು ಪುರಾಣ ಪುಣ್ಯಗಳನ್ನ ಹೇಳೋದು ಬೇಡ. ನಾವು ಏನ್ ಹೇಳೋದಂದ್ರ, ಒಂದು ನಾವು ಅನುಭವಿಸಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಇಟ್ಕೊಂಡು ನಾವೇನಾದ್ರೂ ಕಂಟೆಂಟ್ಗಳನ್ನ ಮಾಡಿದ್ರೆ, ಕಂಟೆಂಟ್ ಎಲ್ಲಿ ಇಲ್ಲ ನಮ್ಮ ಸುತ್ತಮುತ್ತ ಅದ, ಗುರುತಿಸುವಂತ ಕಣ್ಣು ನಮ್ದು ಓಪನ್ ಇರ್ಬೇಕು. ಯಾವತ್ತು ನೀವೊಂದು ಬಸ್ ಹತ್ತಿದ್ರೆ ಅಬ್ಸರ್ವೇಷನ್ ಇರ್ಬೇಕು. ಬೈಕ್ನಾಗ ಹೋಗಿತ್ತ ಬಸ್ ಹತ್ತಿರ ನೀವು ಯಾಕೆ ಹೇಳ್ರಿ, ಅಲ್ಲಿ ಸಾವಿರಾರು ಜನರು ಬಂದಿರ್ತಾರೆ. ಅವ್ರ ಬಿಹೇವಿಯರ್ ಆಗಲಿ, ಒಂದು ಪಾತ್ರಗಳು ಮಾಡಿಸೋ ಹೊತ್ನ್ಯಾಗ ಅವ್ರ ವರ್ತನೆ, ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರ, ಅವ್ರ ಸ್ವಭಾವಗಳು ನಮಗೆಲ್ಲ ಅರ್ಥ ಆಕ್ಕವ. ಒಂದು ಕಾರ್ಗಡೆ ಹೋಗಿತ್ತ ಒಂದು ರಿಕ್ಷಾ ಹಾಕಿದ್ರೆ ನಮ್ಗೆ ಅನುಭವ ಬರ್ತೈತಿ. ನಡ್ಕೊತ ಹೋಗ್ರಿ ನೀವು ಪೇಟೆಯೊಳಗೆ, ಎಲ್ಲ ಪಾತ್ರಗಳು ನಿಮ್ಮ ಕಣ್ಣಿಂದ ಬರ್ತಾವ. ಎಲ್ಲಿ ಇಲ್ಲವು ನಮ್ಮ ಸುತ್ತಮುತ್ತನ ಅದಾವ. ಕಥೆಗಳನ್ನು ಕೂಡ ನಮ್ಮ ಸುತ್ತಮುತ್ತನ ಇರ್ತಾವ. ಗುರ್ತು ಈಗ ಒಂದು ಹೇಳ್ತೀನಿ ನಾನು ನಿಮ್ಗೆ, ಯಾವ್ದಂದ್ರೆ ಬೆಲ್ಲ ಕೊಡ್ತೀನಿ ಬರ್ರಿ ಅಂತೇಳಿ ಒಂದು ನಾವು ಶಾರ್ಟ್ ಫಿಲ್ಮ್ ಮಾಡಿದೆವು. ಹೆಸರು ಕೇಳಿದ್ರ ಡಬಲ್ ಮೀನಿಂಗ್ ಅನಿಸ್ತೈತಿ. ಬಟ್ ಅಲ್ಲಿ ಏನಂತಂದ್ರ, ನಾವು ದಿವಸ ಅಲ್ಲಿ ನಮ್ಮ ಕಡೆ ಕಬ್ಬು ಹೆಚ್ಚು ಬೆಳಿತಾರೆ, ನಿಮ್ಗೆ ಎಲ್ಲ ಗೊತ್ತೈತಿ. ಮಾಲಿಂಪುರ ಹತ್ರ ಬೆಲ್ಲದ ಮನಿಗಳು ಭಾಳ ಅದಾವ. ನಾವು ನಮ್ಮ ಮಿಸ್ಸನ್ ದಿವಸ ಬಿಡಕ ಹೋಗುವತ್ನಾಗ ಆ ಬೆಲ್ಲದ ಮನಿ ನೋಡ್ತಿದ್ನ. ಆಮೇಲೆ ಕಲಾದಿಗೆ ಹತ್ರ ನೋಡ್ರಿ, ಇವ್ನ ಇಟ್ಕೊಂಡ್ ಕೂತಿರ್ತಾರ, ಪ್ಯಾರಲ್ಕಾಯಿ, ಆಮೇಲೆ ದಾಳಂಬಿರಿ ಹಣ್ಣ ರೋಡ್ ಮೇಲೆ ಇಟ್ಕೊಂಡ್ ಕೂತಿರ್ತಾರ ಅವರೆಲ್ಲ. ಹೌದ್ರಿ, ಈ ಪ್ಯಾರಲ್ಕಾಯಿ ಅಲ್ಲಿ ತೋಟದಾಗ ಬೆಳಿತಾರ, ರೋಡ್ ಮೇಲೆ ತಂದು ಮಾರ್ತಾರ ಅವ್ರು. ಹಂಗ ನಮ್ ಬೆಲ್ಲನು ಇಲ್ಲೇ ತಯಾರು ಮಾಡ್ತಾರ. ಇವ್ರು ರೋಡ್ ಮ್ಯಾಗ ಇಟ್ಟು ಮಾರಿದ್ರ ಏನಾಕೈತಿ? ಅವರು ದಾಳಿಂಬ್ರಿ ಕೊಡ್ತೇವು ಅದಾವ ತಗೋರಿ ಅಂತಾರ, ಬಾಳೆಹಣ್ಣು ಅದಾವ್ರಿ ತಗೋರಿ ಅಂತಾರ, ಪ್ಯಾರಲ್ಕಾಯಿ ಅದಾವ್ರಿ ತಗೋರಿ ಅಂತಾರ. ನಾವೇನ್ ಮಾಡ್ಬೇಕ? ಬೆಲ್ಲ ಕೊಡ್ತೀನಿ ಬರ್ರಿ ಅನ್ಬೇಕಲ್ಲ. ಹೌದಿಲ್ರಿ? ಎಷ್ಟು ಅಭಾಸ ಅನಸ್ತೈತಿಲ್ರಿ? ಇದೇ ಇಟ್ಕೊಂಡು ಒಂದು ಕಾಮಿಡಿ ಸಬ್ಜೆಕ್ಟ್ ಇಟ್ಕೊಂಡು ನಾವ್ ಏನ್ ಮಾಡಿದೇವ್ರಿ, ಒಂದ್ ಶಾರ್ಟ್ ಫಿಲ್ಮ್ ಮಾಡಿದೇವ್. ಅದನ್ನ ಬಿಡ್ತೀನಿ ನೋಡ್ರಿ ನೀವು. ಅಂದ್ರ ಬೆಲ್ಲ ಕೊಡ್ತೀನಿ ಬರ್ರಿ ಅಂದ್ರ ಅವ ಬೆಲ್ಲ ತಯಾರು ಮಾಡ್ಯಾನ, ಅದನ್ನ ಕೊಡ್ತೀನಿ ಇವತ್ತು ತಗೋಬರ್ರಿ ಅಂತ ಹೇಳತ್ತಾನ. ಬಟ್ ಕೇಳೋರ್ಗೆ ಏನ್ ಅನಿಸ್ತೈತಿ, ಕಿಸ್ ಕೊಡಾಕತ್ತೀನಿ ಕರೆಯಾಕತ್ತಾನ ಅಂತ ಅರ್ಥ. ಅದು ಹಂಗ. ಅದ್ರೊಳಗೆ ಮೇಡಮ್ ಅವ್ರು ಈಗ ನಮ್ ಬಂದಿರಲ್ಲ ಮೇಡಮ್ ಅವ್ರು ಬೆಳಿಗ್ಗೆ ಅವ್ರ ಪಾತ್ರ ಮಾಡ್ಯಾರ ನೋಡ್ಬೇಕಾರೆ, ಆಮೇಲೆ ಬಿಡ್ತೀನಿ ನಾನು. ಆ ಪಾತ್ರ ಅವ್ರ ಮಾಡ್ಯಾರ ಮೇಡಮ್ ಅವ್ರು. ಇನ್ನೊಬ್ರು ಬಾಲು ಪವರ್ ಅಂತೇಳಿ ಅವ್ರು ಅವ್ರು ಮಾಡಿದಾರ, ಮೇಡಮ್ ಕೂಡ ಮಾಡಿದಾರೆ. ಅವರು ಕೂಡ ಒಳ್ಳೆ ಆಕ್ಟರ್ ರೀ. ಈ ಮೇಡಮ್ ಅವ್ರು ಇಟ್ಕೊಂಡು ಒಂದು ಸಬ್ಜೆಕ್ಟ್ ಮಾಡಿದೇವ್ರಿ. ಯಾವ್ದಂತಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಸಬ್ಜೆಕ್ಟ್ ನೋಡ್ರಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ರಿ. ಒಬ್ಬಾಕಿ ಹೆಣ್ಮಗಳ್ರಿ ಮೇಡಮ್ ಅವ್ರ ಮಾಡ್ಯಾರ ಪಾತ್ರ, ಅದನ್ನು ಕಳಿಸ್ತೀನಿ. ಆ ಹೆಣ್ಮಗ ಅವಸರವಾಗಿ ಕಬ್ಬಿನ ಪಡೆದಾಗ ಹೋಗ್ತಾಳ್ರಿ. ಹೌದ್ರಿ, ಅವ್ರ ಹಿಂದೆ ಒಬ್ಬ ಯುವಕ ಹೋಗ್ತಾನ. ಹೌದ್ರಿ, ಅವ್ರ ಹಿಂದೆ ಒಬ್ಬ ರೈತ ಹೋಗ್ತಾನ. ಇವ್ರೆಲ್ಲಾರ ಹೆಣ್ಮಗಳು ಏನ್ ಮಾಡ್ತಾಳ ಅನ್ನೋ ಕ್ಯೂರಿಯಾಸಿಟಿ ಇವ್ರಿಗೆಲ್ಲ. ಇವ್ರ ಹಿಂದೆ ಒಬ್ಬ ಯಾರ್ರಿ, ವಿಡಿಯೋ ಮಾಡೋರು, ಟಿವಿಯವ್ರು, ಅವ್ರು ಬ್ಯಾನ್ ಹತ್ತಿರ್ತಾರ. ಅವ್ರಿಗೆ ಬೇಕಾಗಿರ್ತದ ಸುದ್ದಿ. ಯಾರ್ಯಾರು ಹೋದ್ರೆ ಮೇಡಮ್ ಹೋದ್ರ, ಅವ್ರಿಂದ ಒಬ್ಬ ಯುವಕ ಹೋದ, ಅವ್ರಿಂದ ಒಬ್ಬ ರೈತ ಹೋದ, ಅವರಿಂದ ಒಬ್ಬ ಮೀಡಿಯಾದವ್ರು ಹೋದ್ರು. ಇವ್ರೆಲ್ಲಾರಿಗೆ ಏನ್ ಕ್ಯೂರಿಯಾಸಿಟಿ, ಆ ಹೆಣ್ಮಗಳು ಏನ್ ಮಾಡ್ತಾಳ, ಅವ ಏನ್ ಮಾಡ್ತಾನ ಅನ್ನೋದು ಕ್ಯೂರಿಯಾಸಿಟಿ. ಥಿಂಕಿಂಗ್ ಹೇಗಿರುತ್ತೆ ನೋಡ್ರಿ, ನೋಡೋ ದೃಷ್ಟಿ. ಆಕ್ಚುಲಿ ನಾವು ಕ್ಲೈಮ್ಯಾಕ್ಸ್ ತೋರಿಸ್ತೇವೆ ಅವ್ರು ಎದಕ್ ಬಂದಿದ್ರ ಅಲ್ಲಿ. ಆ ಹೆಣ್ಮಗಳ ಗಂಡ ಸಂಶಯ ಮಾಡಿದ್ದಕ್ಕೆ ಬಾಯಿ ಜಿಗಾಕ್ ಬಂದಿರ್ತಾಳ. ಆ ಹೆಣ್ಮಗಳು ಬಾಯಿ ಜಿಗಿಕ್ ಟೈಮ್ಕ ಹೋಗಿ ಇವ್ ಉಳಿಸಿರ್ತಾನ ಹುಡುಗ. ಅವ್ರಿಬ್ರು ಏನ್ ಮಾಡ್ತಾರ ಅಂತೇಳಿ ಇವ್ ರೈತ ಬೆನೈತಿರ್ತಾನ. ಅವ್ರು ಏನೋ ಮಾಡ್ತಾರಂತ ಇವ್ರು ಮೀಡಿಯಾದವ್ರು ಬೆನೈತಿರ್ತಾರ. ಅದಕ್ಕೆ ನಾವ್ ಏನ್ ಕತಿ ಇಟ್ಟೇವಂದ್ರಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ರಿ ಅಂತ ಹೇಳಿ ನಾವ್ ಹೇಳಿದ್ರಿ, ಅದೊಂದು ಕತಿ ಮಾಡಿದೆವು. ಇದು ಒಂದು ಲೈನ್ ಟ್ಯಾಗ್ ಲೈನ್ ಇಟ್ಕೊಂಡು ನಾವು ಏನ್ ಮಾಡಿದ್ರಿ, ಶಾರ್ಟ್ ಫಿಲ್ಮ್ಗಳು ತಯಾರು ಮಾಡಿದ್ವಿ. ಅದಕ್ಕೆ ನಾನು ಎದಕ್ಕೆ ಹೇಳಕ್ ಹೋದ್ನಿ ಅಂದ್ರ, ಸಬ್ಜೆಕ್ಟ್ ನಮ್ ಸುತ್ತಮುತ್ತ ಇರ್ತಾವ, ಎಲ್ಲಿ ಇರಂಗಿಲ್ಲ. ಇನ್ನೊಂದು ಮಾಡಿದೇವ್ರಿ, ಡೌಟ್ ರಾಜ ಅಂತೇಳಿ ಮಾಡಿದೇವ್ರಿ. ಅವ ಹೆಂಡತಿ ಮೇಲೆ ಯಾವತ್ತೂ ಸಂಶಯ ಮಾಡ್ತಿರ್ತಾನ. ನಾವು ಕಣ್ಣೀಲಿ ನೋಡಿದ್ರಿ, ನಾವು ಕಲಿಯೋತ್ನ್ಯಾಗ ಒಬ್ರು ಸರ್ ಇದ್ರು. ಅವರು ಮನಿಗೆ ಬರೋ ಹೊತ್ನ್ಯಾಗ ಕಿಲಿ ಹಾಕೊಂಡ್ ಬರ್ತಾರ, ಕಾಲೇಜ್ ಬರೋ ಹೊತ್ನ್ಯಾಗ ಕಿಲಿ ಹಾಕೊಂಡ್ ಬರ್ತಾರ ಬಾಗಿಲಿಗೆ. ಅದನ್ನ ನಮ್ಗೆ ನೆನಪಿತ್ರಿ. ಇದ್ರ ಮ್ಯಾಗ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ನಾನು ತಲೆಯಾಗಿತ್ತ. ಅವನು ಏನ್ ಮಾಡ್ತಾನ್ರಿ, ಹೆಂಡತಿಗೆ ಕಿಲಿ ಹಾಕೊಂಡ್ ಹೋಗಿರ್ತಾನ ಕೆಲ್ಸಕ್ಕೆ. ಬರೋದ್ರಾಗ ಬಾಗಿಲು ಹೊಡೆದಿರ್ತೈತಿ, ಅವಂಗ ಮನಿ ಬಾಗಿಲು ಹೊಡೆದಿರ್ತೈತಿ. ಹೆಂಡತಿ ಓಡಿಗಳ ಅವನ ತಲೆಯಾಗ. ಮಂದಿಗೆಲ್ಲ ಕೇಳ್ತಾನ, ನಾನು ಹ್ಯಾಂಡ್ತೀರಿ ಅನ್ನ, ನೀನ್ ಹ್ಯಾಂಡ್ತಿ ಒಬ್ಬ ಯಾವ ಹುಡುಗಿದ್ದ ಅವ್ನ ಜೋಡಿ ಹೋದ್ಲಲ್ಲ ಅಂತ ಹೇಳ್ಬಿಡ್ತಾರ. ಅವ್ನು ಪಕ್ಕ ಅನಿಸ್ತತಿ, ಏನು ನಾನು ಹ್ಯಾಂಡ್ತಿ ಓಡಿಗಳ.
ಅವ ಮನಿಗೆ ಬರ್ತಾನೋ ಇನ್ನು ನಂದು ಮರ್ಯಾದೆ ಹೋತು ಹೆಣ್ತಿನ ಹೋದ ತೂರ್ಲ್ ಹಾಕೊಳಕ್ ತಯಾರಾಗ್ತಾನ. ಇನ್ನು ಹಗ್ಗ ಹಾಕಿರ್ತಾನೋ ಇನ್ನು ಹಾಕೋಬೇಕತ್ತಿರ್ತಾನೋ ಹೆಣ್ತಿ ಮತ್ತು ಆ ಹುಡುಗ ಕೂಡ ಬರ್ತಾರೆ. ನೀ ಓಡೋಗಿಲ್ಲ ಅಂತ ಕೇಳ್ತಾನೆ ಹೆಣ್ತಿಗೆ. ನಾ ಯಾಕೆ ಓಡೋಗಿಲ್ರಿ ತಾಳಕ್ಕೆ. ಮೊನ್ನ ಕಿಲಿ ಹಾಕೊಂಡು ಹೋಗಿದ್ ನೀ ಯಾಕೆ ಹೊಡೆದು ಹೋಗಿ ಏನ್ರಿ ನೀವು ಹೋಗೋಣ ನಂದು ಅಟ್ಟು ನೀವು ಸಾಕತ್ತು. ಮತ್ತು ಈ ಹುಡುಗ ಅಲ್ಲಿ ರೋಡ್ ಮೇಲೆ ಹೊಟ್ಟಿದ್ದ ಕರೆದು ನಾನ ಬಾಗಿಲು ಹೊಡಿಸಿ ದವಾಖಾನಿಗೆ ಹೋಗಿನಿ, ದವಾಖಾನಿಗೆ ಕರ್ಕೊಂಡು ಹೋಗ್ಯ ನಾವು ಅಂತ ಹೇಳ್ತಾರೆ. ಅವಾಗ ಅವ್ನ ತಪ್ಪಿನ ಅರಿವು ಆಕೈತಿ. ಆಕಿ ಸಂಡಾಸ್ಗೆ ಹೋದ್ರು ನೀವು ಸೀರೆ ಉಟ್ಕೊಂಡು ಬ್ಯಾನ್ ಹಾಕಿರ್ತಾನ ಮೊದಲು ಒಂದೇ ಭಾಗದಾಗ್ರಿ. ಅಂಥವ್ರು ನಾ ಕಣ್ಣಿಲಿ ನೋಡಿನ್ರಿ, ಸುಳ್ಳಲ್ಲ. ಈ ಪಾತ್ರಗಳನ್ನ ನಾ ನೋಡಿನ ಕಣ್ಣಿಲಿ. ಹೆಂಡ್ತಿ ಟಾಯ್ಲೆಟ್ ಹೋದ್ರ ಬಯಲು ಶೌಚಾಲಯಕ್ಕೆ ಹೋದ್ರ ಸೀರೆ ಉಟ್ಕೊಂಡು ಬ್ಯಾನ್ ಹಾಕಿರ್ತಾನೆ ಇವ. ಹೆಂಡ್ತಿ ಏನ್ ಮಾಡ್ತಾಳ ಸಂಡಾಸ್ಗೆ ಹೋದಾಗಂತ ಹೇಳಿ ಅಂತ ಕ್ಯಾರೆಕ್ಟರ್ ನಾನು ಕಣ್ಣಿಲಿ ನೋಡಿನ್ರಿ. ಅದನ್ನ ಶಾರ್ಟ್ ಫಿಲ್ಮ್ನ ತರಕ್ ನಾನು ಟ್ರೈ ಮಾಡೀನಿ. ಯಾಕೆ ಹೇಳೋ ಉದ್ದೇಶ ಏನಂದ್ರೆ ಕತೆಗಳು ಎಲ್ಲಿ ಇರಂಗಿಲ್ಲ, ನಾವು ನೋಡಿರ್ತೇವೆ. ನಮಗೆ ಅವನ್ನ ಒಂದು ಚೌಕಟ್ಟಿಗೆ ಅಳವಡಿಸ್ಬೇಕು. ಆಮೇಲೆ ಇನ್ನೊಂದು ಮಾಡಿದ್ದೇವ್ರಿ, ಈಗ ದಿವಾಳಿ ಬ್ಯಾಂಕ್ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ನಾನು. ದಿವಾಳಿ ಬ್ಯಾಂಕ್ ಈಗ ಒಳ್ಳೆಯವರಿಗೆ ಸಾಲ ಕೊಡ್ತಾರೆ ಎಲ್ಲ ಬ್ಯಾಂಕ್ನವ್ರು. ಯಾರಿಗ್ರಿ? ಸರ್ಗಳಿಗೆ ಕೊಡ್ತಾರ, ಡಾಕ್ಟರ್ಗಳಿಗೆ ಕೊಡ್ತಾರ, ಒಳ್ಳೆ ಹುದ್ದೆಯೊಳಗೆ ಇದ್ದವ್ರಿಗೆಲ್ಲ ಕೊಡ್ತಾರ. ಬಟ್ ಆ ಬ್ಯಾಂಕ್ನವರು ಕಳ್ಳರಿಗೆ, ಸುಳ್ಳರಿಗೆ, ಲಪಂಗರಿಗೆ, ಇಸ್ಪೆಟ್ ಆಡೋರಿಗೆ ಸಾಲ ಕೊಡ್ತಿರ್ತಾರ. ಅವ್ರು ಕ್ರಿಯೇಟಿವಿಟಿ ಅಂತ ಏನಲ್ಲ, ಇದಕ್ಕೆ ಕ್ರಿಯೇಟಿವಿಟಿ ಅನ್ನೋದ್ರಿ. ವಿರುದ್ಧ ಥಿಂಕ್ ಮಾಡೋದು. ಒಳ್ಳೆಯವ್ರಿಗೆ ಸಾಲ ಕೊಡ್ತಾರ, ಅವಾಗ ಅವ್ನು ಪತ್ರಕರ್ತ ಬರ್ತಾನ, ಏನ್ರಿ ಎಲ್ಲಾರು ಒಳ್ಳೆಯವ್ರಿಗೆ ಸಾಲ ಕೊಡ್ತಾರ, ನೀವರ ಕಾಡ್ರಿಗೆ ಸುಳ್ರಿಗೆ ಕೊಡ್ತೀನಿ ಅಂತೀರಿ, ವಸೂಲಿ ಹೆಂಗ್ ಮಾಡ್ತೀರಿ ನೀವು ಅಂತ ಕೇಳ್ತಾನವ. ಅದ್ರಾಗ ಏನೈತ್ರಿ ನೋಡ್ರಿ, ಒಳ್ಳೆಯವ್ರಾದ್ರ ಭಾಳ ವಸೂಲಿ ಮಾಡಕ್ ಹೋಗೋಣ, ಸಾಯಕ್ ಹೋಗ್ತಾರು, ಹಂಗ್ ಮಾಡಕ್ ಹೋಗ್ತಾರ. ಇವ್ರೇನ್ ಹಂಗಿಲ್ರಿ ಕಾಡ್ರ. ನಾವು ನಾಳೆಗೆ ತುಂಬಂದ್ರ ಇವತ್ತು ಮನಿ ತುಳು ಮಾಡ್ತಾರ, ನಾಳೆ ತುಂಬ್ತಾರ ನಮ್ ಸಾಲ, ಅದಕ್ಕೆ ನಾವು ಅವ್ರಿಗೆ ಕೊಡ್ತೇವ್ರಿ ಸಾಲ ಅಂತ. ನೀವು ವಿರುದ್ಧ ದಿಕ್ಕಿನಾಗ ಥಿಂಕ್ ಮಾಡ್ರಿ. ನಾರ್ಮಲ್ ಇವ್ರ ವಿಷಯಗಳನ್ನ ಬಿಡ್ರಿ, ಅದ್ರ ವಿರುದ್ಧ ದಿಕ್ಕಿನಾಗ ಥಿಂಕ್ ಮಾಡ್ರಿ, ನಿಮ್ ಸಬ್ಜೆಕ್ಟ್ ಸಿಗ್ತೈತಿ. ಬೇರೆ ಎಲ್ಲಿ ನೋಡಿಲ್ಲ, ಎಲ್ಲಿ ಕೇಳಿಲ್ಲ. ನಾವು ನೋಡುವುದು, ಸಮಾಜವನ್ನ ನೋಡುವುದ್ರೊಳಗೆ ನಮ್ಮ ವೇ ಏನಿರುತ್ತೆ ನೋಡ್ರಿ, ಅವಾಗ ಈ ಕಥೆಗಳು ಕೊಡ್ತಾವ. ಆಮೇಲೆ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದೀವಿ, ಏನಂತಂದ್ರ ದುಡ್ಡೇ ದೊಡ್ಡಪ್ಪ ಅಂತ ಹೇಳಿ. ಆ ದುಡ್ಡೇ ದೊಡ್ಡಪ್ಪ ಕಥೆ ಏನಂತಂದ್ರ, ಈಗ ಅವ ರೈತ ಇರ್ತಾನ್ರಿ, ಒಂದು ಚಪ್ಪಲ್ ಅಂಗಡಿ ಹೋಗ್ತಾನ, ಹೋಗಿ ಚಪ್ಪಲ್ ತಗೋತಾನ. ಅವನ ಕೈಯ ಬ್ಯಾಗ್ನಾಗ ಇರ್ತಾವ್ರ ಬದ್ನಿಕಾಯಿ, ಉಳ್ಳಾಗಡ್ಡಿ, ಕ್ಯಾಬೇಜ್ ಎಲ್ಲ ಒಯ್ದಿರ್ತಾನ. ಅವ ಚಪ್ಪಲ್ ತಗೊಂಡ್ಮ್ಯಾಗ ಅವ ಏನ್ ಮಾಡ್ತಾನ, ಅವ್ನ ಇಡ್ತಾನ. ಈ ಚಪ್ಪಲ್ ಬದ್ಲಿ ಇವ್ನ ತಗೋ ಅಂತ ನಾವು ತಗೋತಾರ್ರಿ. ಅಂಗಡಿಗೆ ಹೋದ್ರೆ ಹಿಂಗದಲ್ಲೇ ಒಂದು ಇದಕ್ಕೆ ಹೋಗ್ತಾನ, ಚಡ್ಡಿ ಬೇಕಾಗಿರ್ತದ ಅವ್ನು ತಗೊಳಕ್ ಹೋಗ್ತಾನ. ಅಲ್ಲಿ ಕೂಡ ಚಡ್ಡಿ ತಗೋತಾನು, ಬದ್ನಿಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಟೇಬಲ್ ಮ್ಯಾಗ ಇಡ್ತಾನ. ಅವಾಗ ಅವ್ರ ರಿಯಾಕ್ಷನ್ ಏನು, ತಗೋತಾರ ತಗೋಲ್ಲ ಅನ್ನೋದು ನಮ್ಮ ಸಿನಿಮಾ. ಹೌದ್ರಿ? ಈ ತರ ಸಬ್ಜೆಕ್ಟ್ಗಳನ್ನ ನಾವು ಹುಡುಕ್ಯಾಡ್ಕೊತ ಹೋದ್ರ ನಮಗೆ ಸಾಕಷ್ಟು ಸಬ್ಜೆಕ್ಟ್ಗಳು. ಇನ್ನೂ ಒಂದು ನಮ್ಮ ಅಜ್ಜ ಹೇಳ್ತಿದ್ದೇನ್ರಿ, ನಾವು ಸಣ್ಣವರಿದ್ದಾಗ ಏನಂತಂದ್ರ, ಒಬ್ಬ ಮಗ ಇರ್ತಾನು, ಅವು ಇರ್ತಾಳು, ಮದ್ವಿ ಮಾಡ್ತಾಳ, ಅವ್ಗೆ ಹೆಂಡ್ತಿ ಬರ್ತಾಳ. ಆಕಿ ಹೆಂಡ್ತಿ ಸಸಿದ ಏನಂದ್ರ ಈ ಮುದುಕಿನ ಹೊರಗೆ ಹಾಕ್ಬೇಕ. ಅದಕ್ಕೆ ಗಂಡಿಗೆ ಹೇಳ್ತಾಳಕ್ಕೆ, ನಿಮ್ಮ ಅವು ಇರ್ಬೇಕು ಇಲ್ಲ ನಾ ಇರ್ಬೇಕು ಮನ್ಯಾಗ. ಅವ ಗಂಡ ಏನ್ ಮಾಡ್ಬೇಕ್ರಿ, ಹೆಂಡ್ತಿನೇ ಬೇಕತ್ತಾನವ. ಹಂಗಾರ ಅವನ್ ಏನ್ ಮಾಡೋ, ನಿಮ್ಮ ಅವನ್ನ ಕಟ್ಟಿ ಚಿಲ್ಲ ಕಟ್ಟಿ ಕೆರೆ ಒಗೆದು ಬಿಡತ್ತಾಳ ಹೆಂಡ್ತಿ. ಅದಕ್ಕೆ ಅವ ಏನ್ ಮಾಡ್ತಾರ, ಇಬ್ರು ಕೂಡಿ ಚಿಲ್ಲ ಕಟ್ತಾರು, ಒಯ್ದು ಏನ್ ಮಾಡ್ತಾರ, ಕೆರೆ ಒಗಿತಾರ. ಅವ ಮುದುಕಿ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿ ಕೆರೆ ದಂಡಿಗೆ ಒಂದು ಹನುಮಪ್ಪನ ಗುಡಿ ಇರ್ತೈತಿ, ಅಲ್ಲಿ ಹೋಗಿ ಕೊಡಿರ್ತಾಳ ಆಕಿ. ಅವತ್ತು ರಾತ್ರಿ ಕಾಡ್ರು ಬರ್ತಾರ ಗುಡಿಗೆ. ಅವ್ರು ತುಡು ಮಾಡಕ್ ಹೋಗೋರು, ಹನುಮಪ್ಪಗೆ ಬೇಡ್ಕೋತಾರ, ದೇವ್ರ ನಾವು ತುಡು ಮಾಡಕ್ ಹೊಂಟಿದೆವು, ಯಶಸ್ವಿ ಆತು ಅರ್ಧ ನಿನಗ ಅರ್ಧ ನಮಗ. ಯಶಸ್ವಿ ಆಕತಿ, ಅರ್ಧ ಬಂಗಾರ ತಂದಿಟ್ಟು ಹೋಗಾರ ಅವ್ರು. ಮುದುಕಿ ಅರ್ಧ ಬಂಗಾರ ತಗೊಂಡು ಮನೆಗೆ ಹೋಗ್ತಾಳ. ಮಗಗ ಸೊಸಿ ಹೇಳ್ತಾಳ ಕುಂಡಿಸ್ಕೊಂಡ, ಯಪ್ಪ ಒಗದಿ ನನ್ನ ಕೆರೆಯಾಗ ನಡಬಾರ್ಕ್ ಒಗದಿದ್ದೆ ಅಂತ ತಿಳ್ಕೊನಿ, ನಾ ಇನ್ನಟ್ಟು ಬಂಗಾರ ತರ್ತಿದ್ನಿ, ನೀ ತುದಿಯಾಗ ಒಗದಿ ಇಟ್ಟ ಸಿಕ್ಕತಿ ತೊಗೊಂಬಂದಿನಿ ಅಂತ ತಾಳಕಿ. ಅವಾಗ ಆ ಸೊಸಿಗೆ ಆಸೆ ಹುಡ್ತೈತಿ. ಗಂಡಿಗೆ ಹೇಳ್ತಾಳಕಿ, ನೋಡ್ರಿ ನಿಮ್ಮ ಅವ್ಗ ಒಗದಿರಿ, ತುದಿಯಾಗ ಒಗದಿರಿ, ಇಟ್ಟ ತಂದಾಳ ಬಂಗಾರ, ನಾನು ಏನ್ ಮಾಡ್ರಿ ನಡಬಾರ್ಕ್ ಹೋಗಿರಿ, ನಾ ಬಾ ತರ್ತೀನಿ. ಅವ ಹೇಳ್ತಾನ, ಅವಂಗ ಸಿನಿಮಾ ಹೆಸರು ಏನಿಟ್ಟು ಹುಸುಮಾಲ್ಯ, ಅದ್ರ ಟೈಟಲ್ ಹುಸುಮಾಲ್ಯ. ಅವ ಶಾನೆ ಇದ್ರ ಅವ ಯಾಕೆ ಹೋಗಿತಿದ್ದೇಳ್ರಿ, ಅವು ಹೋಗಿತ್ತಿದ್ದಿಲ್ಲ, ಹೆಂಡ್ತಿಗೆ ಹೋಗಿತ್ತಿದ್ದಿಲ್ಲ. ಹೆಂಡ್ತಿ ಹೆಂಗೆ ಹೇಳ್ತಾಳ ಹಂಗೆ ಕೇಳ, ನಾನು ಹೋಗಿರ ನಾನು ನೋಡತ್ತಾನ, ಇಲ್ಲ ಹೋಗಿರಿ ನಾ ಬಂಗಾರ ಭಾಳ ತರ್ತೀನಿ ಅಂತ ಆಕಿ. ಆಕಿನೂ ಗಂಟು ಕಟ್ತಾಳು, ಒಯ್ದು ಕೆರೆಯಾಗ ಒಗೆದು ಬಿಡ್ತಾನೆ. ಸಬ್ಜೆಕ್ಟ್ಗಳು ನಮ್ಮ ಅಜ್ಜ ಹೇಳ್ತಿದ್ರು ನಾವು ಸಣ್ಣರಿದ್ದಾಗ. ಅದನ್ನ ನನಗೆ ಮಜಾ ಅನಿಸ್ತಿದ್ರು ಕತೆ, ಇದನ್ನ ಮಾಡೋಣ ಅಂದೇವ್ ಶಾರ್ಟ್ ಫಿಲ್ಮ್. ಅದಕ್ಕೆ ಸಂಭಾಷಣೆ, ನೀವು ಏನ್ ಸ್ಕ್ರೀನ್ ಪ್ಲೇ ಮಾಡ್ತಿರಲ್ಲ, ಅವ್ರ ಕತೆ ಹೇಳಿದ್ರು ನಮ್ಗೆ, ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ತಿರಲ್ಲ. ಆ ಸಿನಿಮಾ ನೋಡ್ರಿ ನೀವು, ನಾವು ಹೆಂಗ್ ಸ್ಕ್ರೀನ್ ಪ್ಲೇ ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಾ ಕತೆ ಹೇಳ್ಬಿಟ್ಟು ನಿಮಗೆ, ಇವನ್ನೆಲ್ಲ ಸ್ಕ್ರೀನ್ ಪ್ಲೇ ಹೆಂಗ್ ಮಾಡಿದೀವಿ ನಾವು ಅನ್ನೋದನ್ನ ನೀವು ನೋಡ್ರಿ. ಅವ್ನ ಆಮೇಲೆ ನಿಮಗೊಂದು ಸಬ್ಜೆಕ್ಟ್ ಸಿಗ್ತೈತೆ ಅದ್ರೊಳಗೆ. ನಾನು ಇವನ್ ಕತೆ ಹೇಳಿ ನಿಮಗೆ, ನಾ ತೋರಿಸಿದ್ನಿ ಅದ್ರ ಮಜಾ ಹೋಗ್ಬಿಡುತ್ತೆ ನಿಮಗೆ. ನೀವು ಅದನ್ನ ಒಂದು ಅಧ್ಯಯನಶೀಲರಾಗಿ
ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ಮ ನೋಡೋ ದೃಷ್ಟಿಯನ್ನ ಬೇರೆ ರೀತಿಯಾಗಿ ಇಟ್ಕೊಂಡು ನೋಡ್ರಿ. ಒಬ್ಬರ ಏನ್ರಿ ನಾರ್ಮಲ್ ಆಗಿ ನೋಡೋರು ನೋಡ್ತಿರ್ತಾರ, ಹಂಗ್ ಬೇಡ. ಇವ್ ಸರ್ ಹೇಳ್ಯಾರ ಮೊನ್ನೆ, ಇವ್ರು ಕತಿ ಹೇಳ್ಯಾರು, ಸ್ಕ್ರೀನ್ ಪ್ಲೇ ಏನ್ ಮಾಡ್ಕೊಂಡಾರ ಇವ್ರ, ದೃಶ್ಯವನ್ನ ಹೆಂಗ ಅಳವಡಿಸಿದ್ರಿ ಇವ್ರ, ಸಂಭಾಷಣೆ ಏನ್ ಬರ್ದಾರ, ನಿಮ್ಗೆಲ್ಲ ಸಿಗ್ತೈತಿ, ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತೈತಿ ನಿಮಗಲ್ಲಿ. ಆಮೇಲೆ ಒಂದ್ ಸಿನಿಮಾ ನೋಡ್ತಿರ್ತೇವೆ ನಾವು, ಟಿವಿ ಮುಂದೆ ಕೂತು ಒಂದು ಯಾವ್ದೋ ಭಾಳ ಇಂಟ್ರೆಸ್ಟ್ ಸಿನಿಮಾ ಇರ್ತೈತಿ ನೋಡ್ತೀವ್ರಿ. ನಾರ್ಮಲ್ ಆಗಿ ನೋಡೋರ್ಕಿಂತ ನಾವು ಹೆಂಗ್ ಡಿಫ್ರೆಂಟ್ ಆಗಿ ನೋಡ್ಬೇಕ. ಒಂದನೇ ಸೀನ್ ಏನೈತಿ, ಎರಡನೇ ಸೀನ್ ಏನೈತಿ, ಈ ಹೀರೋನ್ ಎಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು, ಹೀರೋಯಿನ್ ಎಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು, ಕತಿ 3 ಆಕ್ಟ್ ಅಂತ ಬರ್ತಾವ ಸ್ಟೋರಿ ಬರೆಯೋತ್ನ್ಯಾಗ. 1 ಆಕ್ಟ, 2 ಆಕ್ಟ, 3 ಆಕ್ಟ. ಹೆಂಗಂದ್ರ ಸ್ಟೋರಿ ಹಿಂಗ ಜಿಗ್ಜಾಗ್ ರೂಪದೊಳಗೆ ಇರ್ಬೇಕು. ಹೀರೋಗೆ ಏನ್ ಮಾಡ್ತಾರೆ ಹೇಳ್ರಿ, ಮೊದಲು ಹ್ಯಾಪಿ ಕೊಡ್ತಾರ, ಆಮೇಲೆ ಕಷ್ಟ ಕೊಡ್ತಾರ, ಮತ್ ಹ್ಯಾಪಿ ಕೊಡ್ತಾರ, ಮತ್ ಕಷ್ಟ ಕೊಡ್ತಾರ, ಲಾಸ್ಟ್ ಒಂದು ಟ್ರಾಜಿಡಿಯರ್ ಮಾಡ್ತಾರೋ ಇಲ್ಲಾರ ಸುಖ ಕೊಡ್ತಾರ. ಈ ತರ ಜಿಗ್ಜಾಗ್ ರೂಪದಾಗ ಇರ್ಬೇಕು. ಪ್ಲೇನ್ ತೋರಿಸಿದ್ರ ಏನಿಲ್ ಬಿಡೋ ಮಾರ ಅದ್ರೊಳಗೆ ಕತಿ ಹತ್ತಿರ ನೋಡೋರಿಗೆ ನಾವು ಮೆದಳಿಗೆ ಕೆಲಸ ಕೊಡ್ಬೇಕಲ್ಲ. ಈಗ ಉದಾಹರಣೆಗೆ ರೀ, ನಮ್ಮ ಜೀವ ಶಾರ್ಟ್ ಫಿಲ್ಮ್, ಅವ ಹುಡುಗ ಬಂದ್ರೆ ಫೇಲ್ ಆಗಿರ್ತಾನೆ ಎಕ್ಸಾಮ್ದಾಗ, ಅವ ಓಡಿ ಬಂದು ಎಲ್ಲಿ ನಿಂದಿರ್ತಾನ್ರಿ, ಇದು ಹೊಳಿ ಇಲ್ಲಿ ನಿಂದಿರ್ತಾನ, ಜಿಗಿಬೇಕಂತ ನಿಂದಿರ್ತಾನ. ನೋಡೋರೆಲ್ಲ ಏನಂತಾರ್ರಿ, ಪಾಪ ಫೇಲ್ ಆಗೈತೆ ಹುಡುಗ, ಜಿಗ್ಯಾತನ ಹೊಳ್ಯಾಗ. ನೋಡೋರೆಲ್ಲ ಹಂಗ ಅನ್ಕೋತಾರ. ಇನ್ ಜಿಗದಂಗ ತೋರಿಸ್ತೀವಿ ನಾವು, ಬಟ್ ಜಿಗದಂಗ ತೋರಿಸಿ ಏನ್ ಮಾಡ್ತೇವ್ರಿ, ಅವ ಒಂದ್ ಗುಡಿ ಕಟ್ಟಿ ಕೂತಿರ್ತಾನ, ಹಿಂಗ್ ಕಣ್ ಮುಚ್ಕೊಂಡ್ ಕೂತಿರ್ತಾನ, ನಿದ್ದೆ ಮಾಡ್ತಿರ್ತಾನ. ಒಬ್ಬಾಕಿ ಭಿಕ್ಷಿಕ್ ಬಂದ್ ಬಾಗಿಲು ತೊಡಿ ಬಿಡ್ತಾಳ ಅವ್ನ. ಅವಾಗ ಅವ ಎತ್ತರಕ್ಕನ ಕನಸ್ಕಂಡನಂತ ನೋಡೋರಿಗೆ ಅನಿಸ್ತೈತಿ. ಬಟ್ ನಾವ್ ಹೆಂಗ್ ತೋರಿಸ್ತೀವ್ರಿ, ಜಿಗದಪ್ಪ ಹುಡುಗ. ನಾವ್ ಏನ್ ಥಿಂಕ್ ಮಾಡ್ತೇವಲ್ರಿ, ಇವ್ ಫೇಲ್ ಆಗ್ಯಾನ ಗ್ಯಾರಂಟಿ ಜಿಗಿತಾನ ಹೊಳ್ಯಾಗ. ಸಾಮಾನ್ಯ ನೋಡುಗರ ವಿಚಾರ ಇದು. ನಾವು ಡಿಫ್ರೆಂಟ್ ಮಾಡ್ಬೇಕು ಅದನ್ನ, ಅಂದ್ರೆ ನಿಮ್ಗೆ ನೋಡಕ್ ಇಂಟ್ರೆಸ್ಟ್ ಬರ್ತೈತಿ. ನೀವು ನೋಡೋರ್ ಗತೆಲೆ ನಾವು ಸಿನಿಮಾ ಮಾಡಿದೀವಿ ಅಂದ್ರೆ ಮಾತು ಬರಲ್ಲ. ನೀವು ಏನ್ ಕ್ರಿಯೇಟ್ ಮಾಡ್ತಿರಲ್ಲ ಅವುಗಳನ್ನ ನಾವೇನು ಜಿಗ್ಜಾಗ್ ರೂಪದೊಳಗೆ ಇರ್ಬೇಕು. 3 ಆಕ್ಟ್ ಅಂತ ಬರ್ತೈತಿ ಈ ಸ್ಟೋರಿ ಸ್ಟ್ರಕ್ಚರ್ದೊಳಗ್ರಿ, 3 ಆಕ್ಟ್ ಅಂತ ಬರ್ತೈತಿ. ಆ ರೂಲ್ಸ್ ಫಾಲೋ ಮಾಡ್ಬೇಕು ನಾವು, ಅಂದಾಗ ಒಂದು ಸಿನಿಮಾ ಕತೆ ಕ್ರಿಯೇಟ್ ಆಗಕ್ಕೆ ಸಾಧ್ಯ ಆಗ್ತೈತಿ. ಓಕೆ ಸರ್. ಸಂಭಾಷಣೆಯಿಂದ ನಾವು ಏನೇನಾದೇವ್ರಿ, ಎಲ್ಲೆಲ್ಲಿ ಹೋಗಿ ಬಂದೇವು. ಓಕೆ ಇರ್ಲಿ. ಸಂಭಾಷಣೆ ಯಾಕೆ ಇಷ್ಟು ಡೀಪ್ ತಗೊಂಡೆ ಅಂದ್ರೆ ಸರ್, ಭಾಳ ಜನ ಫೋನ್ ಹಚ್ಚಿ ಸರ್ ಸಂಭಾಷಣೆ ಹೆಂಗ್ ಬರೀ ಸರ್ ಅದಕ್ಕೆ ಹೇಳ್ರಲ್ಲ, ಹೇಳಕ್ ಸಾಧ್ಯ ಸರ್? ಸಾಧ್ಯ ಇಲ್ಲಲ್ರಿ. ಇದು ಸಣ್ಣ ವಿಷಯನೂ ಅಲ್ಲಿದು. ಸಂಭಾಷಣೆ ಹೆಂಗ್ ಬರೀಬೇಕು ಅನ್ನೋದನ್ನ ಹೇಳಾಕ್ರಿ ಸಣ್ಣ ವಿಷಯ ಅಲ್ಲ. ಹೇಳ್ಬೋದು ಸರ, ನೀವು ಒಂದಿಷ್ಟು ಸಾಹಿತ್ಯ ಓದ್ರಿ, ಕತಿ ಹೆಂಗೈತಿ ಅದನ್ನ ನೀವು ಅನುಭವಿಸ್ರಿ. ನಿಮ್ಮ ಈಗ ಒಂದ್ ಹೆಣ್ಣಿನ ಪಾತ್ರ ಮಾಡಾಕತ್ತೀರಂದ್ರ ಹೆಣ್ಣನ ಆಗಿ ನೀವು ಬರಿಬೇಕಲ್ಲಿ ಕತಿ. ಒಬ್ಬ ಹೆಂಡತಿ ಪಾತ್ರ ಬಂದೈತಂದ್ರ ಹೆಂಡತಿ ಆಗ್ಬೇಕು ನಾ ಅಲ್ಲಿ, ಅಂದಾಗ ನಿಮ್ ಸಂಭಾಷಣೆ ಬರ್ತೈತಿ. ಗಂಡ ಆದಾಗ ಗಂಡನ ಪಾತ್ರ ಬರಿಬೇಕು, ಗಂಡ ಆಗ್ಬೇಕು ನಾ. ಅತ್ತಿ ಆಗ್ಬೇಕು, ಮಾವ ಆಗ್ಬೇಕು, ಮಗು ಆಗ್ಬೇಕು. ಒಬ್ಬ ಡೈರೆಕ್ಟರ್ ಕತಿ ಬರ್ಯಾವ ಎಲ್ಲಾ ಪಾತ್ರಗಳೊಳಗೆ ನೀವು ಹೋಗಿ ಬಂದಾಗ ಸಂಭಾಷಣೆ ಬರೆಯಕ್ ಸಾಧ್ಯ ಐತಿ. ನಾ ಅಪ್ಪಪ್ಪ ಹಿಂಗ್ ಮೋತಿ ಒಬ್ಬಸ್ಕೊಂಡ್ ಕೂತಿನ ಮಗನ ಡೈಲಾಗ್ ಬರೀ ಅಂದ್ರೆ ಹೆಂಗ್ ಬರ್ತೈತಿ? ಬರೋದಿಲ್ಲ, ಹೌದಿಲ್ರಿ? ಒಬ್ಬಾಕಿ ನಾ ಸಾವುಕಾರದಿನ್ನ, ಒಬ್ಬಾಕಿ ಭಿಕ್ಷಿಕಿ ಬೇಡೋ ಆಕಿದ ಪಾತ್ರದ ಸಂಭಾಷಣೆ ಬರೀ ಅಂದ್ರ ನಾ ಸಾವುಕಾರ ಪಾತ್ರದಾಗ ಕೂತ್ಬಿಟ್ಟಿನಿ, ಭಿಕ್ಷಕಿ ಬೇಡೋ ಆಯ್ಕೆ ಆಗ್ಬೇಕಲ್ಲ, ನಾ ಆದಾಗ ಸಂಭಾಷಣೆ ಬರ್ತೈತಿ ಹೊರಗ. ಅದಕ್ಕೆ ಆಯಾ ಪಾತ್ರದೊಳಗೆ ನಾವು ಇಳಿಬೇಕು, ಅಂದಾಗ ಸಂಭಾಷಣೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ರಾಜನ ಗತ್ತಲೆ ಆಗ್ಬೇಕು. ಯಾರು ಹೇಳ್ರಿ, ಬರೆಯವ ಆಗ್ಬೇಕು. ಆಕ್ಟಿಂಗ್ ಮಾಡೋರು ಅವ್ರು, ಆಮೇಲೆ ಆಕ್ಟಾರ ಅವ್ರು. ಆಕ್ಟಿಂಗ್ ಮಾಡೋರು ರಾಜನ್ ಪಾತ್ರ ಇತ್ತಪ್ಪ, ಓಕೆ, ಅವ್ರು ಡ್ರೆಸ್ ಹಾಕ್ತಾರು, ಆಯಾ ರಾಜನ್ ಪಾತ್ರದಾಗ ಇಳಿತಾರು, ಸಂಭಾಷಣೆ ಹೇಳ್ತಾರು, ಓಕೆ. ಬಟ್ ಕತಿ ಬರೆಯವ್ರು ರಾಜ ಆಗ್ಬೇಕು ಮೊದಲು. ಕತಿ ಬರೆಯವ ರಾಜ ಆದ್ರ ರಾಜನ ಸಂಭಾಷಣೆ ಬರೆಯಕ್ ಬರ್ತೈತಿ. ಕತಿ ಬರೆಯವ ಬೇಡ್ಕೊಳವ ಆದ್ರ ಆ ಸಂಭಾಷಣೆ ಬರೆಯಕ್, ಇಲ್ಲ ಅಂತಂದ್ರ ಬರೆಯಕ್ ಆಗಲ್ಲ. ಓಕೆ ಸರ್. ಸಂಭಾಷಣೆ ಹೆಂಗ್ ಬರಿಬೇಕು ಅನ್ನುವಂತ ಒಂದು ಚಾಪ್ಟರ್ದಿಂದ ಮತ್ತೆ ಮುಂದಕ್ಕೆ ಹೋಗುವುದಾದ್ರೆ ಸರ್, ಭಾಷೆ. ಈಗ ಡೈಲಾಗ್ ಕೊಡ್ತೇವೆ ಒಬ್ರು ಇವ್ರಿಗೆ, ಯಾರಿಗೆ, ಆಕ್ಟರ್ಸ್ಗಳಿಗೆ. ಇಲ್ಲಿ ಪ್ರೊನೌನ್ಸಿಯೇಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ರೀ. ಅಕ್ಕ ಆ ಕಡೆ ನಾವು ಆ ಕಡೆ ದಕ್ಷಿಣ ಭಾರತ ಕಡೆ ಹೋಗಿದ್ದೀನಿ, ಟ್ರೈನಿಂಗ್ ಹೋಗಿದ್ದೆ ನಾನು ಹಾಸನ್ಕ. ಅಲ್ಲಿ ಎಲ್ಲೆಲ್ಲಿ ಬರ್ತೈತಿ ಅವನ್ನೆಲ್ಲ ಅಂತ ಉಚ್ಚಾರ ಮಾಡ್ತಾರ. ಅಕ್ಕ ಇದ್ದಲ್ಲೇ ಹಕ್ಕ ಅಂತಾರ, ಅಕ್ಕಿ ಇದ್ದಲ್ಲೇ ಹಕ್ಕಿ ಅಂತಾರ. ಅಂದ್ರ ಆ ಅಕ್ಷರ ಬರೋ ಜಾಗದಾಗ ಬೇರೆ ಬೇರೆ ಪದವನ್ನು ಬಳಸಿದ್ರೆ ಯಾವ ತಿಳಿದ ಅಪಭ್ರಂಶ ಆಕೈತಿ. ಅಕ್ಕ ಹಕ್ಕ, ಅಕ್ಕಿ ಹಕ್ಕಿ, ನೋಡ್ರಿ ಎಷ್ಟು ವ್ಯತ್ಯಾಸ ಐತಿಲ್ರಿ. ಈ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್ ರೀ. ಆಯಾ ಶಬ್ದಕ್ಕೆ ಆಯಾ ಅಕ್ಷರವನ್ನ ಬಳಸ್ಬೇಕು. ಬ್ಯಾರೆ ಶ ಷಟ್ಕೋನ ಶ ನೋಡ್ರಿ, ಸ ಐತಿ, ಶಂಕರ ಶ ಐತಿ, ಷಟ್ಕೋನ ಶ ಐತಿ. ಇವನ್ ಮೂರು ಏನ್ ಮಾಡ್ತಾರ, ಒಂದ ತರ ಅಂತಾರ ನೋಡ್ರಿ ಎಲ್ಲಾರು.
ಆಮೇಲೆ ಅನ್ನದನ್ನ ಬೇರೆ ಐತಿ, ಹೌದ್ರಿ? ಊಟ ಮಾಡೋ ಅನ್ನ ಬೇರೆ ಐತಿ, ಬ್ರದರ್ ಅನ್ನ ಬೇರೆ ಐತಿ. ಅವ್ನ ಪ್ರೊನೌನ್ಸಿಯೇಷನ್ ಅನ್ನ ಮುಂದೆ ಹೆಂಗತ್ತಾರ್ರಿ? ಎರಡು ಸೇಮ್ ಅಂತಾರ. ಹಿಂಗಾಗಿ ಏನಾಕತ್ ಹೇಳ್ರಿ, ಸಂಭಾಷಣೆ ಕರೆಕ್ಟ್ ಬರಲ್ಲ. ಈಗ ಒಂದಿಷ್ಟು ಮಂದಿ ಏನ್ ಮಾಡ್ತಾರ, ಸ್ಟಾರ್ ಗುಟ್ಕ ತಿಂದಿರ್ತಾರ ಸಾಕಷ್ಟು, ನಾಲಿಗೆನೂ ಒಳ್ಳಂಗಿಲ್ಲ, ಏನು ಒಳ್ಳಂಗಿಲ್ಲ, ಹೌದಿಲ್ರಿ? ಅವ್ರ ಸಂಭಾಷಣೆ ಹೇಳಂದ್ರೆ ಹೆಂಗೆ ಹೇಳ್ತಾರ? ಹಂಗಂದ್ರ ನಾವೊಬ್ಬ ಆಕ್ಟರ್ ಆಗಿ ಸಂಭಾಷಣೆ ಹೇಳ್ಬೇಕಾಗಿತ್ತಂದ್ರ ನನ್ನ ತಯಾರಿ ಹೆಂಗಿರ್ಬೇಕು? ದಿವಸ ಒಂದು 10 ಪೇಜ್ ಓದ್ಬೇಕು. ಒಂದು ಕಾದಂಬರಿ ಐತೆ ತಿಳ್ಕೊರಿ, ಬಾಯಿ ತೆಗೆದು ಜೋರಾಗಿ ಓದ್ಬೇಕು, ಪೇಪರ್ ಜೋರಾಗಿ ಓದ್ಬೇಕು, ಇವೆಲ್ಲ ಸಡ್ಲಾಬೇಕು, ಅಂದಾಗ ಸಂಭಾಷಣೆ ಹೇಳಕ್ ಸಾಧ್ಯ ಐತಿ. ಇಲ್ಲ ಅಂತಂದ್ರೆ ಏನಾಕತ್ ಹೇಳ್ರಿ, ಬೇರೆ ಬೇರೆ ಉಚ್ಚಾರಣೆ ಸರಿ ಬರಂಗಿಲ್ಲ. ಈಗ ಆಗಲೇ ನಾ ಹೇಳಿದೆ, ನಮ್ಮ ಹಿಂದಿನ ನಟರು, ದೊಡ್ಡ ದೊಡ್ಡ ನಟರೆಲ್ಲ ಯಾಕೆ ಫೇಮಸ್ ಆಗಿದ್ರು ಅಂದ್ರೆ ಸಂಭಾಷಣೆಯನ್ನು ಭಾಳ ಕರೆಕ್ಟಾಗಿ ಹೇಳ್ತಿದ್ರು ಅವರು. ರಾಜ್ಕುಮಾರ್ ಅವ್ರ ಸಂಭಾಷಣೆ ನೋಡ್ರಿ ಎಷ್ಟು ಚಂದ, ಎಷ್ಟು ಕಡಕಾಗಿ ಹೇಳ್ತಾರ. ಅಂತ ಸಂಭಾಷಣೆ ಯಾರಿಗೂ ಹೇಳಕ್ಕಾಗಲ್ಲ, ಈಗ ಆ ಪಾತ್ರನೂ ಮಾಡೋಕ್ಕಾಗಲ್ಲ ಯಾರಿಗೆ. ಅಂಥವುಗಳನ್ನ ಈಗಲೇ ಆಕ್ಟರ್ಸ್ಗಳು ಅಳವಡಿಸ್ಕೋಬೇಕು. ನಾವು ಕಂಟೆಂಟ್ ಕ್ರಿಯೇಟರ್ ಆದವರು, ಬರೆಯೋರು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ತಾರ ಇಲ್ಲ ಅದನ್ನ ಅಬ್ಸರ್ವೇಷನ್ ಮಾಡಿ ನೋಡ್ಬೇಕು. ಇಲ್ಲಾರು ಏನ್ ಮಾಡ್ತಾರೆ, ಕಮೆಂಟ್ ಹಾಕ್ತಾರೆ, ಇದಕ್ಕೆ ಇದನ್ನ ಅಂದಾರ್ರಿ, ಇದಕ್ಕೆ ಇದನ್ನ ಅಂದಾರ್ರಿ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ. ಅದಕ್ಕೆ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ನೋಡ್ರಿ. ಆಮೇಲೆ ಒಂದು ಭಾಷೆ ಕತೆಗೆ ಎಷ್ಟು ಅವಶ್ಯ? ನಾವು ಕತೆ ಬರೆಯೋರು ಭಾಷೆ ಬಗ್ಗೆ ಎಷ್ಟು ತಿಳ್ಕೊಂಡಿರ್ಬೇಕ? ಭಾಷೆ ಬಗ್ಗೆ ಹೋದ್ರೆ ಮತ್ತೊಂದು ಚಾಪ್ಟರ್ ಆಗ್ತೈತ್ರಿ, ಅದೊಂದು ಡೀಪಾಗಿ. ಕನ್ನಡ ಭಾಷೆ ಹೆಂಗ್ ಹೊಡಿತೀವಿ ಅದು ಏನು ಬ್ಯಾಡ ನಮ್ಗೆ. ದ್ರಾವಿಡ ಭಾಷೆಯಿಂದ ಬತ್ತು ಅದು ಇದು 108 ಅದ್ರೊಳಗದ, ಅದು ಬ್ಯಾಡ ನಮಗೇನು ಬೇಕಂದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡಕ್ಕೆ ಭಾಷೆಯನ್ನ ನಾವು ತಿಳ್ಕೊಂಡಿರ್ಬೇಕು. ನನ್ನ ಮಾತೃಭಾಷೆಯನ್ನ ನಾ ಕರೆಕ್ಟ್ ಮಾತಾಡಿನಂದ್ರೆ ಇತರ ಭಾಷೆಯನ್ನ ನಾ ಕರೆಕ್ಟ್ ಮಾತಾಡಕ್ಕೆ ಸಾಧ್ಯ ಐತಿ. ನನ್ನ ಭಾಷೆಯನ್ನ ನಾ ಕರೆಕ್ಟ್ ಮಾತಾಡ್ಲಿಲ್ಲ ಅಂತಂದ್ರೆ ನನಗೆ ಇಂಗ್ಲೀಷು ಬರಂಗಿಲ್ಲ, ತೆಲುಗು ಬರಲ್ಲ, ತಮಿಳು ಬರಲ್ಲ, ಯಾವುದು ಬರಲ್ಲ. ಅದಕ್ಕೆ ಮಾತೃಭಾಷೆಯನ್ನ ಇಲ್ಲಿ ನಾವು ಏನ್ ಮಾಡ್ಬೇಕ್ರಿ, ಕರೆಕ್ಟ್ ಮಾತಾಡ್ಬೇಕು. ಆಮೇಲೆ ಸಂಭಾಷಣೆಗಳನ್ನ ಸ್ವರಭಾರದೊಂದಿಗೆ ಹೇಳಬೇಕು. ಆಗ ಹೇಳಿನಲ್ರಿ, ಎಕ್ಸ್ಪ್ರೆಷನ್ ಈಸ್ ಇಂಪಾರ್ಟೆಂಟ್. ಇಲ್ಲ ಏನೂ ಇಲ್ಲ. ಅವರಿವರನ್ನು ಕೊಂಡ ಮಾತ್ರಕ್ಕೆ ನೀನು ಅಜೇಯನಲ್ಲ ಅಂತ ಹೇಳೋದಕ್ಕ, ಅವರಿವರನ್ನು ಕೊಂಡ ಮಾತ್ರಕ್ಕೆ ನೀ ಅಜಯ ಅಲ್ಪ ಅಂದ್ರದಕ್ಕ ವ್ಯತ್ಯಾಸ ಐತೆ ನೋಡ್ರಿ. ಅಲ್ಲಿ ಸ್ವರಭಾರ ಬಂತಿಲ್ರಿ ಅಂದ್ರೆ ನೀವು ಎಲ್ಲಿ ಗಟ್ಟಿಸಿ ಹೇಳ್ಬೇಕಾಗೈತಿ ಅಲ್ಲಿ ಗಟ್ಟಿಸಿ ಹೇಳ್ಬೇಕು. ಒಂದು ಬೇಡ್ಕೊಳಕ್ಕೆ ಸನ್ನಿವೇಶ ಐತೆ ಅಂತ ತಿಳ್ಕೊರಿ. ಯಪ್ಪ ಒಂದ್ ಸ್ವಲ್ಪ ಏನಾದ್ರೂ ಇದ್ರೆ ನೀಡ್ರಿ, ಏಪ್ಪ ಅದಿಟ್ಟು ಏನಾದ್ರೂ ಇದ್ರೆ ನೀಡ್ರಿ. ರೊಟ್ಟಿ ಹಾಕೋದಲ್ಲ ಬಡಿಗೆ ಬರ್ತಾವ ಹೊರಗ. ಆಗ ಸತ್ತಾಗ ಮಾನ್ಯ ಇವ್ರು ಹೇಳ್ತಿದ್ರು, ಪ್ರಾಣೇಶ್ವರ ಸತ್ತಾಗ ಒಬ್ಬ ಗೌಡ ಹೋದತ್ತ ಊರಾಗ. ಏ ತಮ್ಮ ಎಲ್ಲೇ ಹೋಲಿ ನಕ್ಕೋತ ಚಂದಾಗಿ ಮಾತಾಡ್ಬೇಕು ಅಂತ ಅವಂಗ ಹೇಳಿದ್ರ ಮನ್ಯಾಗ. ಒಂದ್ ಸತ್ ಮನಿಗೆ ಬರ್ತಾನ, ಏನಪ್ಪಾ ತಮ್ಮ ಏನೋ ನಿಮ್ಮ ಅಪ್ಪ ಹೋದತ್ಲ, ಯಾವಾಗ ಹೋದ ಮಾಡಿದ್ರ ಬಡಿಗೆ ಬರ್ತಾವ ಒಳಗಿಂದ. ಒಂದ್ ಮದಿಗೆ ಹೋದಪ್ಪ, ಏ ಹಂಗೆಲ್ಲ ಹೇಳ್ಬರ್ಲಿ ಅತ್ಗೋತ ಹೇಳ್ಬೇಕ. ಮದಿಗೆ ಹೋದ, ಏನು ಮರೇ ಅವ ಮದಿ ಆತವನಿದ್ರು ಹಾಕ್ರಿ ಬಡಿಗಿಲಿ ಅತ್ತಾರ. ಮದಿ ಯಾಕೆ ಹಾಕಕ್ ಹೋಗಿದ್ವು ಅಂತಂದ್ರ ಬಡಿಗೆ ಬರ್ತಾವ. ಹೌದಿಲ್ಲ ಸರ? ಅಂದ್ರ ಇಲ್ಲಿ ಏನ್ ಬೇಕು ಹೇಳ್ರಿ, ಸನ್ನಿವೇಶ ತಕ್ಕಂತೆ ಮಾತನಾಡುವ ಕಲೆ ಇರಬೇಕು. ಕಂಟೆಂಟ್ ಕ್ರಿಯೇಟರ್ಗೂ ಇದು ಕೂಡ ಒಂದು ಪ್ರಮುಖವಾದಂತ ಅಂಶ. ನಾವು ಸನ್ನಿವೇಶ ತಕ್ಕಂಗ ಮಾತಾಡ್ಬೇಕು. ಆಮೇಲೆ ಎಲ್ಲೆಲ್ಲಿ ನಿಂದಿರ್ಬೇಕ, ಹೇ ಲತಾ ಕೋಮಲಾಂಗಿ ಅಂತ ನಾನು ನಿಂತು ಹೇಳಿನಿ. ಹೇ ಲತಾ ಕೋಮಲಾಂಗಿ ಆಗ್ತದೆ. ನೀವು ನಿಂದ್ರಲಾರ ಹೋದ್ರಿ ಅಂದ್ರ ಹೇ ಲತಾ ಕೋಮಲಾಂಗಿ ಅಂದೇವಂತ ತಿಳ್ಕೊರಿ, ಇದಕ್ಕೊಂದು ಅರ್ಥ ಐತಿ. ಅದನ್ನ ಕೂಡಿಸಿ ಅಂದ್ರ ಹೇ ಲತಾ ಕೋಮಲಾಂಗಿ ಆಕೈತಿ. ಹೌದಲ್ರಿ? ಅಂದ್ರ ಒಂದು ಸೆಂಟೆನ್ಸ್ ದಲ್ಲಿ ಅಲ್ಪ ವಿರಾಮ, ಅರ್ಧ ಅಲ್ಪ ವಿರಾಮ, ಪೂರ್ಣ ವಿರಾಮ, ಉದ್ಗಾರ ವಾಚಕ, ಕ್ವಶನ್ ಮಾರ್ಕ್, ಇಂಟುಡೇಟ್ ಕಾಮ, ಸಿಂಗಲ್ ಇಂಟುಡೇಟ್ ಕಾಮ ಎಲ್ಲ ಬೇಕು. ಇಲ್ಲ ಆ ಭಾಷೆ ಬಳಸಲೇಬಾರ್ದು. ಇವನ್ನೆಲ್ಲ ನೀವು ಚಿಹ್ನೆಗಳನ್ನ ಅಲ್ಲಿ ಬರ್ದಿರ್ತಾರ ನೋಡ್ರಿ ಪುಸ್ತಕದಾಗ. ಯಾಕೆ ಬರ್ದ್ರ? ಏನು ಆಶ್ಚರ್ಯ, ಅದನ್ನ ಅವ್ರು ಬರ್ದವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಅಲ್ಲಿ ಉದ್ಗಾರ ವಾಚಕ ಇಟ್ಟಿರ್ತಾರ. ನಾವು ಹಿಂಗ್ ಹೇಳ್ಬೇಕದನ್ನ, ಏನು ಆಶ್ಚರ್ಯ ಗೋಳ್ಗುಮಟ ಅನ್ಬೇಕಲ್ಲೇ. ಏನ್ ಆಶ್ಚರ್ಯ ಗೋಳ್ಗುಮಟ? ಬರ್ಲಿಲ್ಲ ರಸ ಹೊರಗ, ಏನ್ ಬರ್ತರು ಬೇರಸ ಬತ್ತ ಹೊರಗ. ಎಲ್ಲಾ ರಸ ಬರ್ಬೇಕ. ನೀನು ಇವತ್ತು ಮನೆಗೆ ಹೋಗುತ್ತೀಯಾ
ಕ್ವಶನ್ ಮಾರ್ಕ್ ಬೇಕಲ್ಲ, ಮನೆಗೆ ಹೋಗಿ ಇವತ್ತ ಅನ್ನೋದಕ್ಕ ಇವತ್ತು ಸಂಜೆಗೆ ನಾನು ಬರುವೆ ಕೊಟ್ಟಿರ್ತಾರ ಇಲ್ಲೊಂದು ಸಿಂಗಲ್ ಇಂಟಿಡೇಟು, ಡಬಲ್ ಇಂಟಿಡೇಟು ಸಂಭಾಷಣೆ ಹೇಳಿರ್ತಾರ ಅಲ್ಲೇ, ಹೌದ್ರಿ? ಅದನ್ನು ಸಿಟ್ಟಿನಲ್ಲಿ ಹೇಳುವನು ಬ್ರಿಕೆಟ್ದಾಗ. ಅವ್ರು ನಾಟಕ ಮಾಡೋರು ಹೇಳ್ತಿರ್ತಾರ, ಸಿಟ್ಟಿನಲ್ಲಿ ಹೇಳುವನು. ನಾನು ಹೇಳ್ತೇನೆ, ಸಿಟ್ಟಿನಲ್ಲಿ ಹೇಳುವನು ಇವತ್ತು ಬರುವೆ ನಾನು, ಇಲ್ಲ ಕೌನ್ಸಿನಲ್ಲಿ ಮೀಸಿ ತಿರ್ವಿ. ಅದು ಕೂಡ ಏನ್ ಹೇಳ್ರಿ, ಜ್ಞಾನ ಇಲ್ಲಾರ್ದ ಹಂಗಾಕತ್ತೆ. ಅವಾಗೆಲ್ಲ ಮಂದಿ ಡ್ರಾಮಾದಾಗ ಆಕ್ಟಿಂಗ್ ಮಾಡೋರು ಏನ್ ಮಾಡಿದ್ರು, ಕೌನ್ಸ್ದಾಗ ಎದಕ್ ಬರ್ದಾರ ಅವರು? ಆಕ್ಟಿಂಗ್ ಮಾಡ್ಬೇಕ. ಏಯ್ ನಾನು ಊರ ಗೌಡ ಕ್ರಿಕೆಟ್ದಾಗ, ನಾನು ಕ್ರಿಕೆಟ್ದಲ್ಲಿ ಮೀಸೆತ್ತಿರ್ವಿ, ನಾನು ಊರ ಗೌಡ. ಹೆಂಗ್ರಿ ವ್ಯತ್ಯಾಸ ಐತಿಲ್ರಿ? ಬ್ರಿಗೇಡ್ದಾಗ ಬರ್ದದನ್ನ ಯೂಸ್ ಮಾಡ್ಬೇಕಲ್ಲ ನಾವು. ಸ್ವಗತದಲ್ಲಿ ಬರ್ದಿರ್ತಾರ. ಏನು ಮಾರಾಯ, ಎಷ್ಟರ ಹೇಳುದು ಇವರಿಗೆ ಸಾಕಾಗೈತೆ ನೋಡ್ರಿ. ಸ್ವಗತದಲ್ಲಿ ಹೇಳ್ಬೇಕಾಗೈತಿ ಅಂದ್ರೆ ಅವ ಒಬ್ನೇ ಮುಂದೆ ಸ್ವಗತದಲ್ಲೇ ಒಬ್ನೇ ಹೇಳ್ಬೇಕಾಗೈತಿ. ಏನು ಮಾರಾಯ ಎಷ್ಟು ಹೇಳುದು, ಈ ಕಡೆ ಸರ್ ಕಡೆ ನೋಡ್ಕೊಂಡು ಹೇಳಿನ ಅಂದ್ರ ಸ್ವಗತ ಆಗಲ್ಲ. ಇದು ರಿಯಾಕ್ಷನ್ ಇದು ಆಕತಿ, ಕಮ್ಯುನಿಕೇಶನ್ ಆಕತಿ. ಇದು ಅವ್ರಿಗೆ ನಡುವಂತ ಸಂಭಾಷಣೆ ಆಕತಿ. ಸ್ವಗತಲ್ಲೇ ನಾವ್ ಯಾಗ ನೋಡ್ಕೊತ ಏನು ಮಾರಾಯ ಭಾಳ ಬೇಸರ ಆತ್ ನೋಡಿ ಇವತ್ತು ನನಗೆ, ಛೇ ಅನ್ನೋದಕ್ಕ ಸರ್ ಭಾಳ ಬೇಸರ ಆತ್ ನೋಡ್ರಿ ನನಗೆ. ಇದಕ್ಕೆ ಡಿಫ್ರೆನ್ಸ್ ಹೇಳ್ರಿ. ಇದು ಸ್ವಗತ, ಇದು ಅವ್ರು ರಿಯಾಕ್ಟ್ ಕೊಡ್ಬೋದು ನನಗೆ ವಾಪಸ್. ಬಟ್ ಸ್ವಗತಾಗಿ ಹೇಳ್ಬೇಕಾಗೈತಿ, ನಾವು ಒಬ್ಬನೇ ಹೇಳ್ಬೇಕಾಗೈತಿ. ಇವುಗಳನ್ನೆಲ್ಲ ಸೂಕ್ಷ್ಮತೆಗಳನ್ನ ನಾವು ತಿಳ್ಕೊಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಹೇಳ್ರಿ, ಒಂದು ಸಿನಿಮಾ ಗೆಲ್ಲಲು ಈ ಎಲ್ಲ ಅಂಶಗಳು ಗೊತ್ತಿರ್ಬೇಕು. ಒಂದು ಶಾರ್ಟ್ ಫಿಲ್ಮ್ ಮಾಡ್ರಿ, ಏನೋ ಮಾಡ್ರಿ ನೀವು, ಅಥವಾ ಏನೋ ಒಂದು ರೀಲ್ಸ್ ಮಾಡ್ರಿ, ಏನೋ ಕಥೆ ಹೇಳ್ರಿ, ಅಥವಾ ಯಾವುದೋ ಒಂದು ನಿಮಗೆ ಗೊತ್ತಿರುವಂತ ಸಬ್ಜೆಕ್ಟ್ ಮ್ಯಾಗ ರೀಲ್ಸ್ ಮಾಡ್ರಿ. ಕಂಟೆಂಟ್ ಕ್ರಿಯೇಟರ್ ಆಗ್ತೀನಂತಂದ್ರ ಇವು ಎಲ್ಲವುಗಳನ್ನ ಭಾಷೆ ಮೇಲೆ ನಾವು ಹಿಡಿತವನ್ನ ಸಾಧಿಸ್ಬೇಕು. ವಯಸ್ಸು ಮಂದಿ ಹೇಳ್ತಿರ್ತಾರೆ, ನೀವೇನಂದ್ರೆ ಒಂದ್ ನಿಮಿಷನೂ ಕೇಳಲ್ಲ ನೀವು ಅವ್ರದ್ದು. ಯಾಕೆ ಹೇಳ್ರಿ, ಒಂದು ಅಪಭ್ರಂಶ ಹೇಳ್ತಿರ್ತಾರ, ಹೌದ್ರಿ? ಎಲ್ಲಿ ನಿಂದಿರ್ಬೇಕು ಅಲ್ಲಿ ನಿಂದಿರ್ತಿರಂಗಿಲ್ಲ, ಹಂಗ ಹೇಳ್ತಿರ್ತಾರ. ಅವ್ರು ಹೇಳೋದು ನಿಮ್ಗೆ ಏನಾಗ್ತದೆ ಕೇಳಕ್ ಅಲ್ಲಿ ಅನ್ಸಿ ಎಕ್ಸಿಟ್ ಆಗ್ಬಿಡ್ತೀರಿ. ಅದಕ್ಕೆ ಹಂಗೆ ಹೇಳೋರು ಕಂಟೆಂಟ್ ಯಾವತ್ತೂ ಏನ್ ಬಿಡ್ಬೇಕ್ರಿ, ಭಾಷೆ ಮೇಲೆ ಪ್ರಭುತ್ವವನ್ನು ಸಾಧಿಸ್ಬೇಕು. ಅಂದಾಗ ಏರಿರ್ತದೊಂದಿಗೆ ಹೇಳ್ಬೇಕು. ಇಲ್ಲ ಅಂತಂದ್ರ ನೀವು ಈಗ ನೋಡ್ರಿ, ಹಿಂದೆ ರೇಡಿಯೋದಾಗ ಬರ್ತಿತ್ರಿ, ಅವ್ರು ರೇಡಿಯೋ ನಾಟಕಗಳಂತ ಬರ್ತಿದ್ರು. ರೇಡಿಯೋ ನಾಟಕಗಳು ಬರ್ತಿದ್ದೇವಲ್ರಿ, ಅವ್ರು ಎಲ್ಲೇ ಕುಂತು ಸಂಭಾಷಣೆ ಮೂಲಕ ಕಥೆಯನ್ನ ನಮ್ಗ ದಾಟಿಸ್ತಿದ್ರು. ಅವ್ರು ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿತ್ತು ಹೇಳ್ರಿ, ಒಂದು ಅವ್ರ ಏರಿಳಿತ, ಹೌದಿಲ್ರಿ? ಸಂಭಾಷಣೆ ಏರಿಳಿತ, ಹಿಂದ್ ಬ್ಯಾಕ್ ಗ್ರೌಂಡ್ ಬರುವಂತ ಮ್ಯೂಸಿಕ್ ಇಟ್ರಿ ಮ್ಯಾನ್ ನಮ್ ಕತಿ ಬರ್ತಿತ್ರಿ. ರೇಡಿಯೋದಾಗ ಕೇಳ್ತಿದೇವಲ್ಲ ನಾವು, ನೀವು ಸಣ್ಣವರಿದ್ದಾಗ ಕೇಳಿದೇವಲ್ಲ. ರೇಡಿಯೋ ನಾಟಕಗಳಂದ್ರ ಎಲ್ಲಾರು ಅದ್ರ ಮುಂದೆ ಹಚ್ಚಿ ಮುಂದೆ ಕುಡಿರ್ತಿದ್ದೇವು, ಹೌದ್ರಿ? ಅವ್ರು ಹೆಂಗ್ ದಾಟಿಸ್ತಿದ್ರು ನಮ್ಗ, ಬರೀ ಸಂಭಾಷಣೆ ಮೂಲಕ ದಾಟಿಸ್ತಿದ್ರು. ಅದಕ್ಕೆ ಒಂದು ಭಾಷೆಯನ್ನ ನಾವು ಏನು ಕಂಟೆಂಟ್ ನಾವು ಕ್ರಿಯೇಟ್ ಮಾಡಕ್ ಹೋದ್ರು ನಮ್ಮ ಭಾಷೆ ಬೇಕಿಲ್ರಿ. ನಾವು 6 ಕೋಟಿ ಜನ ಕನ್ನಡಿಗರಿಗೆ ನಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಷನ್ ಮಾಡ್ಬೇಕಂದ್ರ ನಮ್ಮ ಮುಂದಿರೋದು ಯಾವ್ದು ಹೇಳ್ರಿ, ಕನ್ನಡ ಭಾಷೆ. ಭಾಷೆ ಗೊತ್ತಿಲ್ಲಪ್ಪ, ನಮಗ್ ಕನ್ನಡ ಭಾಷೆ ಬರಲ್ಲ, ಒಂದಿಷ್ಟು ಹೇಳ್ಬೋದು ಹೇಳ್ರಿ. ನಾ ಏನ್ ಹೇಳಿ ಏನ್ರ ಕೊಡ್ರಿ ಅಂತ ಬಿಡಾತೀನಿ ನಾ, ಹೌದ್ರೆ? ಇನ್ನಷ್ಟು ಹೇಳ್ತೀನಿ ಹೇಳ್ರಿ. ಈಗ ಹೇಳಿರಿ ನೀವು ಇದನ್ನ, ಹೌದಿಲ್ರಿ? ಏನ್ರಿ ನಿನ್ನೆ ನಾ ಇದಕ್ಕೆ ಹೋಗಿದ್ದೀನ್ರಿ, ಬಾಲ್ಕೋಟಿಗೆ ಹೋಗಿದ್ದೀನ್ರಿ, ಅವನು ಬಸ್ ಸ್ಟ್ಯಾಂಡ್ ಮೇಲೆ ನಿಂತೀನ್ರಿ, ಒಂದರ ಬಸ್ ಬರ್ಬೇಕಲ್ಲ, ಬಂದ್ರಿ ಎಲ್ಲ ಬರೇ ಹೆಣ್ಮಕ್ಳು ಹತ್ತಿ ಬಿಟ್ರು, ನಮ್ಗೆ ಹತ್ತಾಕ ಬಿಡ್ಲಿಲ್ರಿ. ಹೇಳ್ರಿ, ಇದನ್ನ ಎಕ್ಸ್ಪ್ರೆಷನ್ ಮಾಡಿ ಹೇಳಕ್ಕಾಗತ್ತೆ? ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಹೇಳ್ರಿ ನಾ ಏನ್ ಹೇಳಿ ಅಂತೇಳಿ. ಅಂದ್ರೆ ಎಲ್ಲವನ್ನ ನಾವು ಹೇಳಕ್ಕಾಗಲ್ಲ ಅಂತ ಹೇಳತ್ತೀನಿ ನಾನು. ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ, ಆಕ್ಟಿಂಗ್ ಮಾಡಿ ಎಲ್ಲ ಹೇಳಕ್ಕಾಗಲ್ಲ. ಅವಾಗ ಏನ್ ಬೇಕು ಹೇಳ್ರಿ, ಭಾಷೆ ಬೇಕಾಗ್ತದೆ. ನನ್ನ ಭಾವನೆಗಳನ್ನ ನಿಮಗ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರ ನಾ ಏನ್ ಮಾತಾಡ್ತೀನಲ್ರಿ, ಆ ಭಾಷೆಯನ್ನ, ನಾಯಿಗ್ ಭಾಷೆ ಇಲ್ಲ, ನಮಗ್ ಭಾಷೆ ಐತೆ. ಓ ಹೇಳ್ರಿ, ನೀವು ಹಂಗ ಆಡೋದಾಕತಿ ಹೇಳ್ರಿ. ಅಷ್ಟ ಏನು ಗೊತ್ತಾಕತ್ರಿ. ಬಟ್ ನಮಗ ಭಾಷೆ ಐತಿ, ಮನುಷ್ಯರಿಗೆ ಮಾತ್ರ ಸಾಧ್ಯ ಇರುವಂತ ಒಂದು ಭಾಷೆ ಐತಿ. ಅದು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು. ನಮಗ ನೀರ್ ಹತ್ತೇವು, ಅವ್ರು ಪಾಣಿ ಅಂತಾರ, ಅವ್ರು ವಾಟರ್ ಅಂತಾರ. ಬಟ್ ಅದಕ್ಕೊಂದು ಪದ ಐತಿಲ್ರಿ. ಅದಕ್ಕೆ ಆ ಭಾಷೆ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು ಫಸ್ಟ್. ಆ ಭಾಷೆಯನ್ನ ನಾವು ಎಷ್ಟು ತಿಳ್ಕೊತೇವೆ, ಎಷ್ಟು ಸ್ಪಷ್ಟವಾಗಿ ತಿಳ್ಕೊತೇವು, ಅಷ್ಟು ನಾವು ಕರೆಕ್ಟ್ ಕಂಟೆಂಟ್ ಏನ್ರಿ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಸಾಧ್ಯ ಇದೆ. ಅದಕ್ಕೆ ಹೇಳ್ತೀನಿ, ಭಾಷೆ ಬಗ್ಗೆ ಯಾಕೆ ಒತ್ತು ಕೊಟ್ಟು ಹೇಳತ್ತೀನಿ ಅಂದ್ರ, ನೀವು ಏನ ಮಾಡ್ರಿ,
ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗೈತಿ, ನಿಮ್ಮ ಭಾವನೆಗಳನ್ನ ಮತ್ತೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗೈತಿ. ಅದಕ್ಕೆ ಮೀಡಿಯಾ ಮೂಲಕ, ಯೂಟ್ಯೂಬ್ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ನೀವು ಕರೆಕ್ಟ್ ಹೇಳಿದ್ರಿ, ನಿಮ್ಮದು 1 ನಿಮಿಷಕ್ಕಿಂತ ಹೆಚ್ಚು ನೋಡ್ತಾರ. ನೀವು ಕರೆಕ್ಟ್ ಹೇಳಿಲ್ಲ, ಮತ್ತೊಂದು ಫುಲ್ ಅಧಿಕಾರ ಐತೆ ಅವ್ರಿಗೆ. ಹಿಂಗೆ ಏನು ಸ್ಕ್ರೋಲ್ ಮಾಡೋದು, ಸ್ಕ್ರೋಲ್ ಮಾಡಕ್ಕೆ ಅವರು ಅಧಿಕಾರ ಕೊಟ್ಬಿಟ್ರೆ ಸ್ಕ್ರೋಲ್ ಮಾಡ್ತಾರೆ ಅವ್ರು. ನಾವು ಅಲ್ಲಿ ನಿಂದಿರ್ಬೇಕಾಗಿತ್ತಂದ್ರೆ ಈ ಭಾಷೆ ಮ್ಯಾಗ ಏನು ಮಾಡ್ಬೇಕ್ರಿ, ಒಂದು ಹಿಡಿತವನ್ನ ಸಾಧಿಸ್ಬೇಕು. ಭಾಷೆ ಈಸ್ ಇಂಪಾರ್ಟೆಂಟ್ ಸರ್. ಇರಲಿ, ಒಂದು ಸಿನಿಮಾಕ್ಕೆ ಸ್ಕ್ರಿಪ್ಟ್ ಬರೀತೀನಿ ಅಂತ. ಸ್ಕ್ರಿಪ್ಟಿಗೂ ಸ್ಕ್ರೀನ್ ಪ್ಲೇಗೂ ಮತ್ತು ಸಂಭಾಷಣೆಗೂ ಏನು ವ್ಯತ್ಯಾಸ ಐತ್ರಿ? ಸ್ಕ್ರಿಪ್ಟಿಗೂ ಸ್ಕ್ರೀನ್ ಪ್ಲೇಗೂ ಏನು ವ್ಯತ್ಯಾಸ ಐತಿ? ನಾ ತಿಳ್ಕೊಂಡ ಪ್ರಕಾರ ನೀವು ಒಂದು ಏನು ಹೇಳ್ತಿರ್ಬೇಕಾರೆ ಹೇಳ್ರಿ, ನೋ ಪ್ರಾಬ್ಲಮ್. ಓಕೆ, ಹಾಂ ಸರಿ ಸರ್. ಈಗ ಸ್ಕ್ರಿಪ್ಟ್ ಹಾಂ, ನೀವು ಏನು ಆ ಸಿನಿಮಾದಾಗ ಹೇಳಕ್ ಹೋಗಿರಲ್ಲ ಎಲ್ಲ ಬರ್ಕೋತ ಹೋಗ್ಬೇಕು, ಹೌದಿಲ್ರಿ? ಹಿಂಗೆ ಬಂದು ನಿಲ್ಲುವನು ಎಸ್ ಬರಿಬೇಕಿದನ್ನ. ಈಗ ನಿಮ್ಮ ಸ್ಕ್ರಿಪ್ಟ್ ಒಯ್ದು ಯಾರೋ ಸಿನಿಮಾ ಮಾಡ್ತಿರ್ತಾರ, ಅವಂಗೇನ್ ಗೊತ್ತ, ಈ ಜಾಗದಿಂದ ಬಂದು ಹಿಂಗೆ ನಿಂದಿರ್ಬೇಕು, ಈಗ ನಡೆದ್ಮ್ಯಾಗ ಕೈ ಇಟ್ಕೊಂಡು ನಿಂದಿರ್ಬೇಕು ಅವ. ಈಗ ಡೈಲಾಗ್ ಹೇಳ್ಬೇಕು, ಬರಿಬೇಕು ನೀವು ಅಲ್ಲಿ ಸ್ಕ್ರಿಪ್ಟ್ನಾಗ. ಆಮೇಲೆ ಏನ್ ಮಾಡ್ಬೇಕ್ರಿ, ಸಂಭಾಷಣೆ. ಅಂದ್ರೆ ಎಲ್ಲವನ್ನ ಒಳಗೊಂಡಿರ್ತೈತಿ ಸ್ಕ್ರಿಪ್ಟ್ ಅನ್ನೋದು. ಪ್ರತಿ ಮೂಮೆಂಟ್ ಸಂಭಾಷಣೆ ಎಲ್ಲವನ್ನ ಒಳಗೊಂಡಿದ್ದು ಸ್ಕ್ರಿಪ್ಟ್. ಸ್ಕ್ರೀನ್ ಪ್ಲೇ ಏನಪ್ಪಾ, ಏನ್ ಬರ್ಬೇಕು, ಒಂದೇ ದೃಶ್ಯದಾಗ ಏನ್ ಬರ್ಬೇಕು, ಸ್ಕ್ರೀನ್ ಪ್ಲೇದಾಗ ಏನ್ ಬರ್ಬೇಕು ಒಂದೇ ದೃಶ್ಯದಾಗ ಒಂದು ಹೇಳ್ತೀನಿ. ಅದಕ್ಕೆ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಇದು ಅಮರ ಪ್ರೇಮ ಕಾವ್ಯ ಅಂತೇಳಿ ನಾವು ಒಂದು ಶಾರ್ಟ್ ಫಿಲ್ಮ್ ಸಲಾಗಿ ಲವ್ ಲಡಾಯಿ ಇದ್ರ ಹೆಸರು. ಲವ್ ಲಡಾಯಿ ಅಂತನೂ ಹೌದ್ರಿ, ಇದಕ್ಕೆ ಇನ್ನೊಂದು ಹೆಸರು ಅಮರ ಪ್ರೇಮ ಕಾವ್ಯ ಅಂತನೂ ಇಟ್ಟಿದ್ದೇವೆ ನಾವು. ಇದ್ರೊಳಗೆ ಸ್ಕ್ರೀನ್ ಪ್ಲೇ ಹೆಂಗಿರ್ತೈತೆ ಅನ್ನೋದು ಅಷ್ಟೇ ಹೇಳ್ತೀನಿ ನಾನು. ನೋಡ್ರಿ, ಒಂದೇದ್ದು ನಿರ್ಜನ ಕತ್ತಲೆ ರಸ್ತೆ, ಸೀನ್ ನಂಬರ್ 1. ಯಾವಾಗಿದು? ನೈಟ್, ಔಟ್ಡೋರ್ದಾಗ ನಿರ್ಜನೆ ಕತ್ತಲ ಪ್ರದೇಶ. 5 ನಿಮಿಷ ನಡಿದೈತಿ ಇದು ಕತಿ. ಏನ್ಪಾ, ಅಲ್ಲಿ ಹಾಳು ಬಂಗ್ಲೆ, ಇಬ್ಬರು ಲವರ್ ಚಿರುತ್ತಾ ಓಡಿ ಬರುವರು. ಈ ಲವರ್ಸ್ ಹಿಂದೆ ಹುಡುಗರ ಗ್ಯಾಂಗ್ ಬೆನ್ನಟ್ಟುವುದು. ಇಬ್ಬರು ಲವರ್ಸ್ ಗಾಬರಿಯಾಗಿ ಓಡುವರು. ಹುಡುಗರ ಗ್ಯಾಂಗ್ ಅವರನ್ನು ಬೆನ್ನಟ್ಟುವುದು. ಲವರ್ಸ್ ಗಾಬರಿಯಲ್ಲಿ ಬೇರೆ ಬೇರೆ ಆಗುವರು. ಹುಡುಗರು ಗ್ಯಾಂಗ್ ಲವರ್ ಬಾಯ್ ಗಿಡಕ್ಕೆ ಕಟ್ಟಿ ಹಾಕುವುದು. ಹುಡುಗರು ಲವರ್ ಬಾಯಿಗೆ ಚಿತ್ರಹಿಂಸೆ ಕೊಡುವರು. ಹುಡುಗರು ಗ್ಯಾಂಗ್ ನಿಂದ ತಪ್ಪಿಸಿಕೊಂಡು ಮರೆಯಲ್ಲಿ ನಿಂತಿರುವರು. ಅಕಸ್ಮಾತ್ತಾಗಿ ಹುಡುಗಿ ನಿಂತ ಜಾಗದಲ್ಲಿ ಸಪ್ಪಳವಾಗಿ ಹುಡುಗಿ ನಿಂತ ಜಾಗ ಗ್ಯಾಂಗಿಗೆ ಗುರ್ತಾಗುವುದು. ಹುಡುಗರ ಗ್ಯಾಂಗ್ ಹುಡುಗಿಯನ್ನು ಎಳೆದು ತರುವುದು. ಈ ತರ ನಾವೇನ್ ಹೇಳಿದೇವ್ರಿ? ಬರೇ ಏನ್ ನಡೀತಿತ್ತು ಅನ್ನೋದು ಅರ್ಥ ಹೇಳೋದು ಸ್ಕ್ರೀನ್ ಪ್ಲೇ. ಈ ದೃಶ್ಯದೊಳಗ ಏನ್ ನಡಿಬೇಕು ಅನ್ನೋದು ಬರ್ದೇವ್ ನಾವು. ಸಂಭಾಷಣೆ ನಾವು ಏನ್ ಮಾಡ್ತೇವೆ, ನೆಕ್ಸ್ಟ್ ಬರೀತೇವೆ. ಇಲ್ಲಿ ಸ್ಕ್ರೀನ್ ಪ್ಲೇ ಇದೆ. ಸ್ಕ್ರೀನ್ ಪ್ಲೇ ಅಂದ್ರೆ ಏನ್ ಹೇಳ್ರಿ, ಅಲ್ಲಿ ಏನೇನ್ ನಡಿಬೇಕು ಸ್ಕ್ರೀನ್ ಪ್ಲೇ. ನೋಡ್ರಿ, ಡಿಫ್ರೆನ್ಸ್ ಆಫ್ ದ ಏನ್ರಿ ಸ್ಕ್ರೀನ್ ಪ್ಲೇ. ಸ್ಕ್ರೀನ್ ಪ್ಲೇಗೂ ಮತ್ತು ಸ್ಕ್ರಿಪ್ಟಿಗೆ ಇರುವಂತ ವ್ಯತ್ಯಾಸ ಹೇಳಾಕ್ತೇನೆ ನಾನು ನಿಮಗೆ. ಇಲ್ಲಿ ಸ್ಕ್ರೀನ್ ಪ್ಲೇದೊಳಗ ಬರೀ ಅಲ್ಲಿ ಏನ್ ನಡೀತಿತ್ತು ಅನ್ನೋದು ಅಷ್ಟೇ ಹೇಳ್ಕೊತ ಹೋಗುದು, ಹೌದ್ರಿ? ಅಂದ್ರೆ ಒಂದು ಕತಿ ಬಂದ್ಬಿಡ್ತದೆ, ಇಲ್ಲಿ ಏನ್ ನಡೀತಿತ್ತಪ್ಪ ಈ ದೃಶ್ಯದೊಳಗ ಅನ್ನೋದು ಕತಿ ಬಂದ್ಬಿಡುತ್ತೆ. ಆಮೇಲೆ ಸ್ಕ್ರಿಪ್ಟ್ ಬರೀತೇವೆ ನಾವು, ಇಲ್ಲಿ ಏನ್ ಸಂಭಾಷಣೆ ಬೇಕ. ಆಮೇಲೆ ಕ್ಯಾಮ್ರಾದ ಆಂಗಲ್ಗಳನ್ನ ಡಿವೈಡೇಷನ್ ಬರ್ಕೋತೇವೆ ನಾವು, ಇಲ್ಲಿ ಶಾರ್ಟ್ ಡಿವೈಡೇಷನ್ ಮಾಡ್ಕೋತೇವೆ, ಇವೆಲ್ಲ ಬರ್ತಾವ. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ನ್ಯಾಗ ಎಲ್ಲ ಬರ್ಕೋಬೇಕು ನಾವು. ಅಂದ್ರೆ ಸರ್ ಈಗ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಏನ್ ಹೇಳ್ಬೇಡ, ನಿಮ್ಗೆಲ್ಲ ಗೊತ್ತೈತಿ. ಅದನ್ನ ಹೇಳಿ ಅದಕ್ಕೆ ನೋಡ್ರಿ. ಪ್ರೀ ಪ್ರೊಡಕ್ಷನ್ ಅಂತಂದ್ರ ಸಿನಿಮಾ ಶೂಟಿಂಗ್ ಹೋಗಕ್ಕಿಂತ ಮೊದಲು ನೀವೇನ್ ತಯಾರು ಮಾಡ್ಕೋತೀರಿ, ಅದು ಉದಾಹರಣೆಗೆ ಸ್ಕ್ರೀನ್ ಪ್ಲೇ ಇರ್ಬೋದು, ಹೌದ್ರಿ? ಆಮೇಲೆ ಏನ್ ಮಟೀರಿಯಲ್ ಬೇಕು ಅವನ್ನೆಲ್ಲ ಸೆಟ್ ಮಾಡ್ಕೊಳ್ಳೋದು, ಆಕ್ಟರ್ಸ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳೋದು, ಹೌದ್ರಿ? ಅವ್ರಿಗೆಲ್ಲ ತರಬೇತಿ ಕೊಡೋದು, ಆಮೇಲೆ ನೀವು ಶೂಟಿಂಗ್ ಪರ್ಮಿಷನ್ ತಗೊಂಡ್ಬರೋದು, ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋದು, ಇವೆಲ್ಲ ಎಲ್ಲಿ ಬರ್ತಾವ್ರಿ? ಪ್ರೀ ಪ್ರೊಡಕ್ಷನ್ ಬರ್ತೈತಿ. ಲೊಕೇಶನ್ ಎಲ್ಲಿ ಶೂಟಿಂಗ್ ಮಾಡ್ಬೇಕ ಇದನ್ನೆಲ್ಲ ಮಾಡ್ಕೊಂಬರೋದು ಪ್ರೀ ಪ್ರೊಡಕ್ಷನ್. ಇದು ಆದ್ಮ್ಯಾಗ ನಾವ್ ಏನ್ ಮಾಡ್ತೇವ್ರಿ, ಪ್ರೊಡಕ್ಷನ್ ಹೋಗ್ತೇವ್ ಅಂದ್ರೆ ತಯಾರು ಮಾಡೋದು. ಇವ್ರು ನೋಡ್ರಿ, ಪಾತ್ರಗಳ ಕತೆಗಳ ಲೊಕೇಶನ್ ಎಲ್ಲ ರೆಡಿ ಐತಿ, ಇನ್ ಶೂಟಿಂಗ್ ಹೋಗ್ತೇವ್, ಶೂಟಿಂಗ್ ಮಾಡ್ತೇವ್, ಅದು ಪ್ರೊಡಕ್ಷನ್. ಶೂಟಿಂಗ್ ಟೈಮ್ದಾಗ ನೀವು ಶೆಡ್ಯೂಲ್ ಹಾಕೋಬೇಕಿಲ್ಲಿ. ಅಂದ್ರೆ ಈ ಒಂದೇ ಸೀನ್ ರೋಡ್ ಮ್ಯಾಗ ಐತಿ, ಇದಕ್ಕೆ ಆಕ್ಟರ್ಸ್ ಯಾರು ಬೇಕ, ಕೋಡ್ ಆಕ್ಟರ್ಸ್ಗಳು ಯಾರು ಬೇಕ, ಅವ್ರನ್ನೆಲ್ಲ ಕರೆಸ್ತೇವ್, ಅವ್ರಿಗೆಲ್ಲ ಊಟ ತಿಂಡಿ ವಸ್ತಿ ಎಲ್ಲ ವ್ಯವಸ್ಥೆ ಮಾಡ್ತೇವ್, ಅಲ್ಲೆಲ್ಲ ಶೂಟಿಂಗ್ ಮಾಡ್ತೇವ್. ಓಕೆ ರೀ, 1 ಡೇ ಶೆಡ್ಯೂಲ್, 1 ವಾರ ಶೆಡ್ಯೂಲ್ ಹಾಕಿರ. ಒಂದು ಗುಡಿಗಳು ಇದೈತಿ, ನಿಮ್ದು ಏನು ಶೆಡ್ಯೂಲ್ ಐತಿ, ಗುಡಿಗೆ ಯಾರ್ಯಾರು ಬರ್ಬೇಕು ಆಕ್ಟರ್ಸ್ಗಳು,
ಹೀರೋ ಬರ್ಬೇಕು, ಹೀರೋಯಿನ್ ಬರ್ಬೇಕು, ಅವ್ವ ಅಪ್ಪ ಬರ್ಬೇಕು. ಎಸ್, ಇದು ಗುಡಿ ಶೆಡ್ಯೂಲ್. ಈಗ ಉದಾಹರಣೆಗೆ ರೋಡ್ ಮ್ಯಾಗನು ಹೀರೋಯಿನ್ ಇರ್ತಾಳು, ಗುಡಿಯಾಗೂ ಹೀರೋಯಿನ್ ಇರ್ತಾಳು, ಇನ್ನೊಂದು ಗುಡ್ಡದ ಮ್ಯಾಗೂ ಹೀರೋಯಿನ್ ಇರ್ತಾಳು. ಹೌದ್ರಿ, ಅವ್ರಿಗೆ 3 ದಿವಸ ಶೆಡ್ಯೂಲ್ ಕೊಟ್ಬಿಡೋದು. 3 ದಿವಸ ನಿಮ್ದು ಐತ್ರಿ, ಬರ್ರಿ ನಿಮ್ದು ಗುಡಿಯಾಗ ಐತ್ರಿ ಸೀನ್, ರೋಡ್ ಮ್ಯಾಗ ಸೀನ್ ಐತ್ರಿ, ಮತ್ತೆ ಇನ್ನೊಂದು ಬಿಲ್ಡಿಂಗ್ನಾಗ ಸೀನ್ ಐತಿ, ಮನ್ಯಾಗ ಸೀನ್ ಐತಿ. ಇವನ್ನೆಲ್ಲ ನಿಮ್ಗೆ 5 ದಿವಸದ ನಮ್ಗೆ ಶೆಡ್ಯೂಲ್ ಕೊಡ್ರಿ, ಟೈಮ್ ಕೊಡ್ರಿ. ಆ ಟೈಮ್ದಾಗ ಅವ್ರನ್ನ ಕರ್ಕೊಂಬಂದು ಶೂಟಿಂಗ್ ಮಾಡಿ ನೀವು ಅವ್ರನ್ನ ಕಳ್ಸಿದ್ರಿ ಅಂದ್ರೆ ಒಂದು ಶೆಡ್ಯೂಲ್. ಒಂದು 20 ದಿವಸ ನೀವು ಶೆಡ್ಯೂಲ್ ಹಾಕಿರ್ತೀರಿ. ಒಂದು 60 ಸೀನ್ ಅದ ಅಂತ ತಿಳ್ಕರಿ. ರಿಪೀಟ್ ಸೀನ್ ಬರ್ತಾವ. ಮನೆಯೊಳಗೆ 1ನೇ ಸೀನ್ ಬಂದ್ರೆ 10ನೇ ಸೀನ್ ಮತ್ತೆ ಮನ್ಯಾಗ ಬಂದಿರ್ತೈತಿ, 15ನೇ ಸೀನ್ ಮತ್ತೆ ಮನ್ಯಾಗ ಬಂದಿರ್ತೈತಿ, 20ನೇ ಸೀನ್ ಮನ್ಯಾಗ ಬಂದಿರ್ತೈತಿ. ಅಲ್ಲಿ ಯಾರ್ಯಾರು ಬೇಕು ಆ ಸೀನ್ಯಾಗ ಆ ಮನೆಯಿಂದೆಲ್ಲ ಶೂಟಿಂಗ್ ಮಾಡಿಬಿಡೋದು. ಯಾಕಂದ್ರೆ ಮತ್ತೆ ಆ ಹೊಳ್ಳಿ ನೀವು ಅಲ್ಲಿಗೆ ಬಂದ್ರಿ ಅಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ತರಬೇಕು, ಎಲ್ಲ ಆಕ್ಟರ್ಸ್ಗಳು ತರಬೇಕು, ಎಲ್ಲರನ್ನ ತರಬೇಕು. ಅದಕ್ಕೆ ಆ ಮನ್ಯಾಗ ಏನೈತೆ ಎಲ್ಲ ಮುಗಿಸ್ಬಿಡುದು. ಆ ಮನೆ ನಿಮ್ಮ ಊರಿಂದ ಒಂದು 150 ಕಿಲೋಮೀಟರ್ ಐತೆ ಅಂತ ತಿಳ್ಕೊರಿ. ಅಲ್ಲ, ನಿಮ್ಮ ಏರಿಯಾದಿಂದ 150 ಕಿಲೋಮೀಟರ್ ಐತಿ, 150 ಕಿಲೋಮೀಟರ್ ಹೋಗಿರ್ತೀರಿ. ಆ ಮನೆಯಿಂದೆಲ್ಲ ಶೂಟಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಆ ಮನೆಗೆ ಹೊಳ್ಳಿ ಹೋಗ್ಬಾರ್ದು ನೀವು. ಒಂದು ರಾಜವಾಡೆ ಐತಿ, ಅಲ್ಲಿ ಶೂಟಿಂಗ್ ಮಾಡೋದೈತಿ. ಆ ರಾಜವಾಡೆದಾಗ ಯಾರ್ಯಾರು ಪಾತ್ರಗಳು ಬರ್ತಾವ, ಏನೇನು ಅದಾವ, ಹೌದ್ರಿ, ಅಲ್ಲಿ ಏನೇನು ಕ್ಯಾರೆಕ್ಟರ್ ಅದಾವ, ಅವ್ರನ್ನೆಲ್ಲ ಕರ್ಕೊಂಬಂದು ಅವರಿಗೆಲ್ಲ ಡೈಲಾಗ್ಸ್ ಕೊಟ್ಟು ಅಲ್ಲಿ ನೀವು ಮಾಡಿ ಮುಗಿಸಿದ್ರಿ ಅಂದ್ರೆ ಹೊಳ್ಳಿ ಅರಮನೆಗೆ ಹೋಗುವಂತಿಲ್ಲ. ಇದಕ್ಕೆ ಶೆಡ್ಯೂಲ್ ಅಂತ ಕರಿತೀವಿ ನಾವು. ನೀವು ಏನು ಪ್ಲ್ಯಾನ್ ಮಾಡಿರ್ತಿರಲ್ಲ ಆ ಪ್ಲ್ಯಾನ್ ಪ್ರಕಾರ ಶೆಡ್ಯೂಲ್ ಹಾಕೊಂಡು ಮಾಡೋದಕ್ಕೆ ನಾವು ಅದನ್ನು ಹಾಕೋಬೇಕು. ನಾವು ಏನ್ರಿ ಶೆಡ್ಯೂಲ್ನು ಹಾಕೋಬೇಕು. ಸೀನ್ ನಂಬರ್ 1, ಸೀನ್ ನಂಬರ್ ಅಂದ್ರೆ ಈಗ ಯಾವ್ದ್ರೆ ರಾಜವಾಡೆ ಐತೆ ಅಂತ ತಿಳ್ಕೊರಿ. ಸೀನ್ ನಂಬರ್ 1 ಅಲ್ಲೇ ಬಂದಿರ್ತೈತಿ, 5 ಅಲ್ಲೇ ಬಂದಿರ್ತೈತಿ, 8 ಅಲ್ಲೇ ಬಂದಿರ್ತೈತಿ. ರಾಜವಾಡೆದಾಗ ಬರುವಂಥ ಸೀನ್ಗಳನ್ನೆಲ್ಲ ಒತ್ತಡ ಬರ್ಕೋಬೇಕು. ಆ 8ನೇ ಸೀನ್ದಾಗ, 2ನೇ ಸೀನ್ದಾಗ, 3ನೇ ಸೀನ್ದಾಗ ಯಾರ್ಯಾರು ಬರ್ತಾರ ಅವ್ರನ್ನೆಲ್ಲ ಯಾರ್ಯಾರು ಬರ್ತಾರ ಅವ್ರನ್ನೂ ಬರ್ಕೋಬೇಕು. ಅವ್ರ ಪಾತ್ರಗಳಿಗೆ ಏನು ಕಾಸ್ಟ್ಯೂಮ್ ಬೇಕು ಬರ್ಕೋಬೇಕು. ಹೌದ್ರಿ, ಅವ್ರ ಕಾಸ್ಟ್ಯೂಮ್ಗಳು ಬೇಕಲ್ಲ, ಪ್ರಾಪರ್ಟಿ ಬೇಕಲ್ಲ, ಪ್ರಾಪರ್ಟಿ ಅಂತ ಬರ್ಕೋಬೇಕು. ಅಲ್ಲಿ ಆ ರಾಜವಾಡೆದಾಗ ಶೂಟಿಂಗ್ ಮಾಡಕ್ಕೆ ಏನೇನು ಬೇಕು, ಆಕ್ಟರ್ಸ್ ಬೇಕು, ಮಟೀರಿಯಲ್ ಬೇಕು, ಎಲ್ಲ ಗೊಳೆ ಮಾಡ್ಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದೇವು ಅಂದ್ರೆ ಹೊಳ್ಳಿ ಹೋಗುವಂತಿಲ್ಲ. ಅಲ್ಲೇ ಅದು 10ನೇ ಸೀನ್ ಇರ್ಬೋದು, 15ನೇ ಸೀನು, ಯಾವುದೋ ಒಂದು ಸೀನ್ ಇರ್ಬೋದು, ಯಾವುದು ಉಳಿಬಾರ್ದು. ಉಳಿತಾರ ಮತ್ತೆ ಹೋಗೋದಾಕತ್ ನೀವು ಎಲ್ಲಾರನ್ನ ಕರ್ಕೊಂಡು, ಹೌದಿಲ್ರಿ, ಡಬಲ್ ಖರ್ಚಾಕತ್ತಿಲ್ಲ. ಅದಕ್ಕೆ ನಾವು ಶೆಡ್ಯೂಲ್ ಅಂತ ಕರಿತೇವೆ. ಇದಕ್ಕೆ ಆ ಶೆಡ್ಯೂಲ್ ಪ್ರಕಾರ ಅವ್ರಿಗೆ ಡೇಟ್ ತಗೋಬೇಕು. ಈಗ ಪಾಪ್ಯುಲರ್ ಹೀರೋ ಅದಾರಪ್ಪ ಇವ್ರು, ಸರ್ ಒಬ್ರು ಪಾಪ್ಯುಲರ್ ಹೀರೋ ಅದಾರ, ಅವ್ರು ಯಾರೋ ಸಿನಿಮಾ ಬಿಜಿ ಒಳಗೆ ಅದಾರ, ಅವ್ರು ಎಂದು ಡೇಟ್ ಕೊಡ್ತಾರ ಅಂದ ನೀವು ಶೆಡ್ಯೂಲ್ ಹಾಕೋಬೇಕು. ಅವ್ರಿಗೆ ಇಲ್ಲಾಂದ್ರೆ ಅವ್ರ ಕೈ ಬಿಡ್ಬೇಕು. ಸರ್ ಅವ್ರ ಟೈಮ್ ನಮ್ದಾಗಲ್ಲ, ನಮ್ಮ ಟೈಮ್ಗೆ ಅವ್ರಾಗಲ್ಲ, ಬಿಟ್ಬಿಡ್ದು, ಬೇರೆದನ್ನು ತಗೋ. ಇಲ್ರಿ ನಮ್ಗೆ ಅವರೇ ಬೇಕು, ಎಸ್, ಅವ್ರು ಹೇಳಿದ ಡೇಟಿಗೆ ನಾವು ಶೆಡ್ಯೂಲ್ ಹಾಕೋಬೇಕು. ಹೀರೋ ಒಬ್ರು ಮೇನ್ ಬಂದ್ರೆ ಉಳಿದವರೆಲ್ಲ ಬರತ್ತಾರ, ಹೌದಿಲ್ಲ? ಆ ಥರ ನಾವು ಶೆಡ್ಯೂಲ್ ಹಾಕೊಂಡು ಸಿನಿಮಾಗಳನ್ನ ಶೂಟ್ ಮಾಡ್ಬೇಕು. ನೆಕ್ಸ್ಟ್ ಇನ್ನು ಆ ಶೂಟಿಂಗ್ ಟೈಮ್ದಾಗ ನೀವು ಯಾವ ಕ್ಯಾಮ್ರಾ ಬಳಸ್ತೀರಿ? ನಾವು ಹೈಫೈ ಕ್ಯಾಮ್ರಾ ಬಳಸ್ತಿರೋ, ಸಾದಾ ಕ್ಯಾಮ್ರಾ ಬಳಸ್ತಿರೋ, ಲೈಟ್ ಎಂಥದ್ದು ಬಳಸ್ತೀರಿ, ಕ್ರೇನ್ ಎಂಥದ್ದು ಬಳಸ್ತೀರಿ, ಮ್ಯಾಗ ಹೋಗುದು ತಳಗೆ ಬರೋದು ಹಿಂಗೆ ಹೋಗಿರ್ತೈತಲ್ಲ, ಯಾವ್ದು ಟ್ರ್ಯಾಲಿ. ಹಾ, ನೀವು ಏನೇನು ಬಳಸ್ತೀರಿ? ಟ್ರ್ಯಾಲಿ, ಜಿಮ್ಮಿ, ಕ್ರೇನ, ಡ್ರೋನ, ನೀವು ಏನು ಬಳಸ್ತೀರಿ? ನೀವು ಫಸ್ಟ್ ಡಿಸೈನ್ ಮಾಡ್ಕೊಂಡಿರ್ಬೇಕು. ನೀವು ಸಿನಿಮಾ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕ್ರಿ? ಕಾಗದ ಬರ್ದಿರ್ಬೇಕು. ನೀವು ಎಷ್ಟು ಪ್ಲ್ಯಾನ್ ಮಾಡ್ತೀರಿ ಅಷ್ಟು ನಿಮ್ಮ ಸಿನಿಮಾ ಸರಳ ಆಕೈತಿ. ಈಗ ಒಬ್ಬ ಇಂಜಿನಿಯರ್ ಮನೆ ಕಟ್ಟಬೇಕಾಗಿತ್ತೆ, ಮೊದಲ ಪ್ಲ್ಯಾನ್ ಹಾಕಿ ಕೊಟ್ಟಿರ್ತಾರ ಅವ್ರು. ಈ ಕಂಬ ಇಲ್ಲೇ ಬರ್ಬೇಕು, ಈ ಕಂಬ ಇಲ್ಲೇ ಬರ್ಬೇಕು, ಈ ಗಾಡಿ ಇಲ್ಲೇ ಬರ್ಬೇಕು ಹಾಕಿರ್ತಾರಿಲ್ರಿ. ನೀವು ಪ್ಲ್ಯಾನ್ ಇಲ್ಲಾರ ಮನೆ ಕಟ್ರಿ. ಅಡಿಗೆ ಮನೆ ಇದ್ದಲ್ಲಿ ಟಾಯ್ಲೆಟ್ ಕಟ್ಟೋದಾಕತಿ, ಟಾಯ್ಲೆಟ್ ಇದ್ದಲ್ಲಿ ಅಡಿಗೆ ಮನೆ ಕಟ್ಟೋದಾಕತಿ. ಹಂಗೆ ಸಿನಿಮಾನು ನೀವು ಎಷ್ಟು ಪ್ಲ್ಯಾನ್ ಮಾಡ್ಕೋತೀರಿ ಅಷ್ಟು ನಿಮ್ಮ ಸಿನಿಮಾ ಪರ್ಫೆಕ್ಟ್. ಕಾಗದಾಗ ವರ್ಕ್ ಮಾಡ್ಬೇಕು. ಅದಕ್ಕೆ ಅವ್ರು ವರ್ಷ ಗಂಟ್ಲೆ ಕಾಗದ ಬರೀತಾರ. ಅವ್ರು ಬರೀದು ಹರಿದೋಗಿದ್ದು ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಇಟ್ಕೋತಾರ. ನೀವು ಎಷ್ಟು ಪೇಪರ್ ವರ್ಕ್ ಮಾಡ್ತೀರಿ, ನೀವು ಎಷ್ಟು ಪರ್ಫೆಕ್ಟಾಗಿ ನಿಮ್ಮದು ವರ್ಕ್ ಸ್ಕ್ರಿಪ್ಟ್ ವರ್ಕ್ ಮಾಡ್ತೀರಿ, ಅವಾಗ ನಿಮ್ಮ ಸಿನಿಮಾ ಕರೆಕ್ಟ್ ಆಕೈತಿ. ಅದ್ರ ಸಲಾಗಿ ಪೇಪರ್ ವರ್ಕ್ ಈಸ್ ಇಂಪಾರ್ಟೆಂಟ್ ಸಿನಿಮಾ ಮೇಕಿಂಗ್ದೊಳಗೆ. ಅದು ಆದ್ಮ್ಯಾಗ ನಿಮ್ಮ ಟೀಮ್ ಕಟ್ಕೊಂಡು ಯಾರು ಕ್ಯಾಮ್ರಾಮನ್ ಆಗ್ಬೇಕು, ಯಾರು ಲೈಟಿಂಗ್ದವ್ರು ಆಗ್ಬೇಕು, ಯಾರು BGMದವ್ರು ಆಗ್ಬೇಕು, ಯಾರು ಹಾಡೋರು ಆಗ್ಬೇಕು, ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ಅವ್ರವ್ರ ಕಡೆ ರೆಡಿ ಮಾಡಿಸ್ಕೊಂಬಂದು ನೀವು ಬಳಸ್ಕೊಂಡ್ರಿ ಅಂದ್ರೆ ನಿಮ್ಮದು ಒಂದು ಒಳ್ಳೆ ಸಿನಿಮಾ ಆಗ್ತೈತಿ. ಪ್ಲ್ಯಾನ್ ಇಲ್ಲಾರ್ದ ಹೋದ್ರೆ ಎಲ್ಲ ಏನಾಕತ್ತೆ ಹೇಳ್ರಿ, ಖರ್ಚು. ಶಾರ್ಟ್ ಫಿಲ್ಮ್ ಮಾಡೋ ಮುಂದೆ ನೀವು ಒಂದು 3 ದಿವಸ ಶೆಡ್ಯೂಲ್ ಹಾಕಿ ನೋಡ್ರಿ. ಮೊದಲು ಸಿನಿಮಾ ಮಾಡೋದು ಸೆಕೆಂಡ್ ಇಟ್ಕೊಳ್ಳೋಣ. ಫಸ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಕ್ಕೆ ಟ್ರೈ ಮಾಡ್ರಿ. ಒಂದು 3 ದಿವಸ ಶೆಡ್ಯೂಲ್ ಹಾಕ್ರಿ. ಆ 3 ದಿವಸದಾಗ ಎಲ್ಲೆಲ್ಲಿ ಶೂಟ್ ಮಾಡ್ತೀರಿ ಪ್ಲ್ಯಾನ್ ಮಾಡ್ರಿ. ಅಲ್ಲಿ ಯಾರನ್ನೇ ಆ್ಯಕ್ಟರ್ಸ್ ಕರೆಸ್ತೀರಿ ಹಾಕ್ರಿ. ಹಾಕಿ ಅವ್ರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ರಿ. ಹೋಗುದು ಬರೋದು ಎಲ್ಲ ಕೊಡ್ರಿ. ಅಂದ್ರೆ ನಿಮ್ಮ 3 ದಿವಸದಾಗ ಏನಾಕತ್ತೆ ಹೇಳ್ರಿ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಏನು ಕಷ್ಟ ಐತಿ, ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಗೊತ್ತಾಕತಿ. 3 ದಿವಸದ ಗೊತ್ತಾತಂತ ತಿಳ್ಕೊರಿ, 100 ದಿವಸದ ಮಾಡ್ಬೋದು. ನಮ್ಮ 3 ದಿವಸದ ಗೊತ್ತಿಲ್ಲ, ವಯಸ್ಸು ಮಂದಿ ಫೋನ್ ಹಚ್ತಾರ, ಸರ್ ಬಾಹುಬಲಿ ಸಿನಿಮಾನ ಮಾಡೋರು ನೆಕ್ಸ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿರಂಗಿಲ್ಲ ಸರ್, ಬಾಹುಬಲಿ ಮೀರ್ಸಂಗ ಎಸ್ ಎಲ್ಲ ರೆಡಿ ಐತಿ ನಮ್ದು ಮಾಡಿರ್ತೇವೆ ನಾವು ಅನ್ನೋದು ಸರಳ ಐತ್ರಿ, ಮಾಡೋದು ಕಷ್ಟ ಐತಿ.
ನಿಮ್ಗೆ ಹೇಳೋದಂದ್ರೆ ನಾ 30 ಶಾರ್ಟ್ ಫಿಲ್ಮ್ ಮಾಡ್ದವನ ಈಗ ಮಾಡಿ ಒಂದು ತಿಂಗಳು ಆತ ಮತ್ತೊಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗಲ್ಲ ನಾನು. ಯಾಕೆ ಹೇಳ್ರಿ, ಟೀಮ್ ಮ್ಯಾಚ್ ಆಗ ಯಾವ ಹೊಂದಾಣಿಕೆ ಆಗೋದು. ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಲ್ರಿ, ಅವ್ರಿಗೆಲ್ಲ ಯಪ್ಪ ಏನ ಅನ್ಬೇಕು, ಕರ್ಕೊಂಬರ್ಬೇಕ. ಅವರು ಯಾಕೆ ನಾವು ಅವ್ರಿಗೆ ರೊಕ್ಕ ಕೊಟ್ಟಿರಂಗಿಲ್ಲ, ನಮ್ಮ ಕಡೆನೂ ಮಿಸ್ಟೇಕ್ ಇರ್ತಾವ ನೋಡ್ರಿ. ಪಾತ್ರ ಮಾಡೋರಿಗೆ ರೊಕ್ಕ ಕೊಡಲ್ಲ ನಾವು, ಹೌದಿಲ್ಲ? ಅಲ್ಲಿ ಯಾವ್ದು ಪೇಡ್ ವರ್ಷನ್ ಇರ್ತಾವ, ಅವ್ರಿಗೆ ಪ್ರೊಡ್ಯೂಸರ್ ಇರ್ತಾರ ಕೊಡ್ತಾರೆ, ನಮ್ಗೆ ಪ್ರೊಡ್ಯೂಸರ್ ಇಲ್ಲ ಏನಿಲ್ಲ. ನಾವು ಏನು ಮಾಡೋರು, ಕ್ಯಾಮ್ರಾದವ್ರಿಗೆ ರೊಕ್ಕ ಕೊಟ್ಟಿರ್ತೇವೆ, ಎಡಿಟಿಂಗ್ ಮಾಡೋದವ್ರಿಗೆ ರೊಕ್ಕ ಕೊಟ್ಟಿರ್ತೇವೆ, ಉಳ್ದವ್ರಿಗೆ ಪಾತ್ರ ಮಾಡೋರಿಗೆ ರೊಕ್ಕ ಕೊಟ್ಟಿರಂಗಿಲ್ಲ. ಭಾಳ ಊಟ ತಿಂಡಿ ಅಟ್ಟು ಕೊಟ್ಟಿರ್ತೇವೆ. ಅವರು ಬರಲ್ಪ ನಾ ನಾಳೆ ಬರೋ ಆತರ, ಹ್ಞೂ ನಾಳೆ ಬರ್ಪ, ಇವತ್ತು ರವಿವಾರ ಐತ್ರಿ ಬರಲ್ಲ. ಈ ಲೇಡೀಸ್ ಆ್ಯಕ್ಟರ್ ಬೇಕಾಗಿರ್ತೀವಿ. ಮೊನ್ನೆ ನಮ್ಮ ಗುರು ಸರಿಗೆ ಅನುಭವ ಆಯ್ತು ಅವ್ರು, ಸರ್ 4,000 ರೂಪಾಯಿ ಕೊಟ್ರೆ ಬರ್ತಾನೆ. ಆಮೇಲೆ ಯಾರು ಮಾಡಾಕತ್ರಿ, ಹೀರೋ ಯಾರ, ಆಮೇಲೆ ಡೈರೆಕ್ಟರ್ ಯಾರ, ಕತಿ ಯಾರು ಬರ್ತಾರೋ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಅವ್ರು ಒಂದು ಶಾರ್ಟ್ ಫಿಲ್ಮ್ ಮಾಡ್ರಿ ಇಟ್ಟೆಲ್ಲ ಕೇಳ್ತಾರೆ ನಮ್ಮನವ್ರು. ಇವು ಸಮಸ್ಯೆ ಅದಾವ, ಫೀಲ್ಡ್ಗಳಿರಿ, ನೀವು ಇಳ್ದಾಗ ಗೊತ್ತಾಕತ್ತೆ ಎಲ್ಲ. ಹಿಂಗೆಲ್ಲ ಕೇಳ್ತಾರ್ರಿ. ವರ್ಷನ್ ಇದ್ರು ಪಗಾರ ಕೊಟ್ಟ ಮ್ಯಾಗ ನಾಳೆ ಬರ್ಬೇಕು ನೋಡಪ್ಪ, ನಿನ್ಗೆ 1,000 ರೂಪಾಯಿ ಪಗಾರ, ನಾಳೆ ಬರ್ಬೇಕು. ಎಲ್ಲ ಕೆಲಸ ಬಿಟ್ಟು ಬರ್ತಾರೆ ಅವರು. ನಾವು ಪಗಾರ ಕೊಟ್ಟಂಗಿಲ್ಲ, ಅವ್ರು ಬಂದಾಗ ನಾವು ಮಾಡ್ಬೇಕಲ್ಲ. ಈ ಸಮಸ್ಯೆ ಐತಿ. ನಮ್ದು ಸಮಸ್ಯೆ ಐತಿ, ಅವ್ರದ್ದು ಸಮಸ್ಯೆ ಐತಿ. ಅವ್ರು ಉದ್ಯೋಗ ಇಲ್ಲಾರ್ದಾಗ ಮಾಡ್ಬೇಕಲ್ಲ. ಈಗ ನಮ್ಮ ಜೋಡಿ ಡ್ರೈವರ್ ಸಾಹೇಬ್ರು ಬಂದಾರ, ಅವರು ಅಜಯನ ಭಾರಿ ಆಕ್ಟರ್ ಅವರು ಪಾಪ ಒಂದು ದಿವಸ ಡ್ರೈವಿಂಗ್ ಮಾಡ್ರೆ ಅವ್ರಿಗೆ 700 ರೂಪಾಯಿ ಪಗಾರ ಬರ್ತೈತಿ. ನಾವು ತಂದು ಶಾರ್ಟ್ ಫಿಲ್ಮ್ನ ಕುಣಿಸಿದೇವು ಅಂದ್ರೆ ಸರ್ ನಂದು 700 ರೂಪಾಯಿ ಪಗಾರ ಹೋಗ್ರಿ ಆ ಥರ ಅವ್ರು ನಮ್ಗೆ ಹಿಂಗೆ ಆಗ್ತದೆ. ಹಂಗಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅವೆಲ್ಲ ಫೀಲ್ಡ್ಗಿಳ್ದಾಗ ನೋಡ್ರಿ, ಫೀಲ್ಡ್ಗಿಳಿಲಾರ್ದ ಅಂತೂ ನಾಲೆಜ್ ಬರಂಗಿಲ್ಲ. ಫೀಲ್ಡ್ಗಿಳ್ದಾಗ ನಾಲೆಜ್ ಬರ್ತೈತಿ. ಈಗ ಈಸ್ ಕಲಿಬೇಕಾಗಿತ್ತಾರ ನೀರಾಗ ಜಿಗಿಬೇಕ. ತೇರಿ ನೀವು ಬೇಕಾದಟ್ಟು ಹೋದ್ರಿ, ತೇರಿ ಈ ಸಂಗ್ ಮಾಡ್ಬೇಕು, ಕೈ ಬಡಿಬೇಕು, ಕಾಲು ಬಡಿಬೇಕು, ಹಿಂಗೆಲ್ಲ ಹೋದ್ರಿ ನೀವು ಬರಂಗಿಲ್ಲ ಅದು. ಬಟ್ ನೀವು ಯಾವಾಗ ನೀರಾಗಿ ಇಳಿತೀರಿ ಅವಾಗ ಅದ್ರ ಗೊತ್ತಾಗೋದು, ಹೆಂಗೆ ಕೈ ಬಡಿಬೇಕು, ಹೆಂಗೆ ಕಾಲು ಬಡಿಬೇಕು, ಬಡಿಲಿಲ್ಲ ಅಂದ್ರೆ ನೀರು ಕುಡಿತೇವೆ ಅನ್ನೋದು ಗೊತ್ತಾಗತ್ತೆ. ಹಂಗೆ ಸಿನಿಮಾ ಅನ್ನೋದು ಪ್ರಾಕ್ಟಿಕಲ್ ನಾಲೆಜ್. ಈಗ ಹಿಂದಕ್ಕೆಲ್ಲ ನೋಡ್ರಿ, ಭಾಳ ಮಂದಿ ಡೈರೆಕ್ಟರ್ಗಳು SSLC PUC ಪಾಸ್ ಆದವ್ರು ಅಷ್ಟೇ ಫೇಮಸ್ ಡೈರೆಕ್ಟರ್ ಆಗ್ಯಾರ. ಅವ್ರೇನು ಓದಿ ಡೈರೆಕ್ಟರ್ ಆಗಿಲ್ಲ, ಅವರು ಅನುಭವ ಪಡೆದು ಒಂದು 20 ಸಿನಿಮಾ ಮಾಡಿ 30 ಸಿನಿಮಾ ಮಾಡಿ ಫೇಮಸ್ ಡೈರೆಕ್ಟರ್ ಆಗ್ಯಾರ. ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್. ಸಿನಿಮಾ ಅನ್ನೋದು ಪ್ರಾಕ್ಟಿಕಲ್ ನಾಲೆಜ್. ಸಿನಿಮಾ ಅನ್ನೋದು ಪ್ರಾಕ್ಟಿಕಲ್ ನಾಲೆಜ್. ಅದು ಹಂಗೆ ಬರಂಗಿಲ್ಲ. ನೀವು ಇಟ್ಟು ದಪ್ಪ ಬುಕ್ಕ ತಂದು ಓದ್ರಿ, ನೀವು ಬರಂಗಿಲ್ಲ. ನನ್ನ ಕಡೆ ಇಟ್ಟು ದಪ್ಪ ಬುಕ್ ಅದಾವ, ಹೌ ಟು ಮೇಕ್ ಸ್ಕ್ರಿಪ್ಟ್, ಹೌ ಟು ರೈಟ್ ಡೈಲಾಗ್, ಹೌ ಟು ಮೇಕ್ ಮೂವಿ ವರ್ಕ್ ಎಲ್ಲ ಅದಾವು. ಏನು ಮಾಡೋದು ಬರಂಗಿಲ್ಲ. ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್. ಅದಕ್ಕೆ ಸಿನಿಮಾ ಅನ್ನೋದು ಯಾವುದೋ ನೀವು ಮಾಡಕ್ಕೆ ಇಳೀರಿ. ಮತ್ತು ಒಂದು ಹೇಳ್ತೀನಿ ನಾನು ನಿಮ್ಗೆ, ಈಗ ಭಾಳ ಜನ ನಾವೊಂದಿಷ್ಟು ಇದನ್ನ ನೋಡೇನ್ರಿ. ಈಗ ಕ್ಯಾಮ್ರಾ ಮುಂದೆ ನಿಂದಿರಿಸಿ ಒಂದು ಡೈಲಾಗ್ ಕೊಟ್ರಿ ನಾವು, ಏನು ಮಾಡ್ತಾರೆ, ತದ್ರ ಬದಲು ಮಾಡ್ತಾರೆ, ಹೌದಲ್ರಿ? ಡೈಲಾಗ್ ಹತ್ರ ಅವ್ನು ನೆನಪು ಹಾರಿ ಹೋಗ್ಬಿಡ್ತದೆ, ಹೌದಿಲ್ರಿ? ಡೈಲಾಗ್ ಹೇಳಕ್ ಹೋದಾಗ ನಿಮ್ಮ ಸಮಸ್ಯೆಗಳು ಚಾಲು ಆಕಾವ. ಅದಕ್ಕೆ ನಾವು ಅವ್ರಿಗೆ ಏನು ಮಾಡ್ಬೇಕು ಹೇಳ್ರಿ, ಆಗಾವ್ ಪ್ರಿಪೇರ್ ಮಾಡಿಸ್ಬೇಕು. ಮೊನ್ನೆ ನಿಮ್ಗೆ ಏನಿಲ್ಲ, ಈಗ ಡೈಲಾಗ್ ಸಾವ್ಕಾರಂತ ನಾನಾ ಬರ್ದೇನು ಕರೆ, ಅದು ನಾನೇ ಹೇಳ್ಬೇಕಾದ್ರೆ ಓದಿ ಹೇಳ್ಬೇಕು ಅದನ್ನ, ಹೌದಿಲ್ರಿ? ಇದು ನನ್ನ ಸಮಸ್ಯೆ. ಅವರು ಡಾಕ್ಟರ್ ಒಬ್ರು ಈ ಡೈಲಾಗ್ ಪ್ರಾಕ್ಟೀಸ್ ಮಾಡಿರಿ, ಅವ್ರು ಸಾವ್ಕಾರಂತ ಆಗ ಓದಿ ಏನಿಲ್ಲ ನಿಮಗೆ ಪರ್ಫೆಕ್ಟ್ ನನಗಿತ್ ನಾನಾ ಬರ್ದಾವ ಕರೆ, ಅವ್ರು ಭಯಪಟ್ಟು ಹೇಳ್ತಿರ ಅದನ್ನ. ಬಟ್ ಅವ್ರು ಏನು ಮಾಡ್ತಾರೆ, ಹಿಂದೂ ಮಾಡಿ ಹೇಳ್ತಾರೆ ಅವ್ರು. ಅವ್ರಿಗೆ ನೋಡ್ರಿ, ಅದು ಒಂದು ಸೆಂಟೆನ್ಸ್ ಆಗ 2ನೇದು ಐತ್ಲ ಅದನ್ನ ಹೇಳ್ರಿ, 3ನೇ ಐತ ಅದನ್ನ ಹೇಳ್ರಿ. ಇಲ್ಲ ಅವ್ರು ಹಿಂದೂ ಮಾಡಿ ಹೇಳೋರು, ಹಿಂದೂ ಮಾಡಿ ಹೇಳೋಣ ಏನಕ್ಕತ್ರಿ ಅರ್ಥ ತಪ್ಪ. ಅದಕ್ಕೆ ಇದು ಕೂಡ ಇಂಪಾರ್ಟೆಂಟ್. ಡೈಲಾಗ್ ನೀವು ಹೆಂಗೆ ಕೊಡ್ತೀರಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಟ್ಟು ಎಲ್ಲ ಮಾಡಿಸ್ಬೇಕಂದ್ರೆ ಏನ್ರಿ, ಬಜೆಟ್ ಬೇಕು. ಬಜೆಟ್ ನಮ್ಮ ಕಡೆ ಇಲ್ಲ, ಅದು ಸಮಸ್ಯೆ ಆಕೈತಿ. ಅದಕ್ಕೆ ಎಂಥವ್ರನ್ನ ತಗೊಳ್ಳೋದಂದ್ರೆ, ಈ ಸಿನಿಮಾ ಮಾಡೋದೈತಂದ್ರೆ ಊಟ ಮನಿ ಬಿಟ್ಟು ಬರೋರ್ನ ಆಯ್ಕೆ ಮಾಡ್ಕೊಳ್ಳೋದು. ಊಟ ಮನಿ ಅವ್ರಂದ್ರೆ ಅವ್ರಿಗೆ ಬದ್ಧತೆ ಇರ್ತೈತಿ, ನಾನು ಒಂದು ಏನಾರ ಮಾಡ್ಬೇಕಪ್ಪ ಮುಂದೆ ಹೋಗ್ತೀನಿ ಅನ್ನೋದು ಅವ್ರ ತಲೆಯಾಗಿರ್ತೈತಿ. ನೀವು ಹೇಳಿದ್ದೆಲ್ಲ ಕೆಲಸ ಮಾಡ್ತಾರ, ಅಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಈ ಬೇಜವಾಬ್ದಾರಿ ಬಂದಿನ ತೊಗೊಂಡ್ರೆ ತಿಳ್ಕೊರಿ, ಅವ್ರು ಏನು ಮಾಡ್ತಾರೆ, ಒಂದು ದಿವ್ಸ ಬರ್ತಾರ, ನಾ ಮಾಡೀನಿ, ಒಂದೇದ್ರಾಗ ನಾ ಅದೀನಿ, ನನ್ನ ಹೆಂಗೆ ಬಿಟ್ಟು ಮಾಡ್ತಾನ ಅವ ಮಗ, ನಾಳೆ ನಾನು ಕರಿಬೇಕ ಅವ ಅನ್ನೋ ಮಂದಿ ಭಾಳ. ಹಂಗಾದಾಗ ಏನಾಕತ್ತೆ ಹೇಳ್ರಿ, ನೀವು ಅವ್ರಿಗೆ ಮತ್ತೆ ಕಾಲಿಗೆ ಬಿದ್ದು ಕರ್ಕೊಂಡ್ಬರ್ಬೇಕಾಗತ್ತೆ. ಅದಕ್ಕೆ ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋತ್ನಾಗ ಏನಿರ್ಬೇಕು, ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರು ಇರ್ಬೇಕು. ಅವ್ರಿಗೆ ಸಿನಿಮಾ ಅಂದ್ರೆ ಇಂಟ್ರೆಸ್ಟ್ ಇರ್ಬೇಕು. ಸಿನಿಮಾ ಅಂದ್ರೆ ಅದ್ರಾಗ ಏನೋ ಫ್ಯೂಚರ್ ಐತಿಪ್ಪ, ಅದು ನಮ್ಗೆ ಏನೋ ಒಂದು ದಾರಿ ಕಾಣಿಸ್ತೈತಿ, ಪದ್ಧತಿ ಇದ್ದವ್ರನ್ನ ನಾವು ಏನು ಮಾಡ್ಬೇಕು ಹೇಳ್ರಿ, ಕನ್ಸಲ್ಟ್ ಮಾಡ್ಬೇಕು.